ವೆರಿ ಗುಡ್, ಥ್ಯಾಂಕ್ಸ್. ರೆಕಾರ್ಡಿಂಗ್ ನೆನಪು ಮಾಡಿಸಿದ್ರಿ. ಇದು ಭಾಳ ಇಂಪಾರ್ಟೆಂಟ್ ಕ್ಲಾಸ್ ಐತಿ. ಸೊ ರಾಗ ನಾವು ಇದಕ್ಕೆ ಯಾವ ಥರದ ಒಂದು ಶಬ್ದಗಳನ್ನ ಬಳಸ್ತೀವಿ ಅದನ್ನ ಲಕ್ಷ ಕೊಟ್ಟು ನೋಡ್ರಿ. ರಾಗ ನಾವು 16ರ ಬೆಲೆಯನ್ನು ತುಂಬೋದು ಅಂತ ಹೇಳ್ತೀವಿ. ಬೇರೆ ಬೇರೆ ಬೆಲೆ ತುಂಬೋದಾಗಿತ್ತು. ರಾಗ ನಾವು 16ರ ಬೆಲೆಯನ್ನು ಕೊಟ್ಟಾಗ, ಲಕ 14ರ ಬೆಲೆಯನ್ನು ಕೊಟ್ಟಾಗ ಈ ಮೊದಲನೆಯ ಸಮೀಕರಣ ಏನೈತಲ್ಲ, ಮೊದಲನೇ ಸಮೀಕರಣ ಸರಿದೂಗ್ತೈತಿ. ಆದ್ರೆ ಎರಡನೇ ಸಮೀಕರಣ ಏನಾಗುದಿಲ್ಲ, ಸರಿದೂಗೋದಿಲ್ಲ. ಆರ್ ಇನ್ ಇಂಗ್ಲಿಷ್ ನಾವು ಹೆಂಗ್ ಹೇಳ್ತೀವಿ, ದ ಫಸ್ಟ್ ಇಕ್ವೇಶನ್ ಈಸ್ ಸ್ಯಾಟಿಸ್ಫೈಡ್ ತೃಪ್ತ ಆಗ್ತದೆ. ಅದು ಮೊದಲು ತೃಪ್ತ ಆಗೋದು ಅಂತ ಕರಿತೇವೆ. ಫಸ್ಟ್ ಇಕ್ವೇಶನ್ ಈಸ್ ಸ್ಯಾಟಿಸ್ಫೈಡ್ ವೆನ್ ವಿ ಗಿವ್ 16 and 14. 16 ಮತ್ತು 14 ಅನ್ನು ನಾವು ರಾ ಮತ್ತು ಲಗಳಿಗೆ ಕೊಟ್ಟಿವಿ ಅಂದ್ರೆ ದ ಫಸ್ಟ್ ಇಕ್ವೇಶನ್ ಇಸ್ ಸ್ಯಾಟಿಸ್ಫೈಡ್. ಯಾವುದು? ಇಕ್ವೇಶನ್ 1. ಆದ್ರೆ ಇಕ್ವೇಶನ್ 2 ಏನಾಗ್ತೈತಿ? ನಾಟ್ ಸ್ಯಾಟಿಸ್ಫೈಡ್. ಇಕ್ವೇಶನ್ 2 ಏನಾಗೋದಿಲ್ಲ, ತೃಪ್ತ ಆಗೋದಿಲ್ಲ, ಅಥವಾ ಇದು ಸರಿದೂಗೋದಿಲ್ಲ. ಸೊ ಎರಡು ಸಮೀಕರಣಗಳು ನಮಗೆ ಸರಿದೂಗಬೇಕು. ಎರಡು ಸಮೀಕರಣಗಳು ಏನಾಗಬೇಕು, ಸ್ಯಾಟಿಸ್ಫೈ ಆಗಬೇಕು. ಎರಡು ಸಮೀಕರಣಗಳು ಸ್ಯಾಟಿಸ್ಫೈ ಆಗ್ಬೇಕಂದ್ರೆ ಅಂದ್ರೆ ಎರಡೂ ಕಂಡೀಷನ್ಗಳು ಏನಾಗಬೇಕು, ಸರಿ ಹೋಗ್ಬೇಕು. ಹಂಗಾಗ್ಬೇಕಾದ್ರೆ ಯಾವ ಬೆಲೆಗಳು ನೋಡಿದ್ವಿ ನಾವು ಲಾಸ್ಟ್ ಟೈಮ್? ಏನು 13 ಮತ್ತು 17. ಯಾವ್ದು? ಇದು 13 ಅಲ್ಲ, ಯಾವ್ದು 13? ಅದು ಕರೆಕ್ಟ್ ಆಗ್ಬೇಕು. ರಾಮನ್ ವಯಸ್ 17, ರಾಮ 17, ಲಕ್ಷ್ಮಣ 13. ಓಕೆ, ಇದನ್ನ ನಾವು ಹಿಂಗ ಒಂದು ಸಣ್ಣ ಇದ್ದಾಗ ನಮ್ಗೆ ಏನ್ ಮಾಡಬಹುದು, ಈಸಿಲಿ ನಾವು ಹಿಂಗ ನೋಡಿ ತಕ್ಕೋಬಹುದು. ನೋಡಿ ನಾವು ಅಂದಾಜ್ಲೆ ಟ್ರೈ ಮಾಡಿ 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 ಬೇರೆ ಬೇರೆ ಬೆಲೆಗಳನ್ನ ಟ್ರೈ ಮಾಡಿ ತೆಗಿಬಹುದು. ಬಟ್ ಇದು ಎಲ್ಲದ್ರೊಳಗೆ ಈಸಿ ಇಲ್ಲ ಆತರ. ಈಗ ಫಾರ್ ಎಕ್ಸಾಂಪಲ್ ನಾನು ಇದನ್ನ ಈ 30ರ ಬದಲಿಗೆ ಸಪೋಸ್ ನಾನು ಏನೇನು ಕೊಡ್ತೀನಿ, ರಾಮ ಪ್ಲಸ್ ಲಕ್ಷ್ಮಣ ವಯಸ್ಸನ್ನು ಕೊಡ್ತೀನಿ. ನಾವು ಇದು ವಯಸ್ಸುಗಳಲ್ಲ ಅಂತ ತಿಳ್ಕೊಂಡಿದ್ವಿ. ಸಪೋಸ್ ಇದು ಎಷ್ಟೈತಿ, ಇವೆರಡೂ ವಯಸ್ಸು ಕೂಡಿಸಿದಾಗ ಸಪೋಸ್ 18 ಪೂರ್ಣಾಂಕ 1.2 ಅಂಶ ಆಕೈತಿ. ಇವು ಎರಡನ್ನು ಇದ್ರೊಳಗೆ ಕಳೆದ್ರೆ ನಮಗ 3.34 ಅಂಶ. ಈಗ ಹೆಂಗ್ ಮಾಡ್ತೀರಿ? ಈಗ ನೀವು ಬರೀ ನೋಡಿ ಹೇಳಕ್ ಆಗುದಿಲ್ಲ. ಈಗೇನ್ ಮಾಡಿ ನೋಡ್ರಿ ನಿಮ್ನೆಲ್ಲರೂ. ಎಷ್ಟು ಮಂದಿಗೆ ಇದು ಮಾಡಕ್ ಬರ್ತೈತಿ? ಕೈ ಎತ್ರಿ. ಮಾಡಕ್ ಬರ್ತೈತಿ ಅಂತ ಕಾನ್ಫಿಡೆನ್ಸ್ ಐತಿ? ಎಲ್ಲರೂ 65ಕ್ಕೆ 65 ಬೇಕು ನನಗೆ ಕೈಗಳು. ನಾನೇ ಮಾಡಿ ತೋರಿಸ್ಲು? ಭಾಳ ಮಂದಿಗೆ ಮಾಡಕ್ ಬರೋದಿಲ್ಲ, ನಾನೇ ಮಾಡಿ ತೋರಿಸ್ತೀನಿ. ಓಕೆ, ನೀವೆಲ್ಲರೂ ಟ್ರೈ ಮಾಡ್ರಿ ನಿಮ್ ಬುಕ್ನಾಗ. ನಾನು ಇಲ್ಲಿ ಬೋರ್ಡ್ ಮ್ಯಾಗ ಮಾಡ್ತೀನಿ. ಇನ್ನೊಂದು 1 ನಿಮಿಷ ಟೈಮ್ ಕೊಡ್ತೀನಿ, ಆಮೇಲೆ ಮಾಡ್ತೀನಿ. ಓಕೆ, ಅದನ್ನ ಬೋರ್ಡ್ ನೀವು ಮೊದಲು ಟ್ರೈ ಮಾಡ್ತೀನಿ ಬುಕ್. ನೀವು ಅದನ್ನ ದಶಮಾಂಶ ರೂಪದಲ್ಲಿ ಬರೆದಾದ್ರೂ ಮಾಡ್ಕೋಬಹುದು, ಇಲ್ಲ ಸುಮ್ಮನೆ ಹಂಗ ಭಿನ್ನ ರಾಶಿಯಾಗಿ ಇಟ್ಕೊಂಡು ಮಾಡ್ಕೋಬಹುದು. ವಿಷಮ ಭಿನ್ನ ರಾಶಿಯಾಗಿ ಮಾಡ್ಕೊಂಡು ಹಿಂಗೂ ಮಾಡ್ಕೋಬಹುದು. ಅದು ಒಂದು ಬೆಲೆನೆ. ಪೂರ್ಣಾಂಕ ಇಲ್ಲ, ಇಷ್ಟ ಇಲ್ಲ. ಮೊದಲಿಂತ ಸಾರಿ ಪೂರ್ಣ ಸಂಖ್ಯೆ ಇರ್ತಿತ್ತಲ್ಲ, ಇದು ಪೂರ್ಣ ಸಂಖ್ಯೆ ಇಲ್ಲ ಅಷ್ಟೇ.
ಯಾರ್ದಾರು ಬಂತು? ಈಗ ಎಷ್ಟು ಮಂದಿ ಹಿಂಗತ್ತೀರಿ? ಈಗ ನಮ್ಗೆ ಏನ್ ಮಾಡ್ಬೇಕಾಗೈತಿ ಅದು ಗೊತ್ತಾಗೈತ್ರಿ, ಪ್ರಾಬ್ಲಮ್ ಗೊತ್ತಾಗೈತ್ರಿ, ಇದ್ರ ಉಪಯುಕ್ತತೆನೂ ಗೊತ್ತಾಗೈತಿ ನಮ್ಗ. ಖರೆ ಹೆಂಗ್ ಮಾಡೋದಂತ ಗೊತ್ತಾಗೋಲ್ತ್ರಿ ನಮ್ಗ ಅಂತ ಎಷ್ಟು ಮಂದಿ ಕೈ ಐತ್ರಿ? ನಮ್ಗೆ ಹೆಂಗ್ ಮಾಡ್ಬೇಕು ಅಂತ ಗೊತ್ತಾಗೋಲ್ತ್ರಿ. ಇದು ಖರೆ ನಮ್ ಪ್ರಾಬ್ಲಮ್ ಅರ್ಥ ಆಗೈತಿ, ಏನ್ ಮಾಡ್ಬೇಕಾಗೈತಿ ಅಂತ ಗೊತ್ತಾಗೈತಿ, ಆದ್ರೆ ನಮ್ಗೆ ಇದು ಹೆಂಗ್ ಮಾಡ್ಬೇಕು ಅಂತ ಗೊತ್ತಾಗೋಲ್ತು ಅಂತ. ಓಕೆ ಓಕೆ ಹಾ. ಸೊ ಈಗ ಮೊದಲಕ್ಕೆ ನಾವು ಪೂರ್ಣ ಸಂಖ್ಯೆ ಇದ್ದಾಗ ಮಾಡಿದ್ವಿಲ್ಲ, ಹಂಗೈತಿ, ಇದೇನಿಲ್ಲ, ಬೆಲೆ ಅಷ್ಟೇ ಇಲ್ಲಿನಾಗೈತಿ. ಪೂರ್ಣ ಸಂಖ್ಯೆ ಇದ್ದಾಗ ನಾವ್ ಹೆಂಗ್ ಮಾಡಿದ್ವಿ ಗೊತ್ತೈತಿ ನಿಮಗ? ಪೂರ್ಣ ಸಂಖ್ಯೆ ಇದ್ದಾಗ ಹೆಂಗ್ ಮಾಡಿದ್ವಿಲ್ಲ ಹಂಗ ಮಾಡೋಣ, ಇದು ಏನು ಬೇರೆ ಇಲ್ಲ. ಈಗ ಏನ್ ಮಾಡೋಣ ನೋಡ್ರಿ, ಮೊದಲ ಈಗ ಇವಕ್ ಹೆಸರು ಕೊಡೋಣ. ಇದಕ್ಕೆ ಏನಂತ ಕರೋಣ ನಾವು? ಸಮೀಕರಣ 1. ಇದಕ್ಕೆ ಏನಂತ ಕರೋಣ? ಸಮೀಕರಣ 2. ಇವಕ್ ಸಮೀಕರಣ ಅಂತ, ಇವಕ್ ಏನಂತಲ್ಲ, ಇವು ಸಮೀಕರಣ 1. ಓಕೆ ಓಕೆ, ಗಾಯತ್ರಿದು ಆನ್ಸರ್ ಬಂದೈತಿ ನೋಡಿ. ಓಕೆ, ಈಗ ಮೊದಲನೇ ಸಮೀಕರಣ ನೋಡ್ರಿ, ಸೊ ಇದನ್ನ ಹೆಂಗ್ ಬರ್ಕೋತೀನಿ ನೋಡ್ರಿ. ಬಾಕ್ಸಸ್ ಎಲ್ಲ ಬಿಟ್ಬಿಡೋಣ ಈಗ, ಈಗ ಇದನ್ನ ನೋಡ್ರಿ ಹೆಂಗ್ ಬರಿತೀನಿ. ಇದನ್ನ ಹೆಂಗ್ ಬರಿತೀನಿ ನೋಡು, ಬೀಜಗಣಿತದ ರೂಪದಲ್ಲಿ ಹೆಂಗ್ ಬರಿತೀನಿ. ಎಕ್ಸ್ ರಾ ಬದ್ಲಿ ಈಗ ಎಕ್ಸ್ ತಗೋತೇನೆ. ನಿಮಗೆ ಬೀಜಗಣಿತದ ನಿಮ್ಗೆ ಈಸಿ ಇರುತ್ತೆ. ಲಕ್ಷ್ಮಣನ ವಯಸ್ಸು ಬದಲಿ ಏನ್ ತಗೋತೇನೆ ಈಗ? ಲ ಬದಲಿ ವಾಯ್ ಇಸ್ ಈಕ್ವಲ್ ಟು 18 ಪೂರ್ಣ 1/2 ಅಂಶ. ಇದು ಒಂದೇ ಸಮೀಕರಣ. ಎರಡನೇ ದಿನಕ್ಕೆ ನಮ್ಗೆ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 3 ಪೂರ್ಣ 3/4 ಅಂಶ. ಸೊ ಈಗ ಮೊದಲನೇ ಸಮೀಕರಣ ಇದಕ್ಕೆ 1 ಅಂತ ಕರಿತೀನಿ, ಇದಕ್ಕೆ 2 ಅಂತ ಕರಿತೀನಿ. ಒಂದನೇ ಸಮೀಕರಣದಿಂದ ನಮ್ಗೆ ಏನ್ ಗೊತ್ತಾಗ್ತದೆ ನೋಡ್ರಿ, ಈಗ ಎಕ್ಸ್ ಈಕ್ವಲ್ ಟು ಏನಾಯ್ತು? 18 ಪೂರ್ಣಾಂಕ 1/2 ಅಂಶ ಮೈನಸ್ ವೈ ಆಯ್ತು. ಇದೆಲ್ಲರಿಗೂ ಅರ್ಥ ಆಯ್ತು? ಇದು ಯಾರಿಗಾರು ಅರ್ಥ ಆಗ್ಲಿಲ್ಲ ಅಂದ್ರೆ ಇಲ್ಲಿ ಅನ್ಮ್ಯೂಟ್ ಮಾಡಿ ಕೇಳ್ಬೇಕು. ಅನ್ಮ್ಯೂಟ್ ಮಾಡಿ ಕೇಳ್ರಿ. ನಮ್ಗೆ ಯಾವ್ದು ಸ್ಟೆಪ್ ತಿಳಿಲ್ಲ ಅಂದ್ರೆ ಅನ್ಮ್ಯೂಟ್ ಮಾಡಿ ಕೇಳ್ಬೇಕು. ಅರ್ಥ ಆಯ್ತು ಎಲ್ಲರಿಗೂ? ಓಕೆ, ಸೊ ಈಗ ನಾವ್ ಇನ್ನೇನ್ ಮಾಡೋಣ, ಇದನ್ನೇನ್ ಮಾಡೋಣ, ಈ ಬೆಲೆ ಐತಲ್ಲ ಎಕ್ಸ್ ಈ ಬೆಲೆ ಸಿಕ್ತು ನಮ್ಗೆ. ಇದೊಂದೇನು ಇದೇನಿದು ಆಕ್ಚುಲಿ ನಮ್ಗೆ ಪೂರ್ತಿ ಬೆಲೆ ಸಿಕ್ಕಿಲ್ಲ, ಒಂದು ಬೀಜೋಕ್ತಿ ಸಿಕ್ಕಿತ್ತು ನಮ್ಗೆ ಎಕ್ಸ್ ಈಕ್ವಲ್ ಟು ಇದಂತ. ಈ ಬೆಲೆಯನ್ನ ಎಕ್ಸ್ ಈಕ್ವಲ್ ಟು 18 ಮೈನಸ್ ವೈ, ಈ 18 ಮೈನಸ್ ವೈ ನ ಇಲ್ಲಿ ತುಂಬೋಣ. ಎಲ್ಲಿ? ಎರಡನೇ ಸಮೀಕರಣದಲ್ಲಿ ಇದನ್ನ, ಈ ಎಕ್ಸ್ ಬೆಲೆ ಐತಲ್ಲ ಇದನ್ನ ಇಲ್ಲಿ ಹಾಕೋಣ. ಈಗ ಎರಡನೇ ಸಮೀಕರಣ ಹೆಂಗ್ ಕಾಣ್ತದೆ ನೋಡ್ರಿ. ಎರಡನೇ ಸಮೀಕರಣ ಹೆಂಗ್ ಕಾಣ್ತದೆ ನೋಡ್ರಿ. ಎಕ್ಸ್ ಜಾಗದಾಗ ಏನ್ ಹಾಕೋದು? ಇದನ್ನೆಲ್ಲ ಹಾಕೋದು. ಅಲ್ಲಿ ಬರೀತೆ ನೋಡಿ, 18 ಮೈನಸ್ ವೈ ಇದನ್ನ ಹಾಕಿದ್ನಿ. ಆಮೇಲೆ ಎಕ್ಸ್ ಜಾಗದಾಗ ಇದನ್ನ ಹಾಕಿನಿ. ಇನ್ನೊಂದು ಐತ್ಲ ಇಲ್ಲಿ ಐತಿಲ್ಲಿ ಎರಡನೇ ಸಮೀಕರಣದಾಗ ಮೈನಸ್ ವೈ ಐತ್ಲ, ಇದನ್ನ ಮೈನಸ್ ವೈ ಹೆಂಗಿತ್ತು ಹಂಗ್ ಬರ್ಕೋತೀನಿ. ಇಸ್ ಈಕ್ವಲ್ ಟು ಎಷ್ಟಾಯ್ತು? 3/4. ಇದು ನಮಗೆ ಎರಡನೇ ಸಮೀಕರಣ. ಈ ಎರಡನೇ ಸಮೀಕರಣ ಐತಿ ಹೌದ್ರ. ಈಗ ಏನಾತ್ ನೋಡ್ರಿ, ಹಂಗಾರೆ ಈಗ ಬರೀ ವಾಯು ಒಂದ ಉಳ್ದೈತಿ. ಈಗ ತಕ್ಕೋಬಹುದು ನೋಡ್ರಿ. ಈಗ ಏನಾತ್ ಈಗ? ಹಂಗಾದ್ರ 18 ನಾವ್ ಇದೇನ್ ಮಾಡ್ಕೋಬಹುದು? 18.5 ಅಂತ ಮಾಡ್ಕೋಬಹುದು. 18 ಇದು 18 ಪೂರ್ಣಾಂಕ 1/2 ಅಂಶ ಅಂದ್ರೆ ಏನು? 18.5 18.5 ಮೈನಸ್ ವೈ ಇಸ್ ಈಕ್ವಲ್ ಟು ಇದು 3 ಪೂರ್ಣಾಂಕ 3/4 ಅಂಶ ಅಂದ್ರೆ ಎಷ್ಟಿದು? 3.75 ಇದು. ಈಗ ಇದನ್ನ ನಾನು ಮುಂದುವರಿಸ್ತೇನೆ ನೋಡ್ರಿ. ಬೇರೆ ಕಲರ್ ಮುಂದುವರಿಸ್ತೇನೆ. ಇಲ್ಲಿ ಮ್ಯಾಲ್ ಮುಂದುವರಿಸ್ತೇನೆ. ಸೊ ಹೆಂಗಾಗ್ತಿದ್ವು ಹಂಗಾದ್ರೆ? 18.5 ನೀವ್ ಅಂತಾರಲ್ಲ ಅದಕ್ಕೆ ಏನಂತೀರಿ? ಸಜಾತಿಯ ಪದಗಳು ಅಂತ ಬಳಸ್ತಾರೆ. ಇವ್ನ ಏನ್ ಮಾಡ್ಬೋದು ನಾನು? ಸಂಕ್ಷಿಪ್ತ ರೂಪಕ್ಕೆ ತಗೋಬಹುದು. ಮೈನಸ್ ವೈ ಎಷ್ಟದು? ಮೈನಸ್ 2 ವೈಗಳು. ಮೈನಸ್ ವೈ ಈಸ್ ಈಕ್ವಲ್ ಟು 3.75.
ಆದ್ದರಿಂದ 18.5 ಈಕ್ವಲ್ ಟು ಈ -2y ಈ ಕಡೆ ತಗೋತೀನಿ 3.75 ಪ್ಲಸ್ 2y ಆಯ್ತು. ಇಷ್ಟ. ಈಗ ನಾ ಈ 3.75 ಈ ಕಡೆ ತಗೋತೀನಿ, ಈ ಕಡೆ ಬಾಜು ತಗೋತೀನಿ. ಆದ್ದರಿಂದ 18.5 ಇದೆಷ್ಟಾಯ್ತು -3.75 ಈಕ್ವಲ್ ಟು ಬಲಗಡೆ ಬಾಜುಕ್ಕೆ ಏನು ಉಳಿತು ಬರೀ 2y ಅಷ್ಟೇ ಉಳಿತು. ಇದನ್ನ ಹೆಂಗ್ ಬರ್ಕೋಬಹುದು ತಕಡಿಂದ ಎಡಭಾಗ ಬಲಭಾಗ ಹಾಕೊಳ್ಳೋದು ಬಲಭಾಗ ಅವಾಗ ಮೈನಸ್ ಮಾಡ್ಕೊಳಂಗಿಲ್ಲ. ಅವಾಗ ಎರಡೂ ಈ ಕಡೆ ತಗೊಂಡ್ಬಿಡ್ತೇನೆ. ಇದನ್ನ ಉಲ್ಟಾ ಮಾಡಿ ಇಟ್ಕೋತೇನೆ ಸಮೀಕರಣವನ್ನು. ನೋಡ್ರಿ ಒಂದು ಸಮೀಕರಣ ಅಂದ್ರೆ ಏನು, ಒಂದು ತಕಡಿ ಇದ್ದಾನೆ, ಒಂದು ತಕಡಿ ಐತಿ, ಇದೇನಾಗೈತಿ ಸಮ ಆಗೈತಿ. ನಾ ಈ ಕಡೆ ಹಾಕೊಂಡ್ರೆ ಸಮಾನ ಉಳಿತೈತಿ. ಅಂದ್ರೆ ಏನ್ ಮಾಡೋದಿನ್ನ ಫ್ಲಿಪ್ ಮಾಡ್ಕೊಳ್ಳೋದು, ಉಲ್ಟಾ ಮಾಡಿ ಹಿಂಗ ಟರ್ನ್ ಮಾಡ್ಕೊಂಡ್ಬಿಡ್ತೇನೆ. ಟರ್ನ್ ಮಾಡ್ಕೊಂಡ್ಬಿಟ್ರೆ ಏನಾತ್ ನೋಡ್ರಿ, ಇದು ಟರ್ನ್ ಆದ್ರೆ ಏನಾತ್ ನೋಡ್ರಿ 2y ಈಕ್ವಲ್ ಟು ಸೇಮ ಉಳಿತು 18.5 ಮೈನಸ್ 3.7. ಏನಾದ್ರು ಡೌಟ್ ಐತಿ ಇಲ್ಲಿ ಏನಾದ್ರು ಡೌಟ್ ಐತಿ? ಡೌಟ್ ಇದ್ರೆ ಕೇಳ್ರಿ. ಇನ್ ಮುಂದಿನ ಬಿಡಿಸ್ರಿ ನೋಡೋಣ ಎಷ್ಟು ಮಂದಿ ಬರ್ತೈತಿ. ಇನ್ ಮುಂದಿನ ಪೂರ್ತಿ ಬಿಡಿಸ್ರಿ ಎಷ್ಟು ಮಂದಿ ಬರ್ತೈತಿ ಎಲ್ಲಾರು ಕೈ ಎತ್ತಬೇಕು. ಯಾರ್ಯಾರು ಬಂತು ಇನ್ ಮುಂದೆ ಬಿಡಿಸ್ರಿ ಇಷ್ಟ ಆದ ಸ್ವಲ್ಪ ಟೈಮ್ ಕೊಡ. ಎಲ್ಲರೂ ಬಿಡಿಸ್ಬೇಕು. ಯಾರ್ಯಾರ್ದಾಗೈತಿಲ್ಲ ಕೈ ಎತ್ತಬೇಕು. ಇದು ಇಂಪಾರ್ಟೆಂಟ್, ಇದು ಬಹಳ ಇಂಪಾರ್ಟೆಂಟ್, ಇದು ಕ್ಲಿಯರ್ ಆಗ್ಬೇಕು. ಏನೇ ಡೌಟ್ ಇದ್ರು ನಂಗೆ ಹೆಸಿಟೇಟ್ ಮಾಡಬೇಡ್ರಿ, ಸಂಕೋಚ ಮಾಡದೆ ಕೇಳ್ಕೊಡ್ರಿ. ಓಕೆ, ಇದು ಮುಗಿಸ್ರಿ ಪೂರ್ತಿ. ನಿಮ್ಗೆ ಯಾವ್ದು ಸ್ಟೆಪ್ ಒಳಗಿಲ್ಲ ಏನು ಸಂಕೋಚ ಇಲ್ಲದೆ ಕೇಳ್ಕೊರಿ. ಇನ್ನು ಸ್ಟಾರ್ಟಿಂಗ್ ಇದೆ. ಇಲ್ಲಿವರೆಗೆ ಯಾರಿಗಾರು ಏನಾದ್ರು ಡೌಟ್ ಐತೆ ನೀವು ಅನ್ಮ್ಯೂಟ್ ಮಾಡಿ ದಯವಿಟ್ಟು ಕೇಳಿ. ಹಂಗ ಕೂಡ್ಬೇಡ್ರಿ ತಿಳಿಲ್ಲ ಅಂದ್ರೆ. ಸರ್ ಎಲ್ಲಿ ಸ್ಟೆಪ್ ಹೆಂಗ್ ಬರ್ಕೋದಂತ ತಿಳಿಲಿಲ್ರಿ. ಯಾವ್ದು? ಅಲ್ಲಿ ಸೆಕೆಂಡ್ ಇಂದ ರೀ ಇಲ್ಲಿ x = 18 ರೀ ಮೈನಸ್ 7 ಸಾರಿ y ರೀ. ಈ ಸ್ಟೆಪ್ ಅದರಿಂದ ತೆಳಗ್ ತಿಳಿಲಿಲ್ರಿ. ಹಾ ರೀ, ಇದು ತಿಳಿತಿಲ್ಲೋ? ಇದು ತಿಳಿತು? ಹಾ ರೀ. ಇದೇನಂತ ತಿಳ್ಕೊಂಡಿ? ಇನ್ನು ಹೆಂಗಂತ ತಿಳ್ಕೊಂಡಿದ್ದನ? ಇದು ಹೆಂಗ್ ಬಂತಿದು? ಇದು ಯಾಕೆ ಬಂತಿದು? ಇದು ಯಾಕೆ ಬಂತು ಹೇಳಿ ನೋಡೋಣ. ಈ ಸ್ಟೆಪ್ ಯಾಕೆ ಬಂತು ಮೊದಲು ಹೇಳು. ಇದು ಕೊಟ್ಟ ಸಂಬಂಧ. ಇದು x + y ಕೂಡಿಸಿದ್ರೆ ಎಷ್ಟು ಬರ್ತೈತೆ ಅನ್ನೋದೊಂದು ಕೊಟ್ಟಂತ ಸಂಬಂಧ. ಇದು ಕೊಟ್ಟಂತ ಸಮೀಕರಣ. ಇದು ಎರಡನೇದು, ಇದೊಂದು ಕೊಟ್ಟಂತ ಸಂಬಂಧ, ಕೊಟ್ಟ ಸಮೀಕರಣ. ಈಗ ಇದು ಹೆಂಗ್ ಬಂತು? ಮೂರನೇ ಸ್ಟೆಪ್ ಹೆಂಗ್ ಬಂತು? ಲಕ್ಷ್ಮಣನ ವಯಸ್ಸಿಗೆ = ಮಾಡಿದೋರಿ. ಅಲ್ಲ, ಎಕ್ಸ್ ಯಾವ್ದಿಲ್ಲಿ? ಎಕ್ಸ್ ಯಾವ ವಯಸ್ಸಿದೆ? ಲಕ್ಷ್ಮಣನ್ ರಾಮಂದ್ರಿ ನೋಡು. ನೋಡಲ್ಲ ಮೊದಲು ಬರ್ದಿದ್ದು ನೀನು ಹೆಂಗಿದಿ? ರಾಮ ಪ್ಲಸ್ ಲಕ್ಷ್ಮಣ = 18 ರಾಮ ಮೈನಸ್ ಲಕ್ಷ್ಮಣ = 3 4 ಅಂಶ ಬರ್ದಿರ್ಕಿಲ್ಲ ಅಲ್ಲಿ? ಹಾ ರೀ. ಬಹಳ ಏಕಾಗ್ರತೆ ಬೇಕು ಇದನ್ನ. ಸೊ ಯಾವ್ದು ಉಲ್ಟಾ ಪುಲ್ಟಾ ಮಾಡ್ಕೋಬೇಡ ಯಾವ್ದನ್ನ. ಸೊ x = ಏನಾತಿಲ್ಲ, ನಾನು ಈ y ಅನ್ನ ಈ ಕಡೆ ತಗೊಂಡಿ, ಸಮೀಕರಣದ ಈ ಕಡೆ ಭಾಗ. ಈಗ ನೋಡು, ಹಿಂಗಿತ್ತು x + y = 10 ಇತ್ತು. ಅದನ್ನ ಹೆಂಗ್ ಬರ್ಕೋಬಹುದು? x = ಹೆಂಗ್ ಬರ್ಕೋಬಹುದು? 10 - y ಅಂತ ಬರ್ಕೋಬಹುದು. ಇದು ಗೊತ್ತೈತಿ ನಿನಗ? ಹಾ ಗೊತ್ತೈತಿ. ಇದು ಗೊತ್ತೈತಿ. ಮತ್ತೆ ಅದನ್ನ ಬಿಟ್ಟು ನಾ ಇಲ್ಲಿ ಏನಾದ್ರು ಬೇರೆ ಮಾಡೇನಿ ನೋಡಿ. ಇಲ್ಲಿ
ಅಂದ್ರ ಅದ್ರ ತಳಗಿಂದ ಮತ್ತೊಂದ್ಸಲ ವಾಯ್ ತಗೊಂಡಿರ್ಲಾರಿ ಅದ್ರ ಸಲುವಾಗಿ ತಿಳಿವಾತ್ರಿ. ವೇಟ್ ಒಂದೊಂದು ಇದು ಈ ಸ್ಟೆಪ್ ತಿಳಿತಿರೋ ಕೇಳಾಕತ್ತೇನೆ ನಾನು ಕ್ವಶನ್. ತಿಳಿತಂಗಾರ ನಿನಗ? ಹಾ ರೀ ತಿಳಿತ್ರಿ. ಓಕೆ, ಈಗ ನೆಕ್ಸ್ಟ್ ಸ್ಟೆಪ್ ಹೋಗೋಣ. ನೆಕ್ಸ್ಟ್ ಸ್ಟೆಪ್ ಒಳಗೆ ಏನ್ ಮಾಡತ್ತೆ, ನಾನು ಸಮೀಕರಣ 2 ತಗೊಳತ್ತೀನಿ. ಈ ಸಮೀಕರಣ 2 ಐತಲ್ಲ, ಈ ಸಮೀಕರಣ 2 ಐತಿ ಗೊತ್ತೈತಿ, ಇದನ್ನ ತಗೊಳಕತ್ತೇನೆ. ಇದ್ರೊಳಗ ಈ ಎಕ್ಸ್ ಐತಲ್ಲ, ಈ ಎಕ್ಸ್ ಐತಲ್ಲ, ಈ ಎಕ್ಸ್ ಜಾಗದಾಗ ನಾನು ಈ ಬೆಲೆ ಅಂತ ತುಂಬ್ತೀನಿ. ಯಾಕಂದ್ರೆ ಎಕ್ಸ್ ಇದಕ್ಕೆ ಸಮ ಐತಿ. ಎಕ್ಸ್ ಎಷ್ಟಕ್ಕೆ ಸಮ ಐತಿ? 18 ಮೈನಸ್ ವೈ ಗೆ ಸಮ ಐತಿ. ಸೊ ಎಕ್ಸ್ ಜಾಗದೊಳಗೆ ನಾನು ಈ ಬೆಲೆಯನ್ನು ತುಂಬುತ್ತೇನೆ. ಸೊ ಎಕ್ಸ್ ಜಾಗದೊಳಗೆ ಇದನ್ನ ಬರ್ಕೊಂಡು ನೋಡಿ, ಯಾವ್ದನ್ನ? ಈ ಎಲ್ಲ ಬೀಜೋಕ್ತಿಯನ್ನು 18 ಮೈನಸ್ ವೈ. ಆಮೇಲೆ ಸಮೀಕರಣ 2 ಇನ್ನು ಪೂರ್ತಿ ಮುಗಿಸಿಲ್ಲ ನಾನು. ಸಮೀಕರಣ 2 ಬರಿಬೇಕಾದ್ರೆ ಏನ್ ಬರಿಬೇಕು ನಾನು? ಮೈನಸ್ ವೈ ನೋಡಿ, ಈ ಮೈನಸ್ ವೈ, ಈ ಮೈನಸ್ ವೈ ಇದ್ದು ಇಲ್ಲಿ ಬಂತು, ಈಕ್ವಲ್ ಟು 3.34 ನೋಡ್ರಿ. ಇದು 2ನೇ ಸಮೀಕರಣ ಗತನೇ ಐತಿ. ಏನ್ ಮಾಡಿದ್ ನಾನು? ಎಕ್ಸ್ ಬದ್ಲಿ ಇಲ್ಲಿ ಏನ್ ಬರ್ದಿ? 18 ಮೈನಸ್, ಅದೆಲ್ಲಿಂದ ಬಂತು ನನಗ? ಇಲ್ಲಿಂದ ಬಂತು, ಮೊದಲನೇ ಸಮೀಕರಣದಿಂದ. ಅಂದ್ರೆ ಏನ್ ಹೇಳತ್ತೇನೆ ನಾನೀಗ? ಮೊದಲನೇ ಸಮೀಕರಣ ಏನ್ ಹೇಳತ್ತಿ? ಎಕ್ಸ್ ವೈ ಕೂಡಿಸಿದ್ರೆ 18 ಆಕೈತಿ. ಅದ್ರ ಅರ್ಥ 18 ವೈ ಕಳೆದ್ರೆ ನನಗ ಎಕ್ಸ್ ಬೆಲೆ ಸಿಗ್ತೈತಿ ಅಂತ ಮೊದಲನೇ ಸಮೀಕರಣ ಹೇಳತೈತಿ. 2ನೇ ಸಮೀಕರಣದಾಗ ಏನ್ ಹೇಳತೈತಿ? ಎಕ್ಸ್ ಬೆಲೆದೊಳಗ ವೈ ಬೆಲೆ 3.34 ಸಿಗ್ತೈತಿ ಅಂತ ಹೇಳಾಕತೈತಿ. ಲಕ್ಷ ಕೊಟ್ಟು ಕೇಳ್ರಿ. ಈಗ ಆ 2ನೇ ಸಮೀಕರಣವನ್ನ ಹೆಂಗ್ ಬರೀದ್? ಹಂಗಾರ ಎಕ್ಸ್ ಜಾಗದಾಗ ಏನ್ ಬರೀತೇನೆ ನೋಡ್ರಿ, 18 ಒಳಗೆ ವೈ ಕಳೆದ್ರ ಏನ್ ಸಿಗ್ತೈತಲ್ಲ ಅದನ್ನ ತಗೋರಿ, ವೈ ಅನ್ನು ಕಳೀರಿ, ಅವಾಗ 3.34 ಬರ್ತೈತಿ ಅಂತ ಹೇಳ್ತೇನೆ ನೋಡ್ರಿ. ಯಾಕ? 18 ಮೈನಸ್ ವೈ ಮಾಡ್ರೆ ಏನ್ ಬರ್ತೈತಿ ನಮಗ? ಎಕ್ಸ ಬರ್ತೈತಿ. ಮ್ಯಾಲೆ ಹೇಳಿದೇವ್ ನಾವು ಈಗಾಗಲೇ, 18 ಒಳಗೆ ವೈ ಕಳೆದ್ರೆ ಎಕ್ಸ ಬರ್ತೈತಿ ಅಂತ. ಸೊ ಎಕ್ಸ್ ಜಾಗದಾಗ ಅದ್ರೊಳಗೆ ಇನ್ನು ಮತ್ತೆ ವೈ ಕಳೆದ್ರೆ ಎಷ್ಟು ಬರ್ತೈತಿ? 3.34 ಬರ್ತೈತಿ ಅಂತ ಬರ್ಕೊಂಡು. ಅರ್ಥ ಆಯ್ತು? ಎಲ್ಲಿ ಬಂತು? ಈ ಎಕ್ಸ್ ಜಾಗದಾಗ ನಾ ಇದನ್ನ ಬರ್ಕೊಂಡಿ. ಎಕ್ಸ್ ಇತ್ತಲ್ಲ ಅಲ್ಲಿ 2ನೇ ಸಮೀಕರಣದಾಗ, ಏನ್ ಎಕ್ಸ್ ಇತ್ತು ಇಲ್ಲಿ ಇತ್ತಲ್ಲ, ಇದು ಎಕ್ಸ್. ಈ ಜಾಗದಾಗ ಈ ಪೂರ್ತಿ ಬೀಜೋಕ್ತಿ ಎಕ್ಸ್ ಇದಕ್ಕೆ ಸಮ ಆಗೈತೆ ನೋಡಿ, ಸಮ ಎಕ್ಸ್ ಇದಕ್ಕೆ ಸಮ ಆಗೈತೆ. ಅದ್ರ ಎಕ್ಸ್ ಜಾಗದಾಗ ಎಕ್ಸ್ ಎಲ್ಲೆಲ್ಲ ಐತ್ಲ ಅಲ್ಲಿ ಎಲ್ಲಾನ ಇದನ್ನ ಬರಿಬಹುದು. ಎಕ್ಸ್ ಎಲ್ಲಿ ಐತ್ಲ ಅಲ್ಲಿ ಬರಿಬಹುದು. 18 ಬರೀಬಹುದು. 18 ಮೈನಸ್ ವೈ, ಆಮೇಲೆ ಮೈನಸ್ ವೈ ಈಕ್ವಲ್ ಟು 3.34. ಮತ್ತೆ ಯಾರಿಗೆ ಏನಾರ ಡೌಟ್ ಐತಿ? ಇದ್ರ ಡೌಟ್ ಇಟ್ಕೊಂಡು ಹೋಗ್ಬೇಡ್ರಿ. ಬೀಜಗಣಿತ ಡೌಟ್ ಆಯ್ತು. ಇದು ಬೀಜಗಣಿತ ದೊಡ್ಡದಾಕೊಂತ, ಇದು ಮುಗ್ಯಾಂಗಿಲ್ಲ. ಇದು ಬೀಜಗಣಿತ ಬಹಳ ಪವರ್ಫುಲ್ ಐತಿ, ಬಹಳ ಚಲೋ ಐತಿ. ನಿಮ್ಗೆ ಇನ್ನು ನಿಮಗೆ 6-8 ವರ್ಷ ಮುಗ್ಯಾಂಗಿಲ್ಲ ಬೀಜಗಣಿತ. ಇದು ಫಸ್ಟ್. ಇದು ನೀವ್ ಅವಾಗ ಹೇಳಿರಿ ಬ್ರಾಕೆಟ್ ತೆಗದ್ರ ಒಳಗಿಂದೆಲ್ಲ ಚಿಹ್ನೆ ಚೇಂಜ್ ಆಕ್ಕವಂತ್ರಿ. ಅಲ್ಲಿ ನಾನ್ ಹಂಗ ಹೇಳಿ, ಈ ಪ್ಲಸ್ ಇದ್ದಾಗ ಯಾಕೆ ಚೇಂಜ್ ಆಕೈತಿ? ಹಂಗ ಬ್ರಾಕೆಟ್ ಹೊರಗ, ಈಗ ಬ್ರಾಕೆಟ್ ಹೊರಗೆ ಹಿಂಗಿದ್ದಾಗ ಯಾಕೆ ಚೇಂಜ್ ಆಕೈತಿ? ಹಿಂಗಾದಾಗ ಆಕೈತಿ ಚೇಂಜ್? ಯಾವಾಗ ಆಗ್ತೈತಿ ಚೇಂಜ್? ಮೈನಸ್ ಇದ್ದಾಗ. ಮತ್ತೆ ಇಲ್ಲೆಲ್ಲಿ ಹಂಗ ನೋಡು, ಹೇಳು ಎಲ್ಲಿ ಹಂಗ? ಅದಕ್ಕೆ ನೀವ್ ಏನ್ ಮಾಡ್ಬೇಕು? ಪ್ರಾಕ್ಟೀಸ್ ಬಾಳ್ ಮಾಡ್ಬೇಕು. ನೀವು ಹೋಮ್ವರ್ಕ್ ಎಲ್ಲ ಕರೆಕ್ಟ್ ಮಾಡಕತ್ತೀರಿ ಕೊಟ್ಟದ್ದು, ಇನ್ನಷ್ಟು ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಓಕೆ, ಯಾಕೆ ಚೇಂಜ್ ಆಕೈತಿ? ನಾನ್ ಹೇಳಿದಂಗ ನೀವು ತಗೋಬೇಡ್ರಿ. ಯಾಕೆ ಚೇಂಜ್ ಆಗ್ತೈತಿ ನಿಮಗೆ ನೀವು ಅರ್ಥ ಮಾಡ್ಕೊಂಡು ಹೇಳಿದೇನೆ ನಾನು ನಿಮಗೆ. ಯಾಕೆ ಚೇಂಜ್ ಆಗ್ತೈತಿ ನಾನು ಹೇಳಿದೇನಂತ ತಗೋಬೇಡ್ರಿ. ಇಲ್ಲಿ ಚೇಂಜ್ ಆಗೋ ಪ್ರಶ್ನೆನೇ ಇಲ್ಲ. 18 ಮೈನಸ್ ವೈ ಮತ್ತೆ ಮೈನಸ್ ವೈ ಐತಿ. ಇಲ್ಲಿ ಎಲ್ಲಿ ಚೇಂಜ್ ಆಗೋ ಪ್ರಶ್ನೆನೇ ಇಲ್ಲ. ಎಲ್ಲಿ ಚೇಂಜ್ ಆಕೈತಿ? ಇಲ್ಲಿವರೆಗೆ ತಿಳಿತಂಗಾರ ಎಲ್ಲರಿಗೂ? ತಿಳಿತು ಇಲ್ಲಿವರೆಗೆ? ಸೊ 18 ಒಳಗ 14.75 ಆಯ್ತು. ಎಷ್ಟಾಗ್ತಿದು? ಈಕ್ವಲ್ ಟು ಅಥವಾ ಇದನ್ನ ಹಿಂಗ್ ಬರ್ಕೋಬಹುದು. ಈ ಕಡೆ ಇದನ್ನ ಈ ಕಡೆ ಮಾಡೋದ್ರಾಗ ಏನೂ ಪ್ರಾಬ್ಲಮ್ ಇಲ್ಲ. 14.75 ನೋ ಪ್ರಾಬ್ಲಮ್. ಹಿಂಗ್ ಮಾಡ್ಕೋಬಹುದು ನಾವು. ಇದನ್ನ ಈ ಕಡೆ ಮಾಡ್ಕೋಬಹುದು. ಪೂರ್ತಿ ಇದನ್ನ ಈ ಕಡೆ, ಪೂರ್ತಿ ಇದನ್ನ ಈ ಕಡೆ. ಅವಾಗ ಚಿಹ್ನೆ ಚೇಂಜ್ ಮಾಡ್ಬೇಡ್ರಿ. ಮತ್ತ ಅವಾಗ 2 ಕಡೆ ಚಿಹ್ನೆ ಚೇಂಜ್ ಮಾಡ್ಬೇಕಾಕತಿ. ಹಿಂಗ ಆಕತಿ 2 ಕಡೆ ಚಿಹ್ನೆ ಚೇಂಜ್. ಹಿಂಗ್ ಮಾಡ್ರಿ ಏನರ್ಥ? ಹಿಂಗ್ ಅಂದ್ರೆ ಏನು? ಈ ಕಡೆನು ನಾನು
ಪ್ಲಸ್ ಮಾಡ್ಕೋಬಹುದು, ಈ ಕಡೆನು ಪ್ಲಸ್ ಮಾಡ್ಕೋಬಹುದು. ಹಂಗ್ ಮಾಡೋ ಅವಶ್ಯಕತೆ ಇಲ್ಲ. ಫ್ಲಿಪ್ ಮಾಡಕ್ಕೆ ನಮ್ಗೆ ಏನು ಮಾಡೋದಿಲ್ಲ. ಈ ಒಂದನ್ನು ಮಾತ್ರ ಈ ಕಡೆ ತಗೊಂಡ್ರೆ ಅವಾಗ ಮೈನಸ್ ಆಕತಿ. ನಾವ್ ಎರಡನ್ನು ಪೂರ್ತಿ ಸಮೀಕರಣವನ್ನ ನಾ ಏನ್ ಮಾಡಾಕತ್ತೀನಿ, ಆ ಕಡೆಯಿಂದ ನೋಡಾಕತ್ತೀನಿ, ಪೂರಾ ತಿರುವಿಡಾತೇನೆ ಸಮೀಕರಣ. ಅವಾಗೇನ ಏನು ಮಾಡ್ಬೇಕಾಗಿಲ್ಲ. ಸೊ y equal to 14.75 divided by 2 ಆಯ್ತು. ಇಲ್ಲಿ ಎರಡು yಗಳು ಇಷ್ಟಕ್ಕೆ ಸಮ, ಒಂದು y ಎಷ್ಟಕ್ಕೆ ಸಮ, y equal to ಎಷ್ಟಾಯ್ತು 7.375. 7.375. ಈಗ ಇದೇ ಯಾರಿಗೂ ಡೌಟ್ ಬಂದಿತ್ತಲ್ಲ, ಈ ಸ್ಟೆಪ್ನಾಗ ಡೌಟ್ ಬಂದಿತ್ತು, ಯಾರಿಗೆ? ಸೃಷ್ಟಿ ಈಗ ಹೇಳು, ಎಕ್ಸ್ ಬೆಲೆ ಹೆಂಗ್ ತೆಗೆದು, y ಬೆಲೆ ಸಿಕ್ತು ನನಗೀಗ. ಇನ್ ಎಕ್ಸ್ ಬೆಲೆ ಹೆಂಗ್ ತೆಗೆದು ಅಂದ್ರೆ ಲಕ್ಷ್ಮಣನ ವಯಸ್ಸು ಸಿಕ್ತು ನನಗೆ, ಇನ್ನು ರಾಮನ ವಯಸ್ಸು ಹೆಂಗ್ ತೆಗೆದು? y ಇಟ್ಕೊಂಡ್ ಮಾಡೋದ್ರಿ ಸರಿ. ಏನ್ ಮಾಡ್ಲಿ? ಅದೇ ಟೈಪ್ y ಇಟ್ಕೊಂಡ್ರಿ ಇಸ್ ಈಕ್ವಲ್ ಟು 7.375 ಇಟ್ಕೊಂಡ್ ಕ್ಯಾಶ್ ಮಾಡೋದ್ರಿ. ಹೌದೌದು, ಅದನ್ನ ಇಟ್ಕೋ. ಅದನ್ನ ಎಲ್ಲಿ ಇಟ್ಕೊಳ್ಳೋದು? ಕರೆಕ್ಟ್ ಐತಿ. y ನಮ್ಗೆ ಸಿಕ್ಕೈತಿ 7.375. ಅದನ್ನ ಎಲ್ಲಿ ಇಟ್ಕೊಳ್ಳೋದು? ಅದ್ ತಗೊಂಡ್ ಏನ್ ಮಾಡೋದು? ಎರಡನೇ ಸಮೀಕರಣ ಐತ್ಲ ರೀ ಅಲ್ಲಿ ರೀ, ಒಂದನೇದ್ರಾಗೂ ಇಟ್ಕೋಬಹುದು, ಎರಡನೇದ್ರಾಗೂ ಇಟ್ಕೋಬಹುದು. ಹೌದು ಇಲ್ಲ? ಎರಡು ಕೊಟ್ಟಿದಾರಲ್ಲ ಅವ್ರ. ಎಕ್ಸ್ ವೈ ಇಷ್ಟ ಆಕೈತಿ, ಎಕ್ಸ್ ದಾಗ y ಕಳೆದ್ರೆ ಇಷ್ಟ ಆಕೈತಿ. ಇದ್ರಾಗರೆ ಹಾಕ್ರಿ, ಎಲ್ಲಿ ಹಾಕಿ ಒಂದ ಉತ್ತರ ಬರ್ತದೆ ನೋಡ್ರಿ. ಬೇಕಾದ್ರೆ ಮಜಾ ನೋಡಿ. ಇದ್ರಾಗರೆ ಹಾಕ್ರಿ, ಯಾವ್ದ್ರಾಗ ಹಾಕೋಣ ನಾವು? ಎರಡನೇದ್ರಾಗ ಹಾಕೊಂಡ್ರಿ. ಎರಡನೇದ್ರಾಗ ಹಾಕೋ. ಓಕೆ, ವೆರಿ ಗುಡ್. ಸೊ ಎರಡನೇದ್ರಾಗ ಹಾಕೋಣ. ಎರಡನೇದ್ರೊಳಗೆ ಏನ್ ಹಾಕ್ಲಿ? ಎಕ್ಸ್ ಮೈನಸ್ ಈ ಕಡೆ ಹಾಕೋತೀನಿ, ಇಲ್ಲಿ ಹಾಕೋ. ಎಕ್ಸ್ ಮೈನಸ್ ವೈ ಜಾಗದಾಗ ಏನ್ ಹಾಕೋತೀನಿ ನಾನು? ಈ ಪಾಯಿಂಟ್ 375 3.34 3 ಪಾಯಿಂಟ್. ಆದ್ದರಿಂದ $3.75 plus 7.37 ಎಷ್ಟು ಬಂತು? 11.1. ಸೊ ರಾಮನ ವಯಸ್ಸು ಎಷ್ಟಾಯ್ತು? ರಾಮನ ವಯಸ್ಸು 11.125 ವರ್ಷಗಳು. 3.75 ವರ್ಷಗಳು. ಈ ತರ ಬರ್ದ್ಬಿಡೋದು. ಇಷ್ಟೊಂದು ವಯಸ್ಸಾಯ್ತು. ಕ್ಲಿಯರ್ ಆಗಿ ಬರಿಬೇಕು ಇದನ್ನ. ಬರೀ ಎಕ್ಸ್ ವೈಗಳಲ್ಲ, ಎಕ್ಸ್ ವೈಗಳನ್ನ ತಗೊಂಡು ಏನ್ ಮಾಡೋದು? ಅವ್ರಿಗೆ ರಾಮನ ವಯಸ್ಸು ಹಾಗೂ ಲಕ್ಷ್ಮಣನ ವಯಸ್ಸುಗಳನ್ನ ಕಂಡುಹಿಡೀರಿ. ಕೊನೆಗೆ ಅದನ್ನ ಅರ್ಥಪೂರ್ಣ, ಅದನ್ನ ಸಾಮಾನ್ಯ ಯಾರೇ ತಿಳ್ಕೊಳ್ಳೋಂಗ್ ಬರ್ಕೋಬೇಕು. ಬರೀ ಎಕ್ಸ್ ವೈ ಅಂತ ಬರೆದ್ರೆ ಅಲ್ಲ. ಏನದು? ಆಯತದ ಉದ್ದ ಅಗಲಗಳು, ರಾಮನ ವಯಸ್ಸು, ಲಕ್ಷ್ಮಣನ ವಯಸ್ಸು, ಕಿತ್ತಳೆ ಹಣ್ಣಿನ ಬೆಲೆ ಮತ್ತು ಸೇಬು ಹಣ್ಣಿನ ಬೆಲೆನೋ ಅಥವಾ ಇರ್ತತಿ ಅವ್ನ್ ಕಂಡು ಹಿಡ್ಕೊಳ್ಳೋದು. ಆ ಕಂಡು ಹಿಡ್ಕೊಳ್ಳೋದನ್ನ ಏನ್ ಕಂಡು ಹಿಡಿದು ನಾವು ಅದನ್ನ ಕೊನೆಗೆ ಬರ್ಕೋಬೇಕು. ನೋಡಿ, ಇದೇ ನಾವು ಬೀಜಗಣಿತ ಈ ಲೆಕ್ಕನ ಹೇಳಿದ್ನಪ್ಪ ನಿಮ್ಗ. ರಾಮ ಮತ್ತು ಲಕ್ಷ್ಮಣನ ವಯಸ್ಸು ಕೂಡಿಸಿದ್ರೆ 18.5. ರಾಮ ಇದ್ದಾವ 3.75 ಇಯರ್ಸ್ ಲಕ್ಷ್ಮಣನ್ಗಿಂತ ದೊಡ್ಡವ. ಅಂದ್ರೆ ನೀವು ಟ್ರಯಲ್ ಅಂಡ್ ಎರರ್ಲೇ ಮಾಡ್ಬೋದಾಗಿತ್ತೇನೋ, ಹಂಗ ಬೇರೆ ಬೆಲೆ ಮಾಡ್ತಾ ಬರ್ಬೋದಾಗಿತ್ತು. ಇದಕ್ಕೆ ಇಂಥ ಬೆಲೆಗಳಿಗೆ ಇಂಥ ಉತ್ತರ. ಪೂರ್ಣ ಸಂಖ್ಯೆಗಳನ್ನ ಮಾತ್ರ ನೀವು ಟ್ರೈ ಮಾಡ್ತಿದ್ರಿ, ಬಹಳ ಈ ಉತ್ತರ ಬರ್ತಿತ್ತು ನಿಮಗ ಈಸಿಲಿ. ಬೀಜಗಣಿತದ ಪವರ್ ನೋಡ್ರಿ ಎಷ್ಟೈತಿ. ಬೀಜಗಣಿತ ನೇರವಾಗಿ ನಮಗೆ ಉತ್ತರಕ್ಕೆ ತಗೊಂಡು ಬಂತು. ನೇರವಾಗಿ ಲಕ್ಷ್ಮಣನ ವಯಸ್ಸು 7.375 ಐತ್ರಿ. ನೀವು 3.75 ಬರ್ದಿ. ಓಕೆ ಮಾಡಿ ಲಾಸ್ಟ್ಗ ಹಿಂಗ ಉತ್ತರದೊಳಗ ತಪ್ಪು ಬರ್ದ್ಬಿಟ್ರನು ಸಹಿತ ಏನಾಗ್ಬಿಡ್ತೈತಿ,
ಅವ್ರು ಚೆಕಿಂಗ್ ಮಾಡೋರು ಒಂದ್ಸಲ ನೋಡುದು. ಲಕ್ಷ್ಮಣ ವಯಸ್ಸು 7.75 ವರ್ಷಗಳು. ಬಟ್ ನಾವು ಪ್ರತಿಭಾ ಪೋಷಕರು ಸೆಲೆಕ್ಷನ್ ಟೆಸ್ಟ್ ಮಾಡ್ಬೇಕಾದ್ರೆ ನಿಮ್ಮ ರಫ್ ಎಲ್ಲ ನೋಡ್ತೀವಿ, ಬರೀ ಇದನ್ನಷ್ಟ ನೋಡಂಗಿಲ್ಲ. ಈವನ್ ರಫ್ ವರ್ಕ್ ನಾಗ ಏನ್ ಮಾಡಿದ್ದೀರಿ ಅದನ್ನು ಆಕ್ಚುಲಿ ನೋಡ್ಬೇಕು. ಆತರ ಒಂದ್ಸಲ ಏನಾಗ್ಬಿಡ್ತೈತಿ, ಈ ತರ ಎಲ್ಲ ಕರೆಕ್ಟ್ ಮಾಡಿ ಕೊನೆಗೆ ಬರಿಬೇಕಾದ್ರೆ. ಸೊ ನಾಳೆ ನೀವು ಯಾರು ಟೀಚರ್ಸ್ ಆದ್ಮೇಲೆ ನೋಡ್ಬೇಕು, ಪರೀಕ್ಷೆ ಪೇಪರ್ಗಳನ್ನ ಚೆಕ್ ಮಾಡೋದಂದ್ರೆ ಕೊನೆಯ ಉತ್ತರ ಚೆಕ್ ಮಾಡೋಕಷ್ಟೇ. ಅವ್ರು ಅದನ್ನ ಒಳಗಡೆ ಏನ್ ಮಾಡಿದಾರ ಮಕ್ಕಳು, ಕಚ್ಚಾದಲ್ಲಿ ಏನ್ ಮಾಡಿದಾರು ಅದು ಎಲ್ಲ ನೋಡ್ಬೇಕು. ಇದು ಎಲ್ಲರಿಗೂ ಸ್ಪಷ್ಟ ಆಯ್ತೋ? ಇನ್ನು ಯಾರಿಗಾದ್ರೂ ಇದು ಬೀಜಗಣಿತದ ಮುಖ್ಯವಾದ ನೋಡ್ರಿ ಒಂದು ಭಾಗ ಇದು. ಈ ಸಮೀಕರಣಗಳು ಗೊತ್ತಿಲ್ಲದ ವಿಷಯಗಳನ್ನ ತಿಳ್ಕೊಳ್ಳಕ್ ಬಳಸ್ಬೋದು. ಒಮ್ಮೆ ನೋಡೋಣ, ಎಲ್ಲರೂ ಯಾರಿಗೆ ಇದು ಆಗಿಲ್ಲ ಅವ್ರ ಕೈ ಎತ್ತರಿ ನೋಡೋಣ. ಇದು ಅರ್ಥ ಆಗ್ಲಿಲ್ಲಪ್ಪ ನನಗೆ ಅಂತ ಕೈ ಎತ್ತರಿ. ಏನ್ ಅರ್ಥ ಆಗ್ಲಿಲ್ಲ? ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ಕೈ ಎತ್ತರಿ, ಸಂಕೋಚ ಬೇಡ, ಮುಕ್ತವಾಗಿ ಹೇಳ್ಕೊಡ್ರಿ. ಯಾಕಂದ್ರೆ ಇದು ಈ ಟ್ರೈನ್ ಬಿಡಾಕ್ ಕೊಡ್ಬೇಡ್ರಿ. ಈ ಟ್ರೈನು ಅಬ್ಸೆಂಟ್ ಯಾರು ಉಳಿಬೇಡ್ರಿ ಈ ಟೈಮ್ದೊಳಗೆ. ಈ ಟ್ರೈನ್ ಬಿಟ್ಟು ಹೋಗ್ತಂದ್ರ ಮತ್ತೆ ಹೋಗ್ಬಿಡ್ತೈತಿ. ಯಾರು? ಶಿವಕುಮಾರ್ ಒಬ್ಬ ಕೈ ಎತ್ತ, ಗೊತ್ತಾಗಿಲ್ಲ ಅಂತ. ಮತ್ತೆ ಯಾರು? ಯಾರಾದ್ರೂ ಇದ್ರ ಕೈ ಎತ್ತ. ಶಿವಕುಮಾರ್ ಏನ್ ತಿಳಿದಿಲ್ಲ? ಶಿವಕುಮಾರ್ ಹೇಳಿ, ಏನ್ ತಿಳಿದಿಲ್ಲ? ಹಂಗಲ್ಲ, ಸ್ಟೆಪ್ ತಿಳಿದಿಲ್ರಿ ಅಂತಂದ್ರೆ ನಾನು ಹಂಗ. ನೀನ್ ಯಾವಾಗ ಬಂದಿ ಕ್ಲಾಸ್ಗೆ? ಕ್ಲಾಸ್ ನಿನಗೆ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತೋ ಏನ್ ಹೆಂಗಿತ್ತು? ಸ್ಟೆಪ್ ತಿಳಿಲ್ಲ ಅಂದ್ರೆ ನಾನು ಯಾವ ಸ್ಟೆಪ್ ಕರೆಕ್ಟ್ ಆಗಿ ತಿಳಿಲ್ಲ ಅನ್ನೋದನ್ನ ಇದೇ ಹೆಂಗ್ ಹೇಳಿದ್ಲಿಲ್ಲ, ಸೃಷ್ಟಿ ಹೇಳಿದ್ಲಿಲ್ಲ. ಈ ಸ್ಟೆಪ್ ಸರ್ ತಿಳಿಲಿಲ್ರಿ, ಹಂಗ ನಾನು ಕುತ್ಕೊಂಡು ಕೊನೆಗೆಲ್ಲ ಏನು ತಿಳಿದಿಲ್ರಿ ಅಂತಂದ್ರೆ ಹೆಂಗ? ಇಲ್ಲ, ನೀನ್ ಯಾವಾಗ ಬಂದಿ ಕ್ಲಾಸ್ಗೆ? ಮೊದಲು ಕ್ಲಾಸ್ಗೆ ಈಗ ಬಂದಿಯೋ ಮೊದಲಿಂದ ಇದೆಯೋ? ಹೇಳ್ಬೇಕು ಶಿವಕುಮಾರ್, ಮೊದಲಿನಿಂದ ಕ್ಲಾಸ್ ಎಷ್ಟು ಗಂಟೆಗೆ ಬಂದಿ ನೀನು ಕ್ಲಾಸಿಗೆ? 6 ಬಂದಿದ್ದೆ. ಓಕೆ, ಸೊ ಸ್ಟಾರ್ಟಿಂಗ್ ಇಂದ ಅಟೆಂಡ್. ಪ್ರಾಬ್ಲಮ್ ಏನಾದ್ರು ಐತಿ ನಿನಗೆ? ಸ್ವಲ್ಪ ನಾನು ಹೇಳೋದೆಲ್ಲ ಕೇಳ್ಸಾಗ್ತೈತೆ? ಅಟ್ಲೀಸ್ಟ್ ತಿಳಿಯೋದಲ್ಲ ಕೇಳ್ಸಾಕ್? ಏನ್ ಕಟ್ ಆಗತ್ತೆ? ಶಿವಕುಮಾರ್ ಇಲ್ಲ ಹೇಳಿ. ಕಟ್ ಆಗತ್ತಿತ್ತಂದ್ರ ಪ್ರಾಬ್ಲಮ್ ಐತಿ. ನಿನ್ ಯಾವ್ದಾದ್ರು ಒಂದು ಸ್ಟೆಪ್ ತಿಳಿಲಿಲ್ಲ ಅಂದ್ರೆ ಕೇಳ್ಬೋದು. ಪೂರ್ತಿ ವಿವರ ಇಲ್ಲ, ಯಾಕಂದ್ರೆ ನೀನ್ ಒಬ್ನೇ ಇದೆ. ಈಗ ಉಳಿದವ್ರಿಗೆಲ್ಲರಿಗೂ ಇನ್ನು ಎಕ್ಸಾಮ್ ಬರ್ಸಿ ಮಾಡಂಗಿಲ್ಲ. ನೀನ್ ಇನ್ನೊಮ್ಮೆ ವಿಡಿಯೋ ನೋಡ್ಬೇಕಾಗ್ತದೆ. ಯಾವ್ದಾದ್ರು ಒಂದು ಸ್ಟೆಪ್ ತಿಳಿದಿಲ್ಲ ಅಂದ್ರೆ ಹೇಳಿ. ಯಾವ್ದು? 1, 2 ಈ ಸ್ಟೆಪ್? ಓಕೆ, ನಾ ಕೇಳ್ಕೊತ ಹೋಗ್ತೇನೆ. ಈ ಸ್ಟೆಪ್ ತಿಳಿತು? ಹೆಂಗ್ ಬಂತ ಹೇಳ್ತೀವಿ? ಈ ಸ್ಟೆಪ್ ಎಲ್ಲಿಂದ ಬಂತಿದ್ದು ಹೇಳಿ. ನೀನ್ ಮಾತಾಡ್ಬೇಕು, ಇರಲಿಲ್ಲ ಅಂದ್ರೆ ನಾನು ಕ್ಲಾಸ್ ಮುಂದುವರಿಸ್ತೀನಿ. ಓಕೆ, ಹಂಗಿದ್ರೆ ಒಂದ್ ಕೆಲಸ ಮಾಡು, ಚಲೋ ಇದ್ದಾಗ ಹೋಗಿ ರೆಕಾರ್ಡಿಂಗ್ ಅನ್ನ ನೋಡ್ಕೋ ಈ ಕ್ಲಾಸ್. ಓಕೆ, ಯಾಕಂದ್ರೆ ನೀವು ವಾಪಸ್ ಮತ್ತೆ ಕಟ್ ಕೇಳ್ತೈತಿ, ಮತ್ತೆ ನಿನ್ಗೆ ಅದರಿಂದ ಯಾವ ಪ್ರಯೋಜನ ಆಗುದಿಲ್ಲ. ಸ್ವಲ್ಪ ಪ್ರಯತ್ನ ಮಾಡಿ ಒಳ್ಳೆ ನೆಟ್ವರ್ಕ್ ನೋಡ್ರಿ. ಈಗ ನಾವು ನಿನ್ನೆ ಎಲ್ಲಿ ಹೋಗಿದ್ವಿ ಗೊತ್ತಿಗೆ? ಉತ್ತರ ಕನ್ನಡ ಜಿಲ್ಲೆಗೆ ಹೋಗಿದ್ವಿ. ಕುಮಟಾ, ಕೋಲಾ, ಹೊನ್ನಾವರ ಈ ಬ್ಲಾಕ್ಗಳಿಗೆ. ಅಲ್ಲಿ ಹುಡುಗರು ಬಂದಿದ್ರು. ಯಾರು ಹೋಗಿದಿರಲ್ಲ ಗೊತ್ತಿಲ್ಲ ನಿಮ್ಗೆ. ನನಗೆ ಬಹಳ ಅಂದ್ರೆ ಬಹಳ ದೂರ ಹಳ್ಳಿಗಳಲ್ಲಿ, ಕಾಡು ಪ್ರದೇಶ, ಅಲ್ಲಿ ನೆಟ್ವರ್ಕ್ ಬರುದಿಲ್ಲ. ನಮ್ದು ಬೆಳಗಾವಿ, ಧಾರವಾಡ, ಚಿಕ್ಕೋಡಿ, ಹುಕ್ಕೇರಿ, ಬೈಲೊಂಗಲ, ಗದಗ ಈ ಕಡೆಯಿಂದ ಎಲ್ಲ ಅದರಿದ್ರು ನಿಮಗೆಲ್ಲ. ಹಂಗಲ್ಲ ಅಲ್ಲಿ
ತೋಟದ ಮನಿಗಳು, ಗುಡ್ಡಗಾಡು, ಪೂರ್ತಿ ಕಾಡು, ಎಲ್ಲೋ ಒಂದ್ ಮನಿ ಗುಡ್ಡದಾಗ, ನೆಟ್ವರ್ಕ್ ಬರುದಿಲ್ಲ ಅವ್ರಿಗೆ, ಫೋನ್ ಈ ಡೇಟಾ ಹೋಗಿ ಅಂತಹ ಪ್ರದೇಶ. ಅಲ್ಲಿಂದ ಮಕ್ಕಳನ್ನ ನಾವು ಆಯ್ಕೆ ಮಾಡಕ್ ಹೋಗಿದ್ವಿ. ಚಿಂತೆ ಆಯ್ತು, ಏನಪ್ಪಾ ಇವರು ಇಂತಲ್ಲಿ ಊರಲ್ಲೇ ಅದಾರು, ಇವ್ರು ನಮ್ ಕ್ಲಾಸ್ ಅಟೆಂಡ್ ಆದ್ರೂ ಹೆಂಗ್ ಅಂತೇಳಿ. ಆವಾಗ ಅಲ್ಲಿ ಹುಡುಗರು ಬಂದು ಹೇಳಿದ್ರು, ಚಿಂತೆನ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳಿ. ಒಬ್ಬ ಹುಡುಗಿ ಹೇಳಿದ್ಲು, ಮನಿಯೊಳಗೆ ನೆಟ್ವರ್ಕ್ ಬರುದಿಲ್ಲ, ತೋಟದಾಗ ಐತ್ರಿ ಮನಿ, ಆದ್ರ ನಮ್ಮ ಒಬ್ಬ ಸಂಬಂಧಿಕರದಾರು, ಅವ್ರ ಮನಿ ದಿಬ್ಬದ ಮೇಲೆ ಐತ್ರಿ, ಗುಡ್ಡದ ಮೇಲೆ, ಅಲ್ಲಿ ಬರ್ತೈತಿ, ಅಲ್ಲಿ ಹೋಗಿ ಅಟೆಂಡ್ ಆಗ್ತೀನಿ. ನಾನ್ ಮುಂಜಾನೆ ನಮ್ದು 6:30 ಕ್ಲಾಸ್ ಇರ್ತೈತಿ, ಅದಕ್ಕೇನ್ ಚಿಂತೆ ಇಲ್ರಿ, ನಾನು ಬಹಳ ಲಘು ಎದ್ದಿರ್ತೇನ್ರಿ, ನಾನು ಮುಂಜಾನೆ ಅಲ್ಲಿ ದುಬ್ಬದ ಮೇಲೆ ಹೋಗಿ ಅಟೆಂಡ್ ಆಗಿ ವಾಪಸ್ ಬಂದು ಮತ್ತೆ ನಾನು ನಮ್ಮ ಮನೆಯಿಂದ ಹೋಗ್ತೇನೆ. ಅವರು ಕಿಲೋಮೀಟರ್ ನಡ್ಕೊಂತ ಹೋಗ್ತಾರ ಒಂದ್ ಸಾಲಿಗೆ, ಹಿಂಗಾಗಿ ಅವ್ರು ಗುಡ್ಡ ಹತ್ತೋದು ಇಳಿಯೋದು ಏನು ಇಲ್ಲ. ಸೊ ಹಂಗೆ ನೀವೇನ್ ಮಾಡ್ಬೇಕು, ನೆಟ್ವರ್ಕ್ ಎಲ್ಲಿ ಚಲೋ ಐತಿ ಅಲ್ಲಿ ಕರೆಕ್ಟ್ ಆಗಿ ಹೋಗ್ಬೇಕು. ಈ ಕ್ಲಾಸ್ಗಳನ್ನ ಮಿಸ್ ಬಹಳ ಉಪಯುಕ್ತ, ನಿಮಗೆ ಇಡೀ ಕರಿಯರ್ ಚೇಂಜ್ ಮಾಡ್ಬಿಡ್ತಾರೆ. ತಿಳ್ಕೊಂಡ್ರಿ, ನಿಮ್ಗೆ ನಾಳೆ PUC ಸೈನ್ಸ್ ಹೋಗಾಕ ಯಾವುದೇ ರೀತಿ ಹಿಂದೆ ಮುಂದೆ ಇರೋದಿಲ್ಲ. PUC ಸೈನ್ಸ್ ಒಳಗ ಫುಲ್ ಚಲೋ ಮಾಡ್ಬಿಡ್ತೀರಿ. ಮಾಡಿದ್ರೆ ನಿಮ್ಗೆ ನಾಳೆ ದೊಡ್ಡ ದೊಡ್ಡ ಇಂಜಿನಿಯರಿಂಗ್ ಕಾಲೇಜಸ್ಗಳು ಎಲ್ಲಾ ತರದ ಬಾಗಿಲುಗಳು. ಸೊ ಇದನ್ನ ಬಿಡಾಕ್ ಹೋಗ್ಬೇಡ್ರಿ. ಈಗ ಅಲ್ಲಿ ಹೋಗ್ಬೇಕು ಅಂದ್ರೆ ಇದು ಮೆಟ್ಲ್, ಇದು ಬಹಳ ಇಂಪಾರ್ಟೆಂಟ್. ಸೊ ನಿಂಗೆ ನೆಟ್ವರ್ಕ್ ಪ್ರಾಬ್ಲಮ್ ಐತಿ ಅಂದ್ರೆ ನಾನು ಈಗ ಏನ್ ಮಾಡ್ತೀನಿ, ನೀನೀಗ ರಿಪೀಟ್ ಮಾಡಂಗಿಲ್ಲ, ಪ್ರಯೋಜನ ಆಗುದಿಲ್ಲ. ಅದರಿಂದ ನೀನು ನೆಟ್ವರ್ಕ್ ಪ್ರಾಬ್ಲಮ್ಸ್ ಎಲ್ಲೇ ಐತಲ್ಲ ಅಲ್ಲಿ ಹೋಗ್ಬೇಕು, ಅಲ್ಲಿ ಹೋಗಿ ರೆಕಾರ್ಡಿಂಗ್ ಎಲ್ಲ ನೋಡ್ಬೇಕು. ಓಕೆ, ಎಲ್ಲ ಕೇಳಿಸ್ತೀರಿ ನನಗೆ, ನೆಟ್ವರ್ಕ್ ಪ್ರಾಬ್ಲಮ್ ಏನೂ ಆಗಿಲ್ಲ, ಆದ್ರೂ ನಮ್ಗೆ ಏನಾದ್ರೂ ಇದು ಇಲ್ಲ ಅಂತಿದ್ದವರು, ಎಲ್ಲಿ ನನ್ಗೆ ವಿಷಯನ ತಿಳಿದಿಲ್ಲ, ನೀವು ಹೇಳೋದು ಕೇಳೈತಿ ತಿಳಿದಿಲ್ಲ ಅಂತಿದ್ದವ್ರು ಕೈ ಎತ್ಬೋದು. ನಾನು ಫುಲ್ ಕ್ಲಾಸು ಅಟೆಂಡ್ ಮಾಡೀನಿ, ಅದೇ ನಂಗೆ ತಿಳಿದಿಲ್ಲ. ಓಕೆ, ಸೊ ಕ್ಲಿಯರ್ ಆಗಿ. ಈಗ ನಮ್ಮ ಮೊದಲನೇ ಪ್ರಾಬ್ಲಮಿಗೆ ಬರೋಣ. ನಾವು ಏನಿತ್ತು, ನಮ್ದು ಒಂದು ಬಿಲ್ಡಿಂಗ್ ಇತ್ತು ಈ ತರ, ಇದು ನಾವಿನ್ನ ಮಾಡಿಲ್ಲ, ಮುಗಿಸಿಲ್ಲಲ್ಲ ಏನು. ಹೌದು, ಏನಿತ್ತದು ಪಾಠ ABC. ಸಿ ಡಬಲ್ ಏನಿತ್ತು, ಇದನ್ನ ಡಬಲ್, ಇದ್ರ ಹೈಟ್ ಇತ್ತು, ಇದ್ರ ಡಬಲ್ ಅನ್ನಕ್ ನೋಡ್ರಿ, ಮತ್ತೆ ಗುಣಾಕಾರ 2 2x ಟ್ವೈಸ್ 2 ಪಟ್ಟು. ಇದ್ರ ಹೈಟ್ ಇದು ಎಷ್ಟು ಹೈಟ್ ಇತ್ತಲ್ಲ ಅದರ ಇದ್ರ ಡಬಲ್ ಇದು, ಇದ್ರ ಹೈಟ್ ಡಬಲ್ ಇದು. ಸೊ ಟೋಟಲ್ ಹೈಟ್ ಎಷ್ಟಿತ್ತು? 826. ಇದನ್ನೀಗ ಯಾರು ಮಾಡ್ತೀರಿ? ನಾನು ಲೀನಿಂಗ್ ಟವರ್ ಮಾಡಿದ್ದೇನೆ, ಲೀನಿಂಗ್ ಟವರ್ ಆಫ್ ಪಿಜ್ಜಾ ಅಲ್ಲ, ಪಿಜ್ಜಾ, ಲೀನಿಂಗ್ ಟವರ್ ಆಫ್ ಪಿಜ್ಜಾ ನೋಡಿದ್ರಿ, ಇಟ್ಲಿ ಒಳಗೆ ಚಿತ್ರ ನೋಡಿರ್ಬೇಕು ನೀವು. ಹಿಂಗೆ ಮಾಡಬೇಕು, ಇದು ನಮ್ಗೆ ಹಂಗೆ ಮಾಡ್ದಿರೋದಿಲ್ಲ, ಆಕ್ಚುಲ್ ಬಿಲ್ಡಿಂಗ್ ಸ್ಟ್ರೇಟ್ ಇರ್ತೈತಿ. ಓಕೆ, ಮಾಡ್ರಿ. ಯಾರು ಮಾಡ್ತೀರಿ? ಏನ್ ಮಾಡೋಣ, ಹೆಂಗ್ ಮಾಡೋಣ? ಐಡಿಯಾ ಕೊಡ್ರಿ, ಯಾರು ಒಬ್ರು ಐಡಿಯಾ ಕೊಡ್ರಿ. ನೋಡಿ, ಯಾರು ಐಡಿಯಾ ಕೊಡ್ತೀರಿ ಕೈ ಎತ್ತಿ. ಇದಕ್ಕೆ ಯಾರು ಐಡಿಯಾ ಕೊಡ್ತೀರಿ ಕೈ ಎತ್ತಿ. ಇದಕ್ಕೆ ಯಾರು ಐಡಿಯಾ ಕೊಡ್ಬೋದು, ನಾವು ಹೆಂಗ್ ಮಾಡ್ಬೋದು ಅಂತ ಐಡಿಯಾ ಕೊಡ್ರಿ ಅಷ್ಟೇ. ಒಂದು ಈ ತರ ಒಂದು ಕಟ್ಟಡ ಐತಿ, ನಾವು ಇದನ್ನ ಡಿಸ್ಕಸ್ ಮಾಡಿದ್ದೀವಿ. ಪ್ರಶ್ನೆ ಏನಿತ್ತು, ಒಂದು ಕಟ್ಟಡ ಐತಿ, ದೊಡ್ಡದು, ಇದೆಲ್ಲ ಎತ್ತರ 826 ಅದರ ಎತ್ತರ, 826 ಫೂಟ್ಗಳು ಅದರ ಎತ್ತರ. ಈ ಕಟ್ಟಡದೊಳಗ 3 ಭಾಗ ಅದಾವ, ಭಾಗ A, ಭಾಗ B, ಭಾಗ C. ನಾನು ಹೇಳಿದೇನಿ, ಭಾಗ A ಎಷ್ಟೈತಿ ಅದರ ಅರ್ಧ ಹೈಟ್ ಭಾಗ B ಇದ್ದಿರ್ಬೇಕು, ಭಾಗ B ಎಷ್ಟೈತಿ ಅದ್ರ ಅರ್ಧ ಹೈಟ್ ಭಾಗ C ಇದ್ದಿರ್ಬೇಕು. ಅಂದ್ರೆ ಏನು, ಇನ್ನು ರಿವರ್ಸ್ ಆಗಿ ಹೇಳ್ಬೇಕಂದ್ರೆ ಏನಂತೀನಿ, ಈ ಸಿ ಭಾಗದ ಎತ್ತರ ಎಷ್ಟೈತಿ ಅದ್ರ ಡಬಲ್ ಎತ್ತರ B ಇದ್ದಿರ್ಬೇಕು, B ಭಾಗದ ಎತ್ತರ ಎಷ್ಟೈತಿ ಅದ್ರ ಡಬಲ್ ಎತ್ತರ A ಭಾಗದ್ದಿರ್ಬೇಕು. ಒಟ್ಟು ಹೈಟ್ ಎಷ್ಟಿರ್ಬೇಕು ಬಿಲ್ಡಿಂಗ್ ಇದ್ದು? 826 ಫೂಟ್ ಇರಬೇಕು, 826 ಫೂಟ್ ಇರಬೇಕು ಒಟ್ಟು ಹೈಟ್. ಹಂಗಾದ್ರೆ A ಭಾಗದ ಎತ್ತರ ಎಷ್ಟು, B ಭಾಗದ ಎತ್ತರ ಎಷ್ಟು, C ಭಾಗದ ಎತ್ತರ ಎಷ್ಟಿರ್ಬೇಕು, ಇದನ್ನು ಕಂಡುಹಿಡಿಯಬೇಕಾಗಿದೆ. ಪ್ರಶ್ನೆ ಅರ್ಥ ಆಯ್ತು ಎಲ್ಲರಿಗೂ? ಪ್ರಶ್ನೆ ಅರ್ಥ ಆಯ್ತು? ಯಾರಿಗಾದ್ರೂ ಪ್ರಶ್ನೆ ಅರ್ಥ ಆಗಿಲ್ಲ ಅಂದ್ರೆ ಈಗ ಹೆಂಗ್ ಕೇಳಿದಲ್ಲ ಹಂಗೆ ಸೇಮ್ ಅನ್ಮ್ಯೂಟ್ ಮಾಡಿ ಕೇಳಬೇಕು. ಪ್ರಶ್ನೆ ಅರ್ಥ ಆಯ್ತು ಇಲ್ಲ? ಓಕೆ, ಒಂದು ಐಡಿಯಾ ಕೊಡ್ರಿ ಹೆಂಗ್ ಮಾಡೋದು ಇದಕ್ಕ. ಒಂದು ಯಾರು ಐಡಿಯಾ ಕೊಡ್ತಾರೋ ನೋಡೋಣ. ಸಿದ್ಧಾರ್ಥ್, ಸೂರಜ್, ಗಾಯತ್ರಿ, ರೇಖಾ
ಹೇಳ್ತಿ ಏನ್ ಐಡಿಯಾ ಕೊಡ್ತೀರಿ ನೀವು? ಹಾ ಹೇಳಿ. ಸರ್ ಇಲ್ಲಿ ನ ಎಕ್ಸ್ ಅಂತ ತಗೋಬೇಕ್ರಿ. ಓಕೆ, ನಾವೇನ್ ಮಾಡೋಣ, ಸೀನ ಎತ್ತರ, ಸೀನ ಎತ್ತರ, ಸೀನ ಎತ್ತರಕ್ಕ ಒಂದು ಬೀಜಾಕ್ಷರ ತಗೊಂಡು ಏನು, ಸೀನ ಎತ್ತರ ಎಕ್ಸ್ ಆಗಿರಲಿ, ಆಗಿರಲಿ ಏನ್ ಬೇಕಾದ್ರೆ ಅನ್ಬೋದು ನಂಗೆ, ಆಗಿರಲಿ ಅಂತ ತಯಾರಿಸ್ತಾನೆ. ಸೀನ ಎತ್ತರ ಎಕ್ಸ್ ಆಗಿರಲಿ, ಸೀನ ಎತ್ತರ ಎಕ್ಸ್ ಆಗಿರಲಿ. ಓಕೆ, ನೆಕ್ಸ್ಟ್ ಹೇಳು, ನೆಕ್ಸ್ಟ್ ಹೇಳು. ನ ಎತ್ತರ 2x ಆಗಿರಲಿ ಅಂತ ತಗೋಬೇಕು ಸರ್. ಆಗಿರಲಿನೋ ಏನ್ ಆಯ್ತು? ಅದ್ ಆಯ್ತು ಸರ್, ನ ಎತ್ತರ ಆಯ್ತದು. ಇಲ್ಲಷ್ಟ ಆಗಿರಲಿ, ಇಲ್ಲಿ ಏನ್ ಬೇಕಾದ್ರೂ ತಗೋಬಹುದು. ವೈ ಆಗಿರಲಿ, ಜೆಡ್ ಆಗಿರಲಿ, ಎ ಆಗಿರಲಿ, ಜೆ ಆಗಿರಲಿ, ಎಕ್ಸ್ ಆಗಿರಲಿ, ನಮ್ಗೆ ಯಾವ್ದು ಅಕ್ಷರ ಇಷ್ಟನೋ ಅದನ್ನ ತಗೋಬಹುದು. ಆದ್ರೆ ಇಲ್ಲಿ ಇಲ್ಲಿ ನಮ್ಗೆ ಆ ಫ್ರೀಡಮ್ ಇಲ್ಲ, ಇಲ್ಲಿ ಸ್ವಾತಂತ್ರ್ಯ ಇಲ್ಲ. ನ ಎತ್ತರ ಇಲ್ಲೇನಾಯ್ತು, ಅದ್ರ ಡಬಲ್, ಎಕ್ಸ್ ಡಬಲ್ ಏನು, ಎಕ್ಸ್ ಡಬಲ್ ಎಷ್ಟು? 7, 8, 10, 100 ಅಲ್ಲ, ನಮ್ಗೆ ಗೊತ್ತು ಡಬಲ್ ಅದು 2x. ಅದು 2x ಆಯ್ತು, ಆಯ್ತು. ಮತ್ತೇನ್ ನಮ್ಗೆ ಆಪ್ಷನ್ ಇಲ್ಲ ಇಲ್ಲಿ, ನಮ್ಗೆ ಏನ್ ಚಾಯ್ಸ್ ಇಲ್ಲ ಇಲ್ಲಿ, ಆಯ್ಕೆಗಳೇ ಇಲ್ಲ. ಆಯ್ತಾ, ಅದು ಎಕ್ಸ್ ಆದ್ರೆ ಇದು 2x ಆಯ್ತು, ಇದು ವೈ ಆದ್ರೆ ಇದು 2y, ಇದು ಝೆಡ್ ಆದ್ರೆ ಇದು 2z, ಇದು ಎ ಆದ್ರೆ ಇದು 2a, ಇದು ಕೆ ಆದ್ರೆ ಇದು 2k. ಹಂಗ ಅರ್ಥ ಆಯ್ತು ಇಲ್ಲಿವರೆಗೆ? ಯಾರಿಗಾರು ಡೌಟ್ ಇದ್ರೆ ಅನ್ಮ್ಯೂಟ್ ಮಾಡಿ ಕೇಳ್ರಿ ಪ್ರತಿ ಸ್ಟೆಪ್ಗೆ. ಆದ್ದರಿಂದ ಹೇಳ್ರಿ ಮುಂದೇನಂತ. ಆದ್ದರಿಂದ ನೆಕ್ಸ್ಟ್ ಸರ್ ಎ ಇದು 4x ಆಗ್ತೈತ್ರಿ. ವೆರಿ ಗುಡ್, ಎಕ್ಸಲೆಂಟ್ ರೀ. ಆದ್ದರಿಂದ ಏನ ಎತ್ತರ, ಎ ಭಾಗದ ಎತ್ತರ ಎಷ್ಟಾಯ್ತು? ಬಿ ಭಾಗದ 2 ಪಟ್ಟು, ಇದ್ರ 2 ಪಟ್ಟು, 2x ಅದ 2 ಪಟ್ಟು ಅಂದ್ರ 4x. ಆಯ್ತು, ಆಯ್ತು. ಆಗಿರಲಿ ಅಲ್ಲ, ಇದಷ್ಟ ಆಗಿರಲಿ. ಮುಂದಿದಾಯ್ತು, ಇದಾಯ್ತು. ಮುಂದೇನು, ಮುಂದೇನು ಸರ್ ಎಕ್ಸ್ 2x ಮತ್ 4x ಸಜಾತಿ ಪದಗಳದಾವ್ರಿ. ಇವನಿಷ್ಟು ಕೂಡಿಸ್ದಾಗ್ರಿ ನಮಗ ಅದ ಇಷ್ಟು ಟೋಟಲ್ ಎತ್ತರ 826. ಈಗ ನಾವೇನ್ ಮಾಡೋಣ, ಒಂದು ಕೊಟ್ಟಂತ ಹೇಳಿಕೆಯಿಂದ ಒಂದು ಸಮೀಕರಣ ರಚನೆ ಮಾಡೋಣ. ಏನ್ ಕೊಟ್ಟಂತ ಹೇಳಿಕೆ? ಒಟ್ಟು ಕಟ್ಟಡದ ಒಟ್ಟು ಬಿಲ್ಡಿಂಗ್ ಹೈಟ್ 826 ಫೂಟ. ಅದಕ್ಕೆ ನಾವೇನ್ ಮಾಡೋಣ, ಈಗ ಒಂದು ಸಮೀಕರಣ ರಚಿಸೋಣ. ಏನ್ ಸಮೀಕರಣಪ್ಪ ಹಂಗಾರ? ಕೊಟ್ಟದ್ದೇನು ಅದನ್ನ ಗಣಿತದೊಳಗೆ ಬರೀತೇನೆ ನಾನು. ಎಕ್ಸ ಮತ್ತ ಎಕ್ಸ ಮತ್ತು ಈ 2x ಮತ್ತು ಈ 4x ಇವನ್ ಎಲ್ಲವನ್ನು ಕೂಡಿಸಿದಾಗ ಬಿಲ್ಡಿಂಗ್ ಹೈಟ್ ಆಯ್ತು. ಅದು ಎಷ್ಟೈತಿ? 826 ಫೀಟಿಗೆ ಸಮ ಆಯ್ತು. ಇದು ಸಮೀಕರಣ ಆಯ್ತು ನೋಡ್ರಿ. ಇಷ್ಟು ಮಾಡ್ರಿ ಕೆಲಸ ನಿಮ್ದು ಮುಗಿತು ಬೀಜಗಣಿತ. ಇದೇ ಮೇನ್ ಇಂಪಾರ್ಟೆಂಟ್. ಈ ಸಮೀಕರಣ ರಚನೆ ಆಯ್ತಪ್ಪ, ಕಂಪ್ಯೂಟರ್ಗಳು ಸಹಿತ ಇದನ್ನ ಬಿಡಿಸಿ ಹೇಳ್ತಾವೆ. ಆದ್ರೆ ಕಂಪ್ಯೂಟರ್ಗಳಿಗೆ ಈ ಸಮೀಕರಣವನ್ನ ರಚನೆ ಮಾಡ್ಲಿಕ್ಕೆ ಬರುವುದಿಲ್ಲ. ಕಂಪ್ಯೂಟರ್ಗಳಿಗೆ ಇನ್ನೂವರೆಗೆ ಈ ಸಮೀಕರಣಗಳನ್ನ ಚೆನ್ನಾಗಿ ರಚನೆ ಮಾಡ್ಲಿಕ್ಕೆ ಬರುವುದಿಲ್ಲ. ಮನುಷ್ಯನೇ ಮಾಡ್ಬೇಕು. ಇದನ್ನ ಮಾಡಿದ ಮೇಲೆ ಬಿಡಿಸೋದು ಬಹಳ ಸುಲಭ. ಮಷಿನ್ಗಳು ಮಾಡ್ತಾವ, ಯಾರು ಇಂಜಿನಿಯರ್ಗಳು ಮಾಡೋದು ಅವಶ್ಯಕತೆ ಇಲ್ಲ. ಅದಕ್ಕೆ ಇಂಜಿನಿಯರ್ಗಳಿಗೆ ಪಗಾರ ಕೊಡೋ ಅವಶ್ಯಕತೆ ಇಲ್ಲ, ಮಷಿನ್ಗಳು ಮಾಡ್ತಾರೆ. ಆದ್ರೆ ಇದನ್ನ ರಚನೆ ಮಾಡೋದೇ ಬಹಳ ಇಂಪಾರ್ಟೆಂಟ್. ನಿಮ್ಮ ಸ್ಕೂಲ್ದೊಳಗೆ ಏನ್ ಮಾಡ್ತಾರೆ, ಇದನ್ನ ಬಿಡಿಸೋದು ಕಲಿಸ್ತಾರೆ, ರಚನೆ ಮಾಡೋದನ್ನ ಕಲಿಸೋದಿಲ್ಲ. ಯಾವ್ದು ಇಂಪಾರ್ಟೆಂಟ್ ಐತಿ ಅದನ್ನ ಕಲಿಸೋದಿಲ್ಲ. ಅದು ಐತಿ ನಿಮ್ ಪುಸ್ತಕಗಳು, ಕಲಿಸ್ಬೇಕಂತನ ಐತಿ, ಆದ್ರೆ ಕಲಿಸೋದಿಲ್ಲ. ಅನ್ಫಾರ್ಚುನೇಟ್ಲಿ ಬಹಳ ಈ ತರ ವಾಕ್ಯ ರೂಪದಲ್ಲಿ ಕೊಟ್ಟಾಗ ಈ ಸಮೀಕರಣ ಏನ್ ಮಾಡಿದಿಲ್ಲ ಈಗ ನೀನ್ ರೇಖಾ, ಇದು ಬಹಳ ಇಂಪಾರ್ಟೆಂಟ್. ಇದು ಇಂಥದನ್ನ ಮಾಡಕ್ ಬಹಳ ಮಂದಿ ಬರೋದನೇ ಇಲ್ಲ. ಇದಾಯ್ತರ ಮುಗಿ ಕೆಲಸ. ಇನ್ನೇನ್ ಮಾಡೋದು? ಇನ್ನೆಲ್ಲ ಈಸಿ ಐತಿ. ಎಕ್ಸ್ ಪ್ಲಸ್ 2x ಎಷ್ಟಾಯ್ತು? ಎಕ್ಸ್ಗೆ 2x ಕೂಡಿಸ್ರೆ ಎಷ್ಟಾದ್ರು? 3x ಕೊಡೋದು. 3xಗೆ 4x ಕೂಡಿಸ್ರೆ 7x ಕೊಡೋದು. ಅಥವಾ ನೀವೇನಂತೀರಿ ಸಹಜಾತಿ ಪದಗಳು ಅಂತೆಲ್ಲ ಅಂದೇನು ಕೂಡಿಸ್ತೇವೆ. ಬಟ್ ಸಿಂಪಲ್ ಆಗಿ ತಿಳ್ಕೊರಿ. ಎಕ್ಸ್ಗೆ 2x ಕೂಡಿಸ್ರೆ ಎಷ್ಟಾಯ್ತು? 3x ಅದು ಇಲ್ಲೋ 1x ಇತ್ತ. ಇದು x ಅಂದ್ರೆ ಏನು? 1x ಇದ್ದಂಗೆ. 1x ಅಂದ್ರೆ 1, 1x ಅಂದ್ರೆ 1. ಸೊ ಈ 1x ಐತಿ, ಇದಕ್ಕೆ 2x ಕೂಡಿಸ್ತೀವಿ, ಎಷ್ಟದು? 3x. 3xಗೆ 4x ಕೂಡಿಸ್ರೆ 7x ಅದು 7 ಆಗ್ಲಿಲ್ಲ, 7x ಅದು 826 ಅಂದ್ಮೇಲೆ 1x ಎಷ್ಟಕ್ಕೆ ಸಮ ಆಯ್ತು? ಏನ್ ಮಾಡ್ಲಿ? ಯಾವ ಕ್ರಿಯೆ ಮಾಡ್ಬೇಕು? ಒಂದೇ 7 ಸೊ ಎಕ್ಸ್ ಈಕ್ವಲ್ ಟು, ಈಗ ನಮಗೆ ಇಲ್ಲ ನೋಡಿ. ಸೊ ಎಕ್ಸ್ ಈಕ್ವಲ್ ಟು ಎಷ್ಟಾತಂದ್ರೆ ಎಕ್ಸ್ ಏನಾಯ್ತು ನನಗೆ? ಎಕ್ಸ್ ಯಾವ್ದು ಸಿಕ್ತು ನನಗೆ? ಸೀನ ಎತ್ತರ. ಈ ಸೀನ ಎತ್ತರ ಸಿಕ್ತು. ಆದ್ದರಿಂದ ಸೀನ ಎತ್ತರ ಎಷ್ಟಾಯ್ತು? ಎಕ್ಸ್ ಆಗಿತ್ತು. ಇದು ಎಕ್ಸ್ ಬೆಲೆ ಸಿಕ್ತು ನೋಡಿ ನಮ್ಗೆ.
118 ಅಡಿ. ಬಿನ ಎತ್ತರ ಎಷ್ಟಾಯ್ತು? ಇಂಟು 2 236 ಅಡಿ. ಏನ ಎತ್ತರ ಎಷ್ಟಾಯ್ತು? ಕೂಡಿಸಿ ನೋಡ್ರಿ ಎಲ್ಲಾನು ಬರೋಬ್ಬರಿ ಆಗ್ತೈತಿ ಇಲ್ಲೋ. 826 ಕೂಡಿಸ್ರೆ ಎಷ್ಟಾಯ್ತು? 820 ಬರೋಬ್ಬರಿ ನಮ್ಗೆ ಏನಾಯ್ತಿದ್ದು? ತಾಳೆ ಆಯ್ತು. ಏನಾಯ್ತು? ವೆರಿಫೈ ಆಯ್ತು. ತಾಳೆ ಅಂತ ಕರಿತೀವಿ. ತಾಳೆ ಮಾಡಿದ್ವಿ ನಾವು. ತಾಳೆ ಬರೋಬ್ಬರಿ ಐತಿಲ್ಲೋ ನೋಡ್ಕೊಂಡಿವಿ. ಸರ್ ತಾಳೆ ಅಂದ್ರೆ ಏನ್ರಿ? ನಮ್ಮ ಉತ್ತರ ಬಂದಿದ್ದು ನಮಗ್ ಬಂತಲ್ಲ, ಏನಂತ? ಸೀಮೆ ಎತ್ತರ ಇಷ್ಟು, ಬೀನೆ ಏನೇ ಎತ್ತರ ಇಷ್ಟು ಅಂತ ಬಂತಪ್ಪ. ಕರೆಕ್ಟ್ ಐತಿಲ್ಲ ಅಂತ ಹೆಂಗ್ ನೋಡ್ತಿ? ಅವ್ರು ಹೇಳಿದಾರಲ್ಲ 126 ಆಗ್ಬೇಕಂತ. ಆಗತ್ತಿಲ್ಲ ಅಂತ ನೋಡೋದಕ್ಕೆ ತಾಳೆ ಅನ್ನೋದು. ಹೊಳ್ಳಿ ನೋಡೋದು, ಚೆಕ್ ಮಾಡೋದು, ವೆರಿಫೈ ಮಾಡೋದು. ಇಂಗ್ಲಿಷ್ ಏನಂತ ಅದಕ್ಕೆ ವೆರಿಫೈ, VIFY, ವೆರಿಫೈ ಮಾಡೋದು. ಚೆಕ್ ಮಾಡಿದ್ವು ಒಂದ್ಸಲ, ತಾಳೆ ನೋಡ್ಕೊಳ್ಳೋದು. ಅಂದ್ರೆ ಏನು? ಓ ನಾವೇ ಉತ್ತರ ಇಲ್ಲ, ಒಂದೊಂದು ಬಂತು. ಸಿದ ಎತ್ತರ ಇಷ್ಟು, ಬಿ ಎತ್ತರ ಎಷ್ಟು, ಎ ಎತ್ತರ ಎಷ್ಟು ನೋಡ್ಬೇಕಲ್ಲ. ಹೊಳ್ಳಿ ಎಲ್ಲ ಕೂಡಿಸಿದಾಗ ಮತ್ತೆ 825 ಆಗಿತ್ತಂದ್ರೆ ಎಲ್ಲೋ ಲೆಕ್ಕ ತಪ್ಪಗಂಟ. ಸರ್ ಈ 10th ಐತ್ರಿ ಬೀಜ ಗಣಿತ ರೀ, ಹಿಂಗ್ ನೋಡೋದ್ರಿ? 10th, 11th, 13th, 14th, 15th ನೀವು ಹಂಗ ನೀವು ಸೈನ್ಸ್ ಒಳಗೆ ಮುಗಿದಿಲ್ಲ ನಿಮ್ಗೆ. ಓಕೆ, ಅದ್ರ ಬೀಜಗಣಿತ ಹೆಂಗೈತಪ್ಪ ಅಂದ್ರೆ ನೀವು ನಡಕ ಹೋಗಿ ಸೇರ್ಕೊಳಕ್ ಬರಂಗಿಲ್ಲ. ಬೀಜಗಣಿತ ಡೈರೆಕ್ಟ್ ಆಗಿ ಮುಂದೆ ಹೋಗಿ ಒಮ್ಮೆ 10th ಬೀಜಗಣಿತ ಈಗ ಮಾಡ್ತೀನಿ ಅಂದ್ರೆ ಬರುದಿಲ್ಲ. ಬಿಲ್ಡಿಂಗ್ ಹೆಂಗ್ ಕೆಳಗಿಂದ ಕಟ್ಕೊಂತ ಹೋಗ್ತಾರಲ್ಲ ಹಂಗ ಹೋಗ್ಬೇಕು. ನಡಕಿಂದ ಹೋಗಿ ನೀವು ಬಿಲ್ಡಿಂಗ್ ಕಟ್ಬೇಕಾಗಿತ್ತು. ನನಗೆ 10ನೇ ಅಂತಸ್ತು ಒಮ್ಮೆ ಡೈರೆಕ್ಟ್ ಕಟ್ಟಕ್ ಚಾಲೂ ಮಾಡ್ತೀನಿ ಅಂದ್ರೆ ಬರ್ತೈತಿ? ಬರಂಗಿಲ್ಲ. ಗಾಳ ಕಟ್ಟೋರ್ದ್ರಿ 10ನೇ ಅಂತಸ್ತ. ಒಂದ್ ಏನಪ್ಪಾ ಬೀಜಗಣಿತ ಒಳಗ ಸ್ಟಾರ್ಟಿಂಗ್ ನಿಂದನ ನೀವು ಅದ್ ಮಾಡ್ಕೊಂತ ಹೋಗ್ಬೇಕು, ಕಟ್ಕೊಂತ ಹೋಗ್ಬೇಕು. ಬೀಜಗಣಿತ ಒಳಗೆ ನಡ್ಕ ಹೋಗಕ್ ಬರಂಗಿಲ್ಲ. ಅದ್ರ ಹಂಗ ಬೇರೆ ಕೆಲವೊಂದು ವಿಷಯಗಳನ್ನ ಹಂಗ ಓದ್ಬೋದು. ಈಗ ನಾನು ಇತಿಹಾಸ ಓದಾಕ ನಾನು 8ನೇತ್ಯದ ಓದ್ದ 9ನೇತ್ಯದ ಇತಿಹಾಸ ಓದ್ಬೋದು, ಏನ್ ಚಿಂತಿಲ್ಲ. ಯಾವಾಗ ಏನ ಗಣಿತ ಒಂದು ಏನಪ್ಪಾ, ಗಣಿತ ಯಾಕೆ ಬಹಳ ಮಂದಿಗೆ ಕಷ್ಟ ಆಗ್ತದಪ್ಪ ಅಂದ್ರ ಈ ತರ ಮಾಡಕ್ ಹೋಗೋದಿಲ್ಲ. ಕೆಳಗಿಂದ ಮೊದಲೆಲ್ಲಾ ಸಡ್ಲ್ ಇರ್ತೈತಿ, ಕೆಳಗಿಂದ ಇನ್ನ ಕಟ್ಟಡ ಕರೆಕ್ಟ್ ಆಗಿರುದಿಲ್ಲ. ನಮ್ಗೆಲ್ಲ ಮ್ಯಾಗಿಂದ ಕಟ್ಟಡ ಕಟ್ಟಕ್ ಹೋಗ್ತಾರ. ಅವಾಗ ಏನಾಗ್ಬಿಡ್ತೈತಿ? ಭಾರ ಆಗಿ ಏನಾಗ್ಬಿಡ್ತೈತಿ? ಕುಸಿದ್ ಬಿಡ್ತೈತಿ ಎಲ್ಲ. ಅದೇ ಆಗೋದಷ್ಟೇ ಗಣಿತ. ಕರೆಕ್ಟ್ ಆದ ಎಲ್ಲಾ ಭಾಗಗಳು ಓಪನ್ ನೋಡ್ರಿ, ನಿಮಗೆ ಎಲ್ಲಾ ಕಡೆಗೆ ವೆಲ್ಕಮ್ ಈ ಜಗತ್ತು. ಓಕೆ, ಇದು ಸ್ಪಷ್ಟ ಆಯ್ತು ಎಲ್ಲರಿಗೂ? ಡೌಟ್? ಓಕೆ, ಈಗ ನಾವೇನ್ ಮಾಡೋಣ, ನಿಮಗೆ ಏನಾದ್ರು ಈಗ ಎಕ್ಸಾಮ್ ರಿಲೇಟೆಡ್ ಏನಾದ್ರು ಡೌಟ್ ಇದ್ರೆ ಸ್ವಲ್ಪ ವಿಷಯಗಳನ್ನ ನೋಡೋಣ. ಯಾವ್ದನ್ನ ಸ್ವಲ್ಪ ಟೈಮ್ ನಿಮ್ಗೆ ಎಕ್ಸಾಮ್ ಒಳಗೆ ಏನ್ ಡಿಫಿಕಲ್ಟ್ ಆಗತ್ತೆ? ಎಕ್ಸಾಮ್ ಮುಂದ್ ಹೋಗೋದ್ರಿ ಅಕ್ಟೋಬರ್ಕ್ರಿ? ನನಗ್ ಗೊತ್ತಿಲ್ಲಪ್ಪ ನಿಮ್ ಎಕ್ಸಾಮ್ಗಳು ಮುಂದೆ ಹೋಗ್ತಾವೋ ಏನಾಗ್ತಾವೋ. ಸರಿ, ದೀರ್ಘ ಭಾಗಾಕಾರ ಹೇಳರಿ. ಮೆಥಡ್ಗಳು ನಾನು ಹೇಳೋದು, ಮೆಥಡ್ಗಳು ಹೇಳುದಿಲ್ಲ. ನಿಮ್ಗೆ ಎಲ್ಲಾದ್ರೂ ಏನಾದ್ರು ದೀರ್ಘ ಭಾಗಾಕಾರ ಅದು ನನಗೆ ಬರುದಿಲ್ಲ. ಏನ್ ದೀರ್ಘ ಭಾಗಾಕಾರ ಅದು? ದೀರ್ಘ ಭಾಗಾಕಾರ ಅವು ಮೆಥಡ್ಗಳು ನೀವು ನೋಡ್ಕೊಳ್ರಿ, ಆದ್ರೆ ನನ್ಗೆ ಏನಾದ್ರು ಈಗ ಈ ತರದ್ ನಂಗೆ ಅರ್ಥನ ಆಗೋಲ್ತು, ಇದೇನಪ್ಪಾ ಆ ಮೆಥಡ್ ಅದು. ಸರಿ, ಶೇಷ ಪ್ರಮೇಯ ಅರ್ಥ ಆಗವಲ್ತ್ರಿ. ಶೇಷ ಪ್ರಮೇಯ ಏನೈತದು? ಅದ P(x) ಅದು ಅಂತ ಐತ್ರಿ, ಅದ್ ಅರ್ಥ ಆಗವಲ್ತ್ರಿ. ನಾನು ಓದ್ಬೇಕು ಎಕ್ಸಾಕ್ಟ್ ಆಗಿ ಎದಕ್ಕೆ ಅವರು ಶೇಷ ಪ್ರಮೇಯ ಅಂತ ಕರೆದಿದ್ದಾರು. ನಾನು ನೋಡಿ ನಿಮಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ನೋಡ್ತೇನೆ ನಾನು ಏನೈತಿ ಶೇಷ ಪ್ರಮೇಯ ಅಂತ. ಮತ್ತೇನು ಒಂದು ಬರ್ಕೋತೇನೆ ನಾನು, ಶೇಷ ಪ್ರಮೇಯ ಏನಪ್ಪಾ ಶೇಷ ಪ್ರಮೇಯ ಅಂತ. ಸರಿ, ತ್ರಿಭುಜ ಕೊಟ್ರಿ ಅದಕ್ಕೆ ಹೆಸರು ಕೊಡ್ತಾರಿ, ಅದನ್ನ ಸಾಧಿಸಿ ಅಂತ ಕೊಡ್ತಾರಲ್ಲ ರೀ, ಆ ಟೈಪ್ ಒಂದ್ರಿ. ಸಾಧಿಸಿ
ತ್ರಿಭುಜಗಳ ಸರ್ವಸಮ್ಮತೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ನೀವು ತ್ರಿಭುಜ ಸರ್ವಸಮ ಅಂತ ನಾವು ಯಾವಾಗ ಕರಿತೀವಿ? ಸಪೋಸ್ ಒಂದ್ ಏನೋ ಒಂದು ತ್ರಿಭುಜ ಆಯ್ತಿದೆ, ಇಲ್ಲಿ ಇನ್ನೊಂದು ತ್ರಿಭುಜ ಆಯ್ತು. ಈ ತರ ಈ ಎರಡು ತ್ರಿಭುಜಗಳು ನಾನು ಸರ್ವಸಮ ಅದಾವು ಅಂತ ಯಾವಾಗ ಕರಿತೀನಿ? ಎಲ್ಲಾ ಬಾಹುಗಳು ಸಮವಿದ್ದಾಗ್ರಿ. ಕೋನಗಳು ಮತ್ತು ಬಾಹುಗಳು ಸಮ ಇದ್ದದ್ದು. ಕೋನಗಳು ಸಮ ಇದ್ದಾಗ. ಸಪೋಸ್ ಎಲ್ಲಾ ಮೂರು ಅಂಶಗಳು ಸಮ ಇದ್ದಾಗ. ಈ ಸಪೋಸ್ ಈಗ ಈ ಕೋನಕ್ಕ ಈ ಕೋನ ಸಮ ಆಯ್ತು ಅಂತ ತಿಳ್ಕೊಂಡಿದ್ವಿ. ಆಮೇಲೆ ಈ ಕೋನಕ್ಕ ಈ ಕೋನ ಸಮ ಆಯ್ತು. ಆಮೇಲೆ ಈ ಕೋನಕ್ಕ ಈ ಕೋನ ಸಮ ಆಯ್ತು. ಇವು ಎರಡು ಸರ್ವಸಮ ಆಗ್ತಾವು ಬರೀ ಕೋನಗಳಷ್ಟು ಸಮ ಇದ್ದಾಗ? ಇಲ್ಲ ರೀ, ಬಾಹುಗಳೇನಾಗ್ಬೇಕು? ಸಮ ಆಗ್ಬೇಕು. ಸಪೋಸ್ ಈ ಬಾಹುವಿಗೆ ಸಮ ಐತಿ, ಈ ಬಾಹುಗೆ ಸಮ ಐತಿ, ಈ ಬಾಹುವಿಗೆ ಸಮ ಐತಿ. ಇಷ್ಟಾದ್ರೂ ಸರ್ವಸಮ ಆತೋ ಏನು ಕೋನಗಳು ಸಮ ಇರಬೇಕು? ಅಲ್ಲ, ಬರೀ ಬಾಹುಗಳು ಮೂರು ಬಾಹುಗಳು ಸಮ ಅದಾವ. ಮೂರು ಬಾಹುಗಳು ಸಮ ಅವಾಗ ಕೋನಗಳು ಸಮ ಇರ್ಬೇಕು ಅಂತ ಮತ್ತೆ ನಾನು ಎಕ್ಸ್ಟ್ರಾ ಕಂಡೀಷನ್ ಬರಿಬೇಕು ಏನ್? ಈ ಮೂರು ಬಾಹುಗಳ ಸಮ ಇದ್ದ ಕೂಡಲೇ ನಾನು ಸರ್ವಸಮ ಅಂತ ಹೇಳ್ಬೋದು? ಸರ್ವಸಮ ಅಂತ ಬರಿಬಹುದ್ರಿ. ಅವಾಗ ಕೋನಗಳು ಬೇರೆ ಆಗಿದ್ದು ಅಂದ್ರೆ ಅದ ಸರ್ವಸಮ ಬರಿಬೇಕಂದ್ರ ಸರಿ ಆ ತ್ರಿಭುಜದ ಅನುರೂಪ ಬಾಹುಗಳ ಸಮ ಇರ್ಬೇಕ್ರಿ. ಮೊದಲನೇ ತ್ರಿಭುಜದ ಅನುರೂಪ ತ್ರಿಭುಜ ಇದಾಗಿರ್ಬೇಕ್ರಿ. ಅನುರೂಪ ಅಂದ್ರೆ ಏನದು? ಅನುರೂಪ ಅಂದ್ರ ಅದ್ ಹೆಂಗ್ ಓಕೆ, ಸೊ ನೋಡ್ರಿ, ಮೊದಲ ಸರ್ವಸಮ ಅಂದ್ರೆ ನಾವು ಬಹಳ ಸಿಂಪಲ್ ಆಗಿ ತಿಳ್ಕೊಂಡು, ಸರ್ವಸಮ ಅಂದ್ರೆ ಏನಪ್ಪಾ? ಇದೇ ತ್ರಿಭುಜವನ್ನ ನಾನು ಏನ್ ಮಾಡಿರ್ತೀನಿ? ಸ್ವಲ್ಪ ತಿರುವಾಡಿಸಿಟ್ಟಿರ್ತೇನೆ ಅಷ್ಟೇ. ಅದನ್ನ ತಿರುವಾಡಿಸಿ ಅಂದ್ರೆ ಏನು? ರೊಟೇಷನ್ ಮಾಡಿರ್ಬೋದು. ಫಾರ್ ಎಕ್ಸಾಂಪಲ್ ABC, ಇದನ್ನ ಹೆಂಗ್ ಮಾಡಿರ್ಬೋದು? ತಿರುವಿಟ್ಟಿರ್ಬೋದು. A ಆಮೇಲೆ BC. ಇದೇನಾಯ್ತೀಗ? ಇದನ್ನೇನ್ ಮಾಡಿದ್ದೇನೆ ನಾನೀಗ? ತಿರುವಿಟ್ಟಿದ್ದೇನೆ ಅಷ್ಟೇ. ಮತ್ ನಾ ಇನ್ನೊಂದ್ ಸ್ವಲ್ಪ ತಿರುಗಿಸ್ಬೋದು. ಇದನ್ನ ಹೆಂಗೆ ತಿರುಗಿಸೋದು? ತಿರ್ಗ್ಸಾಕತ್ತೇನೆ ನಾ ಬರೀ ಹಂಗ ಹಿಂಗ ತಿರ್ಗ್ಸಾಕತ್ತೇನೆ ಇದನ್ನ. ಅಥವಾ ನಾ ಏನ್ ಮಾಡಕತ್ತೇನೆ? ಇದನ್ನ ಫ್ಲಿಪ್ ಮಾಡಕತ್ತೇನೆ. ಫ್ಲಿಪ್ ಅಂದ್ರೆ ಏನು? ಹಿಂಗ್ ಹೊಳಸಿ ಈ ಕಡೆ ಹಿಂಗ ಕರೆಕ್ಟ್ ಆಗಿ ಹಿಂಗ ಹೊಳಸಾಕತ್ತೇನೆ. ಇದನ್ನ ಹಿಂಗ್ ಮಾಡಕತ್ತೇನೆ. ಫ್ಲಿಪ್ ಮಾಡಿದ್ನಿ. ಫ್ಲಿಪ್ ಅಂದ್ರೆ ಏನು? ಹಿಂಗ್ ಆ ಕಡೆ ಹಿಂಗ್ ಡಬ್ ಹಾಕಿನಿ ಇದನ್ನ ತಗೊಂಡ್ ಏನ್ ಮಾಡಿ ಹಿಂಗ ಉರ್ಪಾಟೆ ಮಾಡಿದ್ನಿ. ಅವಾಗ ಹಿಂಗ ಆತ್ ನೋಡ್ರಿ. ಉರ್ಪಾಟೆ ಮಾಡಿದ ಕೂಡಲೇ ಇದನ್ನ ಏನ್ ಮಾಡಕತ್ತೇನಿ? ತಿರುವಾಡಕತ್ತೇನಿ. ಅಥವಾ ಅದನ್ನ ಏನ್ ಮಾಡಕತ್ತೇನಿ? ಉಲ್ಟಾ ಮಾಡತ್ತೇನೆ. ತ್ರಿಭುಜವನ್ನ ಏನ್ ಮಾಡತ್ತಿಲ್ಲ? ಚೇಂಜ್ ಮಾಡತ್ತಿಲ್ಲ. ಅದನ್ನ ಹಿಗ್ಸೋದಾಗ್ಲಿ ಕುಗ್ಗಿಸೋದಾಗ್ಲಿ ಅದ್ರ ಏನು ಚೇಂಜ್ ಮಾಡಕತ್ತಿಲ್ಲ. ಅಂದ್ರೆ ನಾ ಏನ್ ಮಾಡ್ಬೋದು? ಇದನ್ನ ಈ ತ್ರಿಭುಜವನ್ನ ಹೋಗಿ ನಾನು ಏನ್ ಮಾಡ್ಕೋಬಹುದು? ಇದ್ರೊಳಗ ಐಕ್ಯ ಮಾಡ್ಕೋಬಹುದು ನೋಡಿ. ಇದನ್ನ ಐಕ್ಯ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು? ಈ ತ್ರಿಭುಜವನ್ನ ಇದಕ್ಕೆ ಐಕ್ಯ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಹೇಳಿ ನೋಡಿ. ಈಗ ನಾನು ಇದ್ರೊಳಗೆ ಐಕ್ಯ ಆಗೋಂಗ್ ಹೆಂಗ್ ಮಾಡ್ತೀರಿ ನೀವು? ಇದನ್ನ ಈ ತ್ರಿಭುಜ ಹೋಗಿ ಇದಕ್ಕೆ ಐಕ್ಯ ಆಗ್ಬೇಕಾದ್ರೆ ಏನ್ ಮಾಡ್ತೀರಿ? ಅನುರೂಪ ಬಾಹುಗಳು ಅನುರೂಪ ಕೋನಗಳು ಸಮ ಇರ್ಬೇಕು. ಅಲ್ಲ, ಹಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ. ಸಿಂಪಲ್ ಇದನ್ನ ಹೋಗಿ ನೀವು ಆಯ್ಕೆ ಮಾಡಿ ತೋರಿಸ್ರಿ ನನಗೆ. ಸಿಂಪಲ್ ಮಾತಾಡ್ರಿ. ಅನುರೂಪ ಅದು ಬೇಡ, ಅದು ಬಹಳ ಕನ್ಫ್ಯೂಷನ್ ಮಾಡತ್ತೀರಿ. ಇದನ್ನ ಹೋಗಿ ಗಾಯತ್ರಿ ಹೆಂಗ್ ಇಡ್ತಿ ಹೇಳಿದೀನಿ. ಇದನ್ನ ಹೋಗಿ ನೀ ಇದ್ರ ಮ್ಯಾಲ ಇಟ್ರೆ ಇದು ಐಕ್ಯ ಆಗ್ತೈತೆ ನಿಗ್ ಸದ್ಯ. ಹೆಂಗ್ ಇಡ್ತಿ ಇದನ್ನ ಹೇಳಿ? AB ಬಾಹು ಮ್ಯಾಲ ಬರುವಂಗ ಇಡೋದ್ರಿ. ಹೆಂಗ್ ಇಡ್ತಿ ಅದನ್ನ? ಕರೆ ಈಗ ಈಗ ನಾ ಹಿಂಗ ಸೀದಾ ಓದ್ನಿ. ಈ A ಇದ್ದದನ್ನ A ಆಯ್ಕೆ ಮಾಡಿದ್ ನಾನು. ಅವಾಗ ಏನಾಗಕೈತು? C ಇದ್ದು B ಮೇಲೆ ಬೆಳಕೈತಿ. ಅವಾಗ ಏನ್ ಮಾಡೋದು? ಈಗ ಅದು ನಿಂಗ್ ವಾಪಸ್ ಉಲ್ಟಾ ತಿರ್ಸಿಡೋದ್ರಿ. ಉಲ್ಟಾ ತಿರ್ಸಿಡೋದು. ಹಂಗ್ ಮಾಡಿ ಅಂದ್ರೆ ನಾನು ಇದೇನಾಗ್ತೈತಿ? ಇದಕ್ ಹೊಳ್ಳಿ ಆಯ್ಕೆ ಆಕೈತಿ ನೋಡಿ. ಈ ತ್ರಿಭುಜನ ಒಯ್ತೇನಿ. A ಇದ್ದದನ್ನ A ಆಯ್ಕೆ ಆಗೋಂಗ್ ಇಡ್ತೇನಿ. ಆದ್ರೆ ಇದೇನಾಗತ್ತೈತಿ? ಈಗ C ಇದ್ದದ್ B ಮೇಲೆ ಬೆಳತೈತಿ, B ಇದ್ದದ್ C ಮೇಲೆ ಬೆಳತೈತಿ. ಹಂಗ್ ನಡೆಯಂಗಿಲ್ಲ ನನಗ. ಇದನ್ನ ಉಲ್ಟಾ ಮಾಡಿ ಇಟ್ಟನಂತಂದ್ರೆ ಏನಾಗ್ಬಿಡ್ತೈತಿ? ಅವಾಗ ಬರೋಬ್ಬರಿ ಆಯ್ಕೆ ಆಗ್ತೈತಿ. ಸೊ ನಾ ಇದಕ್ಕೆ ಹೆಸರು ಕೊಟ್ಟಿರ್ಲಿಲ್ಲ. ಈಗ ಸಪೋಸ್ ನಾನು ಇದಕ್ಕೆ ಹೆಸರು ಕೊಟ್ಟು ನಿಮ್ಗೆ ಗೊತ್ತಿಲ್ಲ. ಇದಕ್ಕೆ ಗೊತ್ತಿಲ್ಲ ಇದ್ರಾಗ ಯಾವ್ದು ಬಿಂದು ಅಂತ.
ಸೊ ಅವಾಗ ನೀವೇನ್ ಹೇಳ್ತೀರಿ ಯಾವ ಬಾಹು ಇದ್ದಿದ್ ಯಾವ ಬಾಹು ಆಗೈತಿಲ್ಲಿ? ಈ ಬಾಹು ಐತ್ಲ, ಇದಕ್ಕೆ ಈ ಒಂದೇ ಬಾಹು ಐತ್ಲ, ಇದೆಲ್ಲ ಐತಿಲ್ಲಿ, ಅದೆಲ್ಲ ಐತಿಲ್ಲಿ, ಇಲ್ಲಿ ಐತಿ ನೋಡ್ರಿ. ಇದು ಎರಡನೇ ಬಾಹು ಐತ್ಲ, ಇದೆಲ್ಲ ಐತಿಲ್ಲಿ, ಅದ ಇಲ್ಲಿ. ಈ ಮೂರನೇ ಬಾಹು ಐತ್ಲ, ಇದೆಲ್ಲ ಐತಿ, ಅದ ಇಲ್ಲಿ. ಸೊ ಈ ಬಾಹು ಮತ್ತು ಈ ಬಾಹು ಅನುರೂಪ. ಈಗ ಯಾಕ ತಿರ್ಸಿಟ್ಟೆ ನಾನು. ಆಮೇಲೆ ಈ ಬಾಹು ಮತ್ತು ಈ ಬಾಹು ಅನುರೂಪ. ಆಮೇಲೆ ಈ ಬಾಹು ಮತ್ತು ಈ ಬಾಹು ಅನುರೂಪ. ಸೊ ಆವಾಗ ನಾನು ಏನ್ ಮಾಡ್ತೀನಿ, ಇದಕ್ಕೆ ಹೆಸರು ಏನ್ ಕೊಡ್ತೀನಿ, ಎ, ಇದ್ಯಾವುದು ಸಿ, ಇದು ಬಿ. ಸೊ ಈಗ ಈ ಬಾಹು ಎದಕ್ಕಾಯ್ತು, ಈ ಬಾಹುಗೆ ಅನುರೂಪ, ಇದು ಇದಕ್ಕೆ ಅನುರೂಪ, ಇದು ಇದಕ್ಕೆ ಅನುರೂಪ. ಸೊ ಮೂರು ಸೈಡ್ಗಳು, ಸಪೋಸ್ ಯಾವುದೇ ಎರಡು ತ್ರಿಭುಜಗಳು ಮೂರು ಸೈಡ್ಗಳು ಸೇಮ್ ಇದ್ದು ಅಂತಂದ್ರ ಅವನ್ನ ನಾವು ಡೆಫಿನೆಟ್ಲಿ ಪರಸ್ಪರ ಐಕ್ಯ ಮಾಡಲೇಬಹುದು. ನೀವು ಟ್ರೈ ಮಾಡ್ರಿ, ಎರಡು ತ್ರಿಭುಜಗಳನ್ನು ತೆಗಿಬೇಕು, ಆ ಮೂರು ಬಾಹುಗಳು ಸೇಮ್ ಇರಬೇಕು, ಆದ್ರೆ ಅವು ಪರಸ್ಪರ ಐಕ್ಯ ಆಗು ಹಂಗ್ ಇರಬಾರ್ದು. ಹಂಗ್ ಮಾಡ್ಬೋದೇ ನೀವು? ಹಂಗ್ ಮಾಡ್ಬೋದು. ನಾ ಹೇಳೋದನ್ನ ಲಕ್ಷ ಕೊಟ್ಟು ಕೇಳ್ಕೋರಿ. ಮೂರು ಬಾಹುಗಳು ಸೇಮ್ ಇರಲೇಬೇಕು, ಆದ್ರೆ ಅವು ಪರಸ್ಪರ ಐಕ್ಯ ಆಗಬಾರದು. ಹಂಗ ನಾವು ಏನಾದ್ರೂ ತ್ರಿಭುಜಗಳನ್ನ ರಚನೆ ಮಾಡ್ಬೋದೇನು ಅನ್ವಿತಾ? ಮಾಡಾಕ ಬರುದಿಲ್ಲ, ಟ್ರೈ ಮಾಡಿ ನೋಡ್ಬೇಕು. ನೀವು ಆಕ್ಚುಲಿ ಟ್ರೈ ಮಾಡಿ ನೋಡ್ಬೇಕು. ಹಂಗ ಇಲ್ಲ ಅನ್ನತ್ತೀರಿ, ಟ್ರೈ ಮಾಡಿ ನೋಡ್ರಿ, ನಿಮ್ಗೆ ಸಾಧ್ಯ ಆಗುದಿಲ್ಲ. ಸೊ ಯಾವುದೇ ತ್ರಿಭುಜ ತಗೋರಿ, ನೀವು ಯಾವುದೇ ತ್ರಿಭುಜ ತಗೋರಿ ನೀವು ಎರಡು ತ್ರಿಭುಜ ತಗೊಂಡ್ರಿ, ಎಂತಾದೇ ಇರಲಿ, ಅದು ಬೇಕಾದ್ರೆ ವಿಶಾಲ ಕೋನ ಇರ್ಬೋದು, ಹೆಂಗ ಇರ್ಬೋದು. ಸೊ ಈ ಮೂರು ಬಾಹುಗಳು ಇಲ್ಲಿ ಮತ್ತು ಇಲ್ಲಿ, ಸಪೋಸ್ ಇದು 4 ಸೆಂಟಿಮೀಟರ್, ಇದು 4 ಸೆಂಟಿಮೀಟರ್, ಇದು 3 ಸೆಂಟಿಮೀಟರ್, ಇದು 3 ಸೆಂಟಿಮೀಟರ್, ಆಮೇಲೆ ಇದು 5 ಸೆಂಟಿಮೀಟರ್, ಹಿಂಗೇನ್ರ ಇತ್ತಪ್ಪ, 5 ಸೆಂಟಿಮೀಟರ್ ಇತ್ತಪ್ಪ ಅಂತಂದ್ರ ಇವೆರಡು ಏನಾಗ್ತಾವ, ಡೆಫಿನೆಟ್ಲಿ ಐಕ್ಯ ಆಗೇ ಆಗ್ತಾವ. ಐಕ್ಯ ಆದವು ಅಂತಂದ್ರೆ ಏನಾಗ್ಬಿಡ್ತಾವ, ಹಂಗಾದ್ರೆ ಆಟೋಮ್ಯಾಟಿಕಲಿ ಮೂರು ಕೋನಗಳು ಏನಾಗ್ತಾವ, ಐಕ್ಯನ ಆಗ್ಬಿಟ್ಟುಪ್ಪ. ಒಂದ್ರ ಮೇಲೆ ಒಂದು ಬರೋಬ್ಬರಿ ಐಕ್ಯ ಆಗ್ಬಿಟ್ಟು ಅಂದ್ರ ಕೋನಗಳು ಏನಾಗ್ತಾವ, ಸಮ ಆಗೇ ಆಗ್ತಾವ. ಓಕೆ. ಸೊ ಎರಡು ತ್ರಿಭುಜಗಳಲ್ಲಿ ಯಾವತ್ತು ಮೂರು ಪೇರ್ ಆಫ್ ಮೂರೇನು, ನಿಮ್ಗೆ ಎರಡು ತ್ರಿಭುಜಗಳು ತಗೊಂಡ್ರೆ ಏನಾಗ್ತಾವ, ಮೂರು ಜೋಡಿ ಏನ್ ಸಿಗ್ತಾವ, ನಿಮ್ಗೆ ಬಾಹುಗಳು ಸಿಗ್ತಾವ. ಆ ಮೂರು ಜೋಡಿ ಬಾಹುಗಳು ಸಮನಾಗಿದ್ದುಪ್ಪ ಅಂತಂದ್ರ, ಮೂರು ಜೋಡಿ ಬಾಹುಗಳು ಸಮನಾಗಿದ್ದು ಅಂತಂದ್ರ ಆ ತ್ರಿಭುಜಗಳು ಏನಾಗಿರ್ತಾವ, ಸರ್ವಸಮ. ಅಂದ್ರೆ ಏನು, 1 to 1 ಸೇಮ್ ಅವು. ಸರ್ವಸಮ ಅಂದ್ರೆ ಏನು ಅಲ್ಲ, ಒಂದೇ ತ್ರಿಭುಜ ಅದು, ಬೇರೆ ಅಲ್ವೇ ಅಲ್ಲ. ಇದು ಸರ್ವಸಮ. ಇನ್ನೊಂದು ಕಾನ್ಸೆಪ್ಟ್ ಐತಿ ನಿಮಗೆ, ಏನದು ಸಮರೂಪಿ ಅಂತ ಹೇಳಿ. ಸಮರೂಪಿ ತ್ರಿಭುಜಗಳು ಅವು ಸರ್ವಸಮ ಅಲ್ಲ, ಸಮರೂಪಿ ತ್ರಿಭುಜ ಅಂದ್ರೆ ಏನು, ಏನಾಗೈತೆ ಅಲ್ಲಿ? ಸಮರೂಪ ತ್ರಿಭುಜ ಅಂದ್ರೆ ಹೆಂಗಿರ್ತಾವ, ರೂಪ ಒಂದೇ ತರ ಇರ್ತೈತಿ, ನೋಡಾಕ ರೂಪ ಒಂದೇ ಇರ್ತೈತಿ, ಆದ್ರ ಅವ್ ಸರ್ವಸಮ ಇರುದಿಲ್ಲ. ಅಂದ್ರೆ ಏನಿರ್ತಾವು, ಝೂಮ್ ಆಗಿರ್ತೈತಿ ನೋಡಿ. ಏನಾಗಿರ್ತೈತಿ, ಝೂಮ್ ಗೊತ್ತೈತ್ಲ ನಿಮ್ಗೆ? ಝೂಮ್ ಆಗಿರ್ತೈತಿ, ದೊಡ್ಡದರ ಆಗಿರ್ತೈತಿ, ಸಣ್ಣದರ ಆಗಿರ್ತೈತಿ, ಸಣ್ಣದರ ಆಗಿರ್ತೈತಿ. ಅದೇ ರೂಪ ಆದ್ರೆ ಏನಾಗಿರ್ತೈತಿ, ದೊಡ್ಡದ ಅಥವಾ ಸಣ್ಣದ. ಸೊ ಅವಾಗ ಏನ್ ಸೇಮ್ ಆಗಿರ್ತಾವ, ಹಂಗಾರೆ ಬಾಹುಗಳು ಸೇಮ್ ಆಗಿರ್ತಾವೇನು? ಸಮರೂಪ ಇದ್ವು ಅಂದ್ರೆ ಬಾಹುಗಳು ಸೇಮ್ ಇರತಾವ ಅಂತ ಹೇಳ್ಬೋದೇನು ನಾನು? ಆದ್ರೆ ಏನ್ ಸಮ ಆಗಿರ್ತಾವ ಹೇಳ್ರಿ ನೋಡೋಣ. ಹಂಗಾರ ಏನು, ಈಗ ಇದು ಮತ್ತೆ ಇದು ಸಮರೂಪ ಐತನ, ಇದು ಮತ್ತೆ ಇದು ಸಮರೂಪ ಐತೆ ನೋಡ್ರಿ. ಇದು ಸಮರೂಪ ಐತಿ, ಇದು ಸಮರೂಪ ಐತಿ? ಇಲ್ಲ. ಇದು ಸಮರೂಪ. ಹಾ, ಈ ಕೋನಕ್ಕ ಹಿಂಗಿರ್ಬೋದು, ಮತ್ತೆ ಈ ಕೋನಕ್ಕೆ ಸಮ ಇದ್ವು ಅಂದ್ರ. ಸೊ ಕೋನಗಳು ಪರಸ್ಪರ ಸಮ ಇದ್ವಪ್ಪ, ಕೋನಗಳು ಪರಸ್ಪರ. ಇದನ್ನ ಮತ್ತೆ ನಾನು ರಿವರ್ಸ್ ಇಟ್ಟಿರ್ಬೋದ, ತಿರುವಿಟ್ಟಿರ್ಬೋದು ನಾನು. ಸೊ ಎಕ್ಸಾಕ್ಟ್ ಆಗಿ ಹಿಂಗ ಆಕೈತೆ ಅಂತ ಹೇಳಕ್ ಬರುದಿಲ್ಲ. ಈ ಕೋನ ಇದ್ದು ಈ ಕೋನಕ್ಕೆ ಸಮ, ಈ ಕೋನ ಇದ್ದು ಈ ಕೋನಕ್ಕೆ ಸಮನೂ ಆಗ್ಬೋದು. ತಿರುವಿನೂ ಇಟ್ಟಿರ್ಬೋದು ನಾನು, ನೋ ಪ್ರಾಬ್ಲಮ್. ತಿರುವಿ ಇಡೋದ್ರಾಗ ಏನೂ ಪ್ರಾಬ್ಲಮ್ ಇಲ್ಲ. ನಮ್ಮ ಜಾಮಿತಿ ಒಳಗೆ ತಿರುವಿ ಬೇಕಾದಂಗೆ ಇಡ್ಬೋದು, ನಾನು ಕಳಿಸಿಡ್ಬೋದು, ಫ್ಲಿಪ್ ಮಾಡ್ಬೋದು. ಸೊ ಕೋನಗಳು ಈ ತರ ಸಮ ಇದ್ವಪ್ಪ ಅಂತಂದ್ರ ನಾವೇನ್ ಹೇಳ್ತೇವೆ, ಅದಕ್ಕ ಸಮರೂಪ ತ್ರಿಭುಜ. ಸೊ ಸಮರೂಪ ತ್ರಿಭುಜಗಳು ಎಲ್ಲವೂ ಸಹಿತ ಸರ್ವಸಮ ಆಗಿರ್ತಾವೇನೋ? ಇರುದಿಲ್ಲ. ಆದ್ರೆ ಎಲ್ಲಾ ಸರ್ವಸಮ ತ್ರಿಭುಜಗಳು ಸಮರೂಪಿ ಆಗಿರ್ತಾವೋ ಇಲ್ಲೋ? ಎರಡು ಜೋಡಿ ಕೊಡ್ತೇನೆ, ನಾವು ಸರ್ವಸಮ ಅದಾವ ಅಂದಾಗ ಸಮರೂಪ ಅದಾವ ಇಲ್ಲೋ? ಡೆಫಿನೆಟ್ಲಿ ಅದಾವ.
ಸೊ ಸರ್ವಸಮ ಇತ್ತು ಅಂದ್ರ ಸಮರೂಪ ಇದ್ದಿರ್ತೈತಿ, ಆದ್ರೆ ಸಮರೂಪ ಐತಂದ್ರ ಸರ್ವಸಮ ಐತಿ ಅಂತ ಹೇಳಕ್ ಬರುದಿಲ್ಲ. ಈಗ ನೀವು ವಿದ್ಯಾರ್ಥಿಗಳು ಅಂದ್ಮೇಲೆ ನೀವೆಲ್ಲರೂ ಏನ್ ಹೇಳ್ಬೋದು, ನಾವು ವಿದ್ಯಾರ್ಥಿಗಳು ಅಂದ್ಮೇಲೆ ನೀವೇನ್ ಹೇಳ್ಬೋದು, ನಾವು ಎಲ್ಲರೂ ಸಹಿತ ವಿದ್ಯಾರ್ಥಿಗಳು ಮನುಷ್ಯರು ಅಂತ ಹೇಳ್ಬೋದು. ಆದ್ರೆ ಮನುಷ್ಯರೆಲ್ಲರೂ ವಿದ್ಯಾರ್ಥಿಗಳು ಅಂತ ಹೇಳಕ್ ಆಗ್ತೈತೇನ? ಇಲ್ಲ. ಸೇಮ್ ಅದೇ ರೀತಿ ಸರ್ವಸಮ ತ್ರಿಭುಜಗಳು ಇದ್ವು ಅಂತಂದ್ರೆ ಡೆಫಿನೆಟ್ಲಿ ಕೋನಗಳು ಸಮ ಇದ್ದೇ ಇರ್ತಾವ. ಕೋನಗಳು ಸಮ ಇದ್ವು ಅಂದ್ರೆ ಅವು ಸಮರೂಪಿ ಆಗೇ ಇರ್ತಾವ. ಝೂಮ್ ಆಗೇ ಇಲ್ಲ ಅಲ್ಲಿ. ಝೂಮ್ ಎಷ್ಟಾಗೈತಿ? ಝೂಮ್ ಎಷ್ಟು ರೇಷಿಯೋಲ್ ಆಗೈತಿ? 1 ಆಗೈತಿ. ಝೂಮ್ ಎಷ್ಟ್ರಲ್ಲಿ ಆಗೈತಿ? 1 ಆಗೈತಿ. ಡಬಲ್ 2x 3x 100x 4x ಆಗಿಲ್ಲ. ಝೂಮ್ ಎಷ್ಟಾಗೈತಿ? 1x. 1x ಅಂದ್ರೆ ಏನು? ಝೂಮ್ ಆಗೇ ಇಲ್ಲ. ಸೊ ಸರ್ವಸಮ ತ್ರಿಭುಜಗಳು. ಒಂದ್ ವೇಳೆ ಅದು 2x ಆಗಿತ್ತಂದ್ರೆ 2x ಅಂದ್ರೆ 2x ಝೂಮ್ ನೀವು ಮಾಡ್ತಿರಲ್ಲ ಕ್ಯಾಮ್ರಾದ 2x 3x ಝೂಮ್ ಮಾಡ್ತೀರಿ ಅಂದ್ರೆ ಎಲ್ಲಾ ಬಾಹುಗಳೇನದು ಡಬಲ್ ಅದು. ಝೂಮ್ ನೋಡಿರಿ ನೀವು ಕ್ಯಾಮ್ರಾದಾಗ 2x 3x. Yes sir. 3x ಝೂಮ್ ಅದು ಝೂಮ್ ನೋಡಿಲ್ಲ ನೀವು ಕ್ಯಾಮ್ರಾ ಒಳಗೆ. ನಿಮ್ಮ ಟ್ಯಾಬ್ ಒಳಗೆ ಐತಲ್ಲ, ಟ್ಯಾಬ್ ಒಳಗೆ ನೀವು ಕ್ಯಾಮ್ರಾ ಆನ್ ಮಾಡ್ರಿ, ಅಲ್ಲಿ ಝೂಮ್ ಮಾಡ್ಬೋದು. ನೀವು ದೊಡ್ಡದ್ ಮಾಡ್ಬೋದು ಹಿಂಗ ಕ್ಯಾಮ್ರಾ ಒಳಗೆ ನೋಡ್ಬೇಕಾರೆ 2x 3x. ಸೊ 3x ಅಂದ್ರೆ ಏನು? 3 ಪಟ್ಟಾಗಿದ್ದಾವ ಒಂದೊಂದು. ಓಕೆ, ಸೊ ಸಮರೂಪಿ ತ್ರಿಭುಜಗಳಲ್ಲಿ ಏನಾಗಿರ್ತಾವ? ಕೋನಗಳು ಸೇಮ್ ಆಗಿರ್ತಾವ. ಬಾಹುಗಳು ಸೇಮ್ ಆಗಿರ್ಬೇಕು ಅಂತೇನಿಲ್ಲ. ಸರ್ವಸಮ ತ್ರಿಭುಜದಲ್ಲಿ ಬಾಹುಗಳೆಲ್ಲವೂ ಸೇಮ್ ಆಗಿರ್ತಾವ. ಅದ್ರ ಜೊತೆಗೆ ಆಟೋಮ್ಯಾಟಿಕಲಿ ಕೋನಗಳು ಏನಾಗ್ಬಿಡ್ತಾವ? ಆಟೋಮ್ಯಾಟಿಕಲಿ ಕೋನಗಳು ಸೇಮ್ ಆಗಿರ್ತಾವ. ಇನ್ನೊಂದು ಏನಾಗ್ತೈತಪ್ಪ ಸಮರೂಪಿ ತ್ರಿಭುಜದೊಳಗೆ ಅಂತಂದ್ರ ಅನುಪಾತಗಳು ಹಂಗಾರ ಮೇಂಟೈನ್ ಆಗ್ತಾವ ನೋಡ್ರಿ. ಅನುಪಾತ ಈಗ ಸಮರೂಪ ತ್ರಿಭುಜ ಐತಿ, ಒಂದು ಎ ಬಿ ಸಿ, ಇದು ಎ ಬಿ ಸಿ ಐತಿ, ಇದು ಏನೈತಿ ಡಿ ಇ ಎಫ್ ಈ ತರ ಐತಿ. ಈಗ ನಮಗ ಏನ್ ಗೊತ್ತೈತಿ? ಇವೆರಡು ಸಮರೂಪಿ ಅದಾವ ಅಂತ ಗೊತ್ತೈತಿ ನಮಗೆ. ಸೊ ಈಗ ಸಮರೂಪಿ ಇದ್ದಾಗ ನಮಗ್ ಏನ್ ಗೊತ್ತಾಗ್ತೈತಿಪ್ಪ? ಇದನ್ನ ಹೇಳಿದ್ನಲ್ಲ, ಎಲ್ಲವೂ ಏನಾಗಿರ್ತಾವ? ಡಬಲ್ ಆಗಿರ್ತಾವ. ಎಲ್ಲಾ 3 ಪಟ್ಟಾಗಿರ್ತಾವ, ಅಥವಾ ಎಲ್ಲಾ ಏನಾಗಿರ್ತಾವ? 4 ಪಟ್ಟಾಗಿರ್ತಾವ ಬಾಹುಗಳು. ಅದ್ರ ಅರ್ಥ ಏನು? ಈ ಬಾಹುಗಳ ಅನುಪಾತ ಸೇಮ್ ಆಗಿರ್ತೈತಿ ನೋಡ್ರಿ. ಅಂದ್ರೆ ಏನು? ಡಿಇ ಭಾಗಾಕಾರ ಎ ಬಿ ಮಾಡಿದಂತ ತಿಳ್ಕೊರಿ, ಇದು 2 ಬಂತಂತ ತಿಳ್ಕೊರಿ. 2 ಇದ್ರ ಉತ್ತರ ಡಿಇ ಭಾಗಾಕಾರ ಎ ಬಿ ಮಾಡಿದಾಗ 2 ಅಂತ ಬಂತು. ಅಂದ್ರೆ ಅರ್ಥ ಏನು? ಎ ಬಿ ದ ಡಬಲ್ ಡಿಇ ಆಗೈತಿ, ಎ ಬಿ ದ ಡಬಲ್ ಏನಾಗೈತಿ? ಡಿ ಆಗೈತಿ. ಅವಾಗ ಉಳಿದದ್ದು ಎಲ್ಲ ಡಬಲ್ ಆಗಿರ್ತಾವ. ಅಂದ್ರೆ ಈ ಅನುಪಾತ ಯಾವ್ದಕ್ ಸಮ ಆಗಿರ್ತೈತಿ? ಡಿ ಎಫ್ ಬೈ ಎ ಸಿ ಸಮ ಆಗಿರ್ತೈತಿ. ಇದೇ ಅನುಪಾತ ಇ ಎಫ್ ಬೈ ಬಿ ಸಿ ಸಮ ಆಗಿರ್ತೈತಿ. ಈಗ ಇದ್ರ ಬೆಲೆ ಎಷ್ಟಾಗಿರ್ಬೋದು? 2 ಆಗಿರ್ಬೋದು, ಅಥವಾ 3 ಆಗಿರ್ಬೋದು, ಅಥವಾ 4 ಆಗಿರ್ಬೋದು, ಏನಾಗಿರ್ಬೋದು ಈ ಅನುಪಾತದ ಬೆಲೆ. ಆದ್ರೆ ಈ ಅನುಪಾತ ಸೇಮ್ ಉಳಿತೈತಿ. ಅಂದ್ರೆ ಏನು? ಡಿಇ ಭಾಗಾಕಾರ ಎ ಬಿ ಮಾಡಿದಾಗ ಏನ್ ಉತ್ತರ ಬರ್ತೈತಿ? ಡಿ ಎಫ್ ಭಾಗಾಕಾರ ಮಾಡಿದಾಗ ಎ ಸಿ ಮಾಡಿದಾಗ ಏನ್ ಉತ್ತರ ಬರ್ತೈತಿ? ಇ ಎಫ್ ಭಾಗಾಕಾರ ಬಿ ಸಿ ಮಾಡಿದಾಗ ಏನ್ ಉತ್ತರ ಬರ್ತೈತಿ? ಇದು ಸೇಮ್ ಆಗಿರ್ತೈತಿ. ಸಮರೂಪಿ ಆಗ್ಬೇಕಾಗಿತ್ತಂದ್ರೆ ಇದೇ ಝೂಮ್ ಇದು ಇದೆ. ಈ ಅನುಪಾತನ ಝೂಮ್ 2 ಆಗಿದ್ರೆ 2 ಟೈಮ್ಸ್ ಝೂಮ್ ಆಗೈತಿ, 3 ಆಗಿದ್ರೆ 3 ಟೈಮ್ಸ್ ಝೂಮ್ ಆಗೈತಿ, 10 ಆಗಿದ್ರೆ 10 ಪಟ್ಟು ಝೂಮ್ ಆಗೈತಿ. ಹಂಗ ಇದೇ ಝೂಮ್ ಇದು. ಓಕೆ, ಸೊ ಈಗ ನಿಮ್ಗೆ ಪ್ರಮೇಯಗಳು ಮಾಡ್ಬೇಕಾದ್ರೆ ನಾವೇನ್ ಮಾಡ್ಬೇಕಾಗ್ತೈತಿ? ಏನನ್ನಾದ್ರೂ ಅದು ಬಹಳಷ್ಟು ಐತದು ಪ್ರಮೇಯ ಸಾಧಿಸೋದಂದ್ರೆ ಏನಪ್ಪಾ ಅದು ಅಲ್ಲಿಂದ ಹಿಡಿದು ನಾನು ಸ್ಟಾರ್ಟ್ ಮಾಡ್ತೇನೆ. ಅದಕ್ಕೆ ಎಕ್ಸಾಕ್ಟ್ ಆಗಿ ಸಾಧಿಸೋದು ಏನಂತ ಹೇಳಿ ನಾನು ನಿಮಗೆ ಈಗ ಸಿಂಪಲ್ ಎಕ್ಸಾಮ್ ಐತೆ ಅಂದ್ಕೂಡ ನಿಮ್ಗೆ ಒಂದೆರಡು ಸಿಂಪಲ್ ನಾನು ಉದಾಹರಣೆ ಕೊಡ್ತೇನೆ. ನಿಮ್ಗೆ ನಮ್ಗೆ ಸಾಧಿಸ್ಬೇಕಾಗೈತಿ. ನಿಮ್ಗೆ ಒಂದೇನೋ ಇಂಪಾರ್ಟೆಂಟ್ ಐತಿ. ಏನ್ ಸಾಧಿಸೋದೈತಿ ನಿಮ್ಗೆ? ಇವಕ್ಕೇನಂತೀವಿ ನಾವು? ಎಂತ ಕೋನಗಳು? ಶೃಂಗಾಭಿಮುಖ ಕೋನಗಳು. ಈ ಶೃಂಗಾಭಿಮುಖ, ಇಲ್ಲಿ ಒಂದು ಶೃಂಗ ಬಿಂದು, ಇದು ಓ ಅಂತ ಒಂದು ಬಿಂದು ಐತಿ, ಇದಕ್ಕ ಅಭಿಮುಖವಾಗಿ ಬದಾವು. ಸೊ ಈ ಶೃಂಗಾಭಿಮುಖ ಕೋನಗಳು ಸೇಮ್ ಇರ್ತಾವ ಅಂತ ನಿಮ್ಗೆ ಐತದಲ್ಲ ಇದು ಸಾಧಿಸೋದು? ನಿಮಗೆ ಸಾಧಿಸ್ತಾ ಇದನ್ನ ಇಲ್ಲೇನಾದ್ರೂ ಕಷ್ಟ ಐತಿ ನಿಮ್ಗೆ ಇದನ್ನ ಸಾಧಿಸೋದ್ರೊಳಗೆ ಕಷ್ಟ ಐತಿ? ಇಲ್ರಿ. ಓಕೆ. ಆಮೇಲೆ ತ್ರಿಭುಜದ ಒಳಕೋನಗಳ ಮೊತ್ತ 180 ಅಂತ ಸಾಧಿಸ್ತೀರಿ. ಅದು ಗೊತ್ತೈತಿ ನಿಮ್ಗೆ? ಹೆಂಗ್ ಸಾಧಿಸ್ತೀರಿ? ಓಕೆ, ನಿಮಗೆ ಈಗ ಯಾವ್ದು ಕಷ್ಟ ಆಗತ್ತೈತಿ? ನಾವು ಮುಂದಿನ ಕ್ಲಾಸ್ ನೋಡೋಣ. ಈಗ ಯಾವ್ದು? ಮಧ್ಯಬಿಂದು ಪ್ರಮೇಯ. ಓಕೆ, ಮಿಡ್ ಪಾಯಿಂಟ್ ಥಿಯರಮ್. ಓಕೆ, ಅದೇನ್ ಹೇಳ್ತೈತಿ ಹೇಳಿ ನೋಡೋಣ. ಮಧ್ಯಬಿಂದು ಪ್ರಮೇಯ ಏನ್ ಹೇಳ್ತೈತಿ? ಅದು
ಒಂದು ತ್ರಿಭುಜದ ಯಾವುದೇ ಎರಡು ಬಾಹುಗಳು ಒಂದು ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಮೂರನೆಯ ಬಾಹುವಿಗೆ ಸಮಾಂತರವಾಗಿರುತ್ತದೆ ಅಂತ ಇದೆ. ಕರೆಕ್ಟ್. ಸೊ ಈ ಎ ಬಿ ಯಾವುದೇ ತ್ರಿಭುಜ ತಗೋರಿ, ಈ ಎ ಬಿ ದ ಮಿಡ್ ಪಾಯಿಂಟ್ ತಗೋರಿ. ಎ ಬಿ ದ ಮಿಡ್ ಪಾಯಿಂಟ್ ಅಂದ್ರೆ ಏನು? ಸಪೋಸ್ ಇದು 10 ಸೆಂಟಿಮೀಟರ್ ಇದೆ, 5 ಸೆಂಟಿಮೀಟರ್ ಅಂತ ತಗೋರಿ. ಹಂಗ ಎ ಸಿ ದನು ಒಂದು ಮಿಡ್ ಪಾಯಿಂಟ್ ತಗೋರಿ. ಸೊ ಎ ಬಿ ದ ಮಿಡ್ ಪಾಯಿಂಟ್ ಸಪೋಸ್ ನಾವು ಡಿ ಅಂತ ಕರೀನು, ಇದಕ್ಕೆ ಇ ಅಂತ ಕರೀನು. ಈ ಮಿಡ್ ಪಾಯಿಂಟ್ ಗಳನ್ನ ಸೇರಿಸೋಣ ನಾವು. ಈ ಮಿಡ್ ಪಾಯಿಂಟ್ ಗಳನ್ನ ಈ ತರ ಸೇರಿಸೋಣ. ಅವಾಗ ಈ ಲೈನ್ ಡಿಇ ಏನೈತಲ್ಲ ಇದು ಬಿ ಗೆ ಸಮಾಂತರವಾಗಿರುತ್ತೆ. ಯಾವುದೇ ತ್ರಿಭುಜ ತಗೊಂಡ್ರು, ಎಂತದ್ದೇ ತ್ರಿಭುಜ ತಗೋರಿ ನೀವು, ಇದರದ ಮಿಡ್ ಪಾಯಿಂಟ್ ತಗೋತೀನಿ, ಇದರದ ಮಿಡ್ ಪಾಯಿಂಟ್ ತಗೋತೀನಿ, ಸೇರಿಸ್ತೀನಿ. ಇದು ಇದೀಗ ಪ್ಯಾರಲಲ್ ಆಗಿರುತ್ತೆ. ಪ್ಯಾರಲಲ್ ಅಂದ್ರೆ ಏನು? ಸಮಾಂತರವಾಗಿರೋದಂದ್ರೆ ಏನು? ಅವೆಂದು ಕೂಡುದನೇ ಇಲ್ಲ. ಹಿಂಗಾಗಿರ್ತೈತಿ ಅಂತ ಸಾಧನೆ ಮಾಡ್ಬೇಕಾಗಿತ್ತು ನೀವು. ಏನು ಸಾಧನೆ ಮಾಡ್ಬೇಕಾದ್ರೆ ನೀವು ಎದ್ರ ಮ್ಯಾಗಿಂದ ಸಾಧನೆ ಮಾಡೋದು? ನೀವು ಈಗಾಗಲೇ ನಾವು ಯಾವ್ದನ್ನು ಒಪ್ಕೊಂಡಿದ್ದೇವಲ್ಲ ಅದ್ರ ಮ್ಯಾಗಿಂದ ಸಾಧನೆ ಮಾಡೋದು. ಸಾಧನೆ ಮಾಡೋದು. ಆಕ್ಚುಲಿ ನಾನು ಸ್ವಲ್ಪ ಏನಾಗ್ಬಿಡ್ತು, ನಿಮ್ಗೆ ಎಕ್ಸಾಮ್ ಆಯ್ತು ಅಂದ್ಕೊಳ್ಳಿ ನಾವು ಮುಂದೆ ಹೊಂಟಿವಿ. ಬಟ್ ಜಾಮೆಟ್ರಿ ನಾನು ಇನ್ನೂ ನಿಮ್ಗೆ ಏನ್ ಹೇಳಿಲ್ಲ. ಸಾಧನೆ ಮಾಡೋದಂದ್ರೆ ಏನು, ಯುಕ್ಲಿಡಿನ ಸ್ವಯಂ ಸಿದ್ಧಗಳು ಯಾಕೆ ಅದಾವವು ಅದನ್ನೆಲ್ಲ ಇನ್ನೂ ನಾವು ಡಿಸ್ಕಸ್ ಮಾಡಿಲ್ಲ. ಈಗ ನಾನು ನಿಮ್ಗೆ ಜಸ್ಟ್ ಎಕ್ಸಾಮ್ಗೆ ಐತಿ ಅಂದ್ಕೊಳ್ಳಿ ನಾನು ಏನ್ ಮಾಡ್ತೀನಿ, ಈಗ ಸ್ವಲ್ಪ ಶಾರ್ಟ್ಕಟ್ ತಗೊಳಕತ್ತೀನಿ. ಇದ್ರೊಳಗೆ ಏನ್ ಮಾಡಕತ್ತಾರ ಅವ್ರು, ಹೆಂಗ್ ಸಾಧಿಸ್ತಾರೆ ಇದನ್ನ ಹೇಳ್ರಿ ನೋಡೋಣ. ಏನ್ ಮಾಡ್ತಾರ ಅವ್ರು? ಫಸ್ಟಿಗೆ ಮಿಡ್ ಪಾಯಿಂಟ್ ಥಿಯರಮ್ ಏನ್ ಮಾಡ್ತಾರ ಅವ್ರು? ಇದು ಸಮಾಂತರ ಐತಿ ಅಂತ ಹೆಂಗ್ ಮಾಡ್ತಾರೆ? ಓಕೆ, ಫೈನಲಿ ನಾವು ಯಾವುದೇ ಒಂದು ಸಮಾಂತರವಾಗಿ ಐತಿ ಅಂತ ನಾವು ಯಾವ ರೀತಿಯಿಂದ ಹೇಳ್ತೀವಿ? ಯಾವ ರೀತಿಯಿಂದ ನಮಗ್ ಗೊತ್ತಾಗ್ತೈತಿ ಸಮಾಂತರ ಐತಪ್ಪ ಅಂತ? ಎದರಿಂದ ಗೊತ್ತಾಗ್ತೈತಿ ನಮಗ? ಒಂದು ಜೊತೆ ಪರ್ಯಾಯ ಕೋನಗಳು ಸಮ ಇದ್ದು ಅಂದ್ರೆ ಆ ಎರಡು ರೇಖೆಗಳು ಸಮಾಂತರ ಆಗಿರ್ತಾವ್ರಿ. ಅಂದ್ರೆ ಏನು? ಈ ಕೋನ ಮತ್ತೆ ಈ ಕೋನ, ಆಮೇಲೆ ಈ ಕೋನ ಮತ್ತು ಈ ಕೋನ ಸಮ ಇದ್ವು ಅಂತಂದ್ರ ಇವು ಸಮಾಂತರ ಆಗಿರ್ತಾವ. ಇವು ಪರ್ಯಾಯ ಕೋನಗಳಲ್ಲ. ಇವ್ ನಾವೇನಂತ ಕರಿತೀವಿ? ಅನುರೂಪ ಕೋನಗಳು. ಅನುರೂಪ ಹಿಂಗಿದ್ವಪ್ಪ ಅಂತಂದ್ರೆ ಇವು ಸಮಾಂತರ ಆಗಿರ್ತಾವ. ಹೌದು, ಕರೆಕ್ಟಾ? ಇದು ಒಂದು ವಿಷಯ ಗೊತ್ತೈತಿ ನಮಗ ಸಮಾಂತರದ ಬಗ್ಗೆ. ಮತ್ತೇನ್ ಗೊತ್ತೈತಿ ನಮಗ? ಯಾವಾಗ ಈ ಸಮಾಂತರ ಐತಿ ಅಂತ ಹೇಳ್ಬೇಕಾದ್ರೆ ಮತ್ತೇನೈತಿ ನಮಗ ಗೊತ್ತಬೇಕು? ಮತ್ತೇನ? ಡಿ ಮತ್ರಿ ಬಿಸಿ ನಡುವಿನ ಅಂತರ ಒಂದ ಆಗಿರ್ಬೇಕ್ರಿ. ಎಲ್ಲಾ ಪಾಯಿಂಟ್ನಾಗು ಅಂದ್ರೆ ಇದು ಅಂತರ ಒಂದಾಗಿರ್ಬೇಕು ಅಂದ್ರೆ ಖರೆ ಹೆಂಗ್ ಹೇಳೋದು? ಅದನ್ನ ಹೇಳೋದಕ್ಕೆ ಬಹಳ ಕಷ್ಟ ಆಕೈತಿ. ಕರೆಕ್ಟ್, ಒಂದ್ರಾಗಿರ್ಬೇಕು. ಎಲ್ಲಿ ಹೋದ್ರು ಸಹಿತ ಅದು ಅಂತರ ಒಂದೇ ಆಗಿರ್ಬೇಕು. ಆ ರೀತಿ ಮಾಡ್ಬೋದು. ಮತ್ತೇನ್ ಗೊತ್ತೈತಿ ನಿಮಗ? ಒಂದೇ ಪಾದದ ಮೇಲೆ ನಿಂತಹ ಎರಡು ತ್ರಿಭುಜಗಳು. ಹೌದಲ್ಲ? ಅದ್ರ ಬಗ್ಗೆ ಏನ್ ಗೊತ್ತೈತಿ ನಿಮಗೆ? ಒಂದೇ ಪಾದದ ಮೇಲೆ ನಿಂತಹ ಎರಡು ತ್ರಿಭುಜಗಳು, ಅವತ್ರ ಏರಿಯಾ ಯಾವಾಗ ಸಮ ಆಗಿರ್ತೈತಿ? ಒಂದೇ ಪಾದ ಹಿಂಗೆ ಒಂದೇ ಪಾದದ ಮೇಲೆ ನಾ ಎರಡು ತ್ರಿಭುಜಗಳನ್ನು ಮಾಡಿದ್ದೇನೆ. ಹಿಂಗೆ ಎರಡು ತುರ್ದು ಏರಿಯಾ ಯಾವಾಗ ಸಮ ಆಗಿರ್ತೈತಿ? ಇದ್ರ ಎತ್ತರ ಏನಾಗಿರ್ಬೇಕು? ಅವಾಗ ಸೇಮ್ ಆಗಿರ್ಬೇಕು. ಅಂದ್ರೆ ಏನಾಗಿರ್ಬೇಕು? ಎರಡು ಸಮಾಂತರ ರೇಖೆಗಳ ನಡುವೆ ಇರಬೇಕು. ಎರಡು ಸಮಾಂತರ ರೇಖೆಗಳ ನಡುವೆ ಇರುವಂತಹ ಒಂದೇ ಪಾದದ ಮೇಲೆ ರಚನೆ ಮಾಡಿದ್ನಂದ್ರೆ ಎರಡು ತ್ರಿಭುಜಗಳು, ಅವ್ರದ್ದು ಏರಿಯಾ ಏನಾಗಿರ್ತೈತಿ? ಇದು ಗೊತ್ತೈತಿ ನಿಮಗ? ಸೇಮ್ ಇರ್ತೈತಿ. ಇದು ಗೊತ್ತೈತಿ? ಇದನ್ನ ಯಾವ ಆಧಾರದ ಮೇಲಿಂದ ನಿಮ್ಗೆ ಇದನ್ನ ಪ್ರೂವ್ ಮಾಡಿದಾರ ಅದನ್ನ ನೋಡ್ಕೋಬೇಕಾಗತ್ತೆ. ಯಾಕಂದ್ರೆ ಈಗ ನಾವು ಯಾವ್ದನ್ನ ಆಧಾರವಾಗಿ ಇಟ್ಕೋಬೇಕು, ಯಾವ ಪ್ರಮೇಯಗಳನ್ನ ನಾವು ಈಗಾಗಲೇ ಆಧಾರವಾಗಿ ಇಟ್ಕೊಂಡು ಇದನ್ನ ಪ್ರೂವ್ ಮಾಡಿದಾರ ಅದನ್ನ ನೋಡ್ಕೋಬೇಕು. ನಾವು ಪ್ರತಿಯೊಂದನ್ನು ಯುಕ್ಲಿಡಿನ ಸ್ವಯಂ ಸಿದ್ಧಗಳಿಂದ ಪ್ರೂವ್ ಮಾಡ್ಬೋದು, ಆದ್ರೆ ಅದು ಬಹಳ ಲಾಂಗ್ ರೂಟ್ ಆಗ್ತೈತಿ. ನಿಮ್ಗೆ ಇದನ್ನ ಪ್ರೂವ್ ಮಾಡ್ಬೇಕಾದ್ರೆ ಯಾವ ಪ್ರಮೇಯಗಳನ್ನ ಈಗಾಗಲೇ ನಾವು ರೆಡಿ ಕೊಟ್ಟಿದಾರ ಅನ್ನೋದನ್ನ ಯಾವ್ದನ್ನ ನೀವು ತಗೋಬಹುದು, ಯಾವ್ದನ್ನ ತಗೊಂಡು ನೀವು ಇದನ್ನ ಸಾಧಿಸ್ಬೇಕಾಗತ್ತೆ, ಅದನ್ನ ನೋಡ್ಬೇಕಾಗತ್ತೆ. ಅದನ್ನ ನಾನು ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಅವ್ರು ಯಾವ ತರ ಮಾಡಿದಾರ ಅದನ್ನ ನೋಡ್ಕೊಂಡು ಆಮೇಲೆ ನಾನು ನಿಮಗೆ ಹೇಳ್ತೀನಿ. ಬಟ್ ಈಗ ಯಾರಿಗಾದ್ರೂ ಐಡಿಯಾ ಆಯ್ತಿದ್ದು ಹೆಂಗ್ ನೀವು ಪ್ರೂವ್ ಮಾಡ್ಬೋದು ಇದನ್ನ ಅಂತೇಳಿ ಈ ಮಿಡ್ ಪಾಯಿಂಟ್ ಥಿಯರಮ್ ಅನ್ನ?
ಯಾರಿಗಾರು ಐಡಿಯಾ ಐತಿ? ಓಕೆ, ಸೊ ಇರ್ಲಿಲ್ಲ ಅಂದ್ರೆ ಏನ್ ಮಾಡೋಣ ಈಗ, ಇದನ್ನ ಯಾವ್ದನ್ನ ನನಗೆ ಅನ್ಸೋ ಮಟ್ಟಿಗೆ ಒಂದ್ ರೀತಿಯಿಂದ ನಾವು ಹೆಂಗ್ ಪ್ರೂವ್ ಮಾಡ್ಬೋದು ಇದನ್ನ, ಈ ಕೋನ ಹೇಳಿದ್ನಲ್ಲ ಈಗ ನಿಮ್ಗೆ, ಈ ಕೋನ ಇದಕ್ಕೆ ಕೋನಕ್ಕೆ ಸಮ, ಈ ಕೋನ ಈ ಕೋನಕ್ಕೆ ಸಮ ಅಂತ ನಾವು ಪ್ರೂವ್ ಮಾಡ್ಬೋದು. ಪ್ರೂವ್ ಮಾಡಿದ್ವಿ ಅಂತಂದ್ರೆ ಏನಾಗ್ತದು, ಇವೆರಡು ಸಮಾಂತರ ರೇಖೆಗಳು ಆಗ್ತಾವ ಅಂತ ಹೇಳ್ಬೋದು. ಬಟ್ ಇವ್ ಕೋನ ನಾವು ಮಾಡ್ಬೇಕಂದ್ರ ನಾವೇಂತ ಪ್ರೂವ್ ಮಾಡ್ಬೇಕಾಕತಿ, ತ್ರಿಭುಜ ಒಂದ್ ಏನ್ ಮಾಡ್ಕೋಬಹುದು ನಾನು, ತ್ರಿಭುಜ ಎ ಬಿ ಸಿ, ಈ ದೊಡ್ಡ ತ್ರಿಭುಜ ಐತಲ್ಲ ಇದು, ಮತ್ತು ತ್ರಿಭುಜ ಎ ಡಿ ಇ, ಈ ತ್ರಿಭುಜ, ಇವೆರಡು ಏನದಾವ ಅಂತ ಪ್ರೂವ್ ಮಾಡ್ಬೇಕಾಗತ್ತೆ ನಾವು, ಸಮರೂಪಿ ಅದಾವ ಅಂತ ನಾವು ಪ್ರೂವ್ ಮಾಡಿದ್ವಿ. ಸಮರೂಪಿ, ಸರ್ವಸಮ ಇರೋದಿಲ್ಲ, ಎರಡು ಸರ್ವಸಮ ಕಾಣತ್ತಾವ ನಿಮ್ಗೆ, ಸರ್ವಸಮ ಇಲ್ಲ ಅವು, ಆದ್ರೆ ಇವು ಸಮರೂಪಿ ಅದಾವ ಅಂತ ನಾವು ಅಟ್ಲೀಸ್ಟ್ ಪ್ರೂವ್ ಮಾಡಿದ್ವಿ ಅಂತಂದ್ರೆ ಈ ಕೋನಗಳು ನಮ್ಗೆ ಏನಾಗ್ತಾವ ನೋಡ್ರಿ, ಸೇಮ್ ಆಗ್ತಾವ ನೋಡ್ರಿ, ಇವು ಸಮರೂಪಿ ಅದಾವು ಅಂತ ಹೇಳಿ. ಸಮರೂಪಿ ಅಂದ್ರೆ ಏನು, ಇದ್ರದ ಝೂಮ್ಡ್ ವರ್ಷನ್ ಇದೆ, ಈ ಸಣ್ಣ ತ್ರಿಭುಜದ ಝೂಮ್ಡ್ ವರ್ಷನ್ ಝೂಮ್ ಔಟ್ ಆಗೈತಿ, ಝೂಮ್ ಆಗೈತಿ, ಇದು ದೊಡ್ಡದಾಗೈತಿ, ಝೂಮ್ ಆಗಿ ಇದಾಗೈತಿ ಅಂತ ನಾವು ಪ್ರೂವ್ ಮಾಡಿದ್ನಂದ್ರು ಸಹಿತ ನಮ್ಗೆ ಏನ್ ಅಂದಾಗತಿ, ಈ ಕೋನ ಸೇಮ, ಈ ಕೋನ ಸೇಮ ಅಂತ ನಾವು ಪ್ರೂವ್ ಮಾಡ್ಬೋದು. ಬಟ್ ಇವು ಸಮರೂಪಿ ಅದ ಅಂತ ಹೆಂಗ್ ಪ್ರೂವ್ ಮಾಡೋದು? ಈಗ ಸಮರೂಪಿ ಆಗ್ಬೇಕಾದ್ರೆ ಏನಾಗ್ಬೇಕು ಸರ್? ಅಲ್ಲಿ ರಚನೆ ಮಾಡ್ಕೋಬೇಕು. ಓಕೆ, ಏನ್ ರಚನೆ ಮಾಡ್ಕೋತಿ? ಅಲ್ರಿ ಎ ಬಿ ಸಮಾಂತರ ಸಿ ಎಫ್ ನಾವ್ ರಚನೆ ಮಾಡ್ಕೋಬೇಕ್ರಿ. ಎ ಬಿ ಗೆ ಸಮಾಂತರ ಸಿ ಎಫ್ ಹೊರಗೆ ತಗೋಲಿ ಹಿಂಗ. ಓಕೆ, ಸೊ ಈಗ ನಾನು ಏನ್ ಮಾಡ್ತೀನಿ, ಸಿ ಎಫ್ ಹೊರಗಡೆ ಹಿಂಗ ಹಿಂಗೆ. ಓಕೆ, ನೆಕ್ಸ್ಟ್ ಏನ್ ಮಾಡ್ಲಿ? ಈಗ ನಾನು ಎ ಬಿ ಗೆ ಸಮಾಂತರವಾಗಿ ಒಂದು ಸಿ ಎಫ್ ಅನ್ನೋ ಒಂದು ರೇಖೆ ರಚನೆ ಮಾಡ್ಕೊಂಡೆ. ಆಮೇಲೆ ಅದ್ ಡಿಇ ಅಂತ ಐತ್ಲಾಕ್ರಿ, ಅದನ್ನ ವೃದ್ಧಿಸಿದಾಗ ಅಲ್ಲಿ ಎಫ್ ಅಂತ ಬರ್ಕೋಬೇಕ್ರಿ. ಡಿಇ ಅನ್ನು ವೃದ್ಧಿಸ್ಕೋತೇನೆ. ಓಕೆ, ಇಲ್ಲಿ ಎಫ್ ಅಂತ ತಗೋತೇನೆ, ಇದು ಬೇಡ. ಓಕೆ, ಫೈನ್. ನೆಕ್ಸ್ಟ್ ಈಗಲ್ಲೇ ಶೃಂಗಾಭಿಮುಖ ಕೋನಗಳು ಉಂಟಾದವು. ಯಾವ ಕೋನಗಳು ಹೇಳ್ಬೇಕು ಹೆಸರು? ಯಾವ ಕೋನಗಳು ಶೃಂಗಾಭಿಮುಖ? ಹೇಳಿ, ಯಾವ ಕೋನಗಳು ಶೃಂಗಾಭಿಮುಖ? ಕೋನ ಡಿಇಎಫ್, ಕೋನ ಡಿಇಎ ಇದು. ಮತ್ರಿ ಈ ಕೋನ ಎಫ್ ಇ ಸಿ, ಇವೆರಡು ಶೃಂಗಾಭಿಮುಖ ಕೋನಗಳು. ಇವು ನಮಗ್ ಸಮ ಅದಾವ ಅಂತ ಗೊತ್ತೈತಿ. ಗುಡ್, ವೆರಿ ಗುಡ್. ನೆಕ್ಸ್ಟ್ ಪರ್ಯಾಯ ಕೋನಗಳು. ಯಾವ ಪರ್ಯಾಯ ಕೋನಗಳು? ಎ ಮತ್ತು ಸಿ. ಓಕೆ, ಇದು ಕೋನ ಡಿಎಇ ಮತ್ತು ಕೋನ ಇಸಿಎಫ್. ಇವು ಯಾಕೆ ಪರ್ಯಾಯ ಕೋನಗಳು ಆಗ್ತಾವ ಹೇಳಿ ನೋಡೋಣ. ಯಾಕಂದ್ರ ಅಲ್ಲ, ಝೆಡ್ ಎಲ್ಲಿ ಬೇಕಾದ್ರೆ ಆಗುದಿಲ್ಲ, ಹೆಂಗ್ ಬೇಕಾದಂಗ ಝೆಡ್ ಆದ್ರೆ ಆಗುದಿಲ್ಲ. ಸಮಾಂತರ ಎ ಬಿ ಮತ್ತು ಎ ಬಿ ಸಿ ಎಫ್ ಸಮಾಂತರ ಇರಬೇಕು. ಝೆಡ್ ಎಲ್ಲ ಸಮಾಂತರ ರೇಖೆಗೆ ಸಮಾಂತರ ರೇಖೆ ಇಲ್ಲಿ ಎ ಬಿ ಮತ್ತು ಸಿ ಎಫ್, ಯಾಕಂದ್ರೆ ಸಿ ಎಫ್ ಹಂಗ ರಚನೆನೇ ಮಾಡ್ಕೊಂಡಿದ್ದೀವಿ, ಸಮಾಂತರವಾಗಿ ರಚನೆನೇ ಮಾಡ್ಕೊಂಡಿದ್ದೀವಿ. ಅದರಿಂದ ಇವು ಎರಡು ಸೇಮ್ ಆದ. ಈಗ ಎರಡು ಕೋನಗಳು ಸೇಮ್ ಆದ ಅಂದ್ರೆ ನಾವು ಮೂರನೇ ಕೋನ ಏನ್ ಹೇಳ್ಬೋದು? ತ್ರಿಭುಜದಲ್ಲಿ ಸೇಮ್ ಆಗೇ ಇರ್ತೈತಿ, ಯಾಕಂದ್ರೆ ಇದು 180 ಯಾಕಂದ್ರೆ ಎಲ್ಲಾ ಕೂಡ 180 ಆಗ್ಬೇಕು. ಅಂದ್ಮೇಲೆ ಇದು ಸೇಮ್ ಆಯ್ತು. ಅಂದ್ರೆ ನಮ್ಗೆ ಏನಂತಕ್ಕಂತು, ತ್ರಿಭುಜ ಎ ಡಿ ಇ ಏನಂಗಾತು, ಸಮರೂಪಿ ತ್ರಿಭುಜ ಸಿಇಎಫ್ ಆಯ್ತು. ಓಕೆ, ನೆಕ್ಸ್ಟ್ ಏನ್ ಮಾಡ್ತಿ? ಪಾರ್ಶ್ವ ಕೋನಗಳು ತರಾನು ಮಾಡ್ಬೋದ್ರಿ ಸರಿ? ಅಲ್ಲ, ಇದ್ರ ಮುಂದೆ ಏನ್ ಮಾಡೋದೇನು? ಮುಂದೆ ಇಷ್ಟ ಆಯ್ತು. ಇದರಿಂದ ನಮ್ಗೇನ್ ಗೊತ್ತಾಯ್ತು? ಇನ್ನ ಆಗಿಲ್ಲ ಇದು ಕೆಲಸ ನಮ್ದೇನ್ ಪ್ರೂವ್ ಮಾಡ್ಬೇಕಾಗೈತಿ? ಡಿಇ ಪ್ಯಾರಲಲ್ ಟು ಬಿ ಸಿ ಅಂತ ಪ್ರೂವ್ ಮಾಡ್ಬೇಕಾಗಿತ್ತು. ನಾವ್ ಎಲ್ಲಿ ಪ್ರೂವ್ ಮಾಡಿದ್ದೇವೆ? ಇನ್ನು ಸಾಧಿಸಿಲ್ಲ ನಾವು. ಇವೆರಡು ಎರಡು ಸಮರೂಪಿ ಅಂತ ಪ್ರೂವ್ ಮಾಡಿದ್ವಿ ಅಷ್ಟ. ತ್ರಿಭುಜ ಎ ಡಿ ಇ ಮತ್ತು ತ್ರಿಭುಜ ಸಿಇಎಫ್ ಇವೆರಡು ಸಮರೂಪಿ ಅಂತ ನಾವು ಪ್ರೂವ್ ಮಾಡಿದ್ವಿ ಅಷ್ಟೇ. ಮುಂದೇನು ಇದರಿಂದ ಏನ್ ಹೆಲ್ಪ್ ಆಗ್ತೈತೆ ನಮಗೆ? ಇದೆಲ್ಲ ಸ್ಟೆಪ್ಗಳನ್ನ ನೋಡ್ತಾ ಇದ್ರೆ ಯಾವ ಸಿದ್ಧಾಂತ ಅಂತ ಬರ್ಕೊಂಡ್ಬೇಕು. ಏನು
ಈಗ ನಾವ್ ಇವನ್ನೆಲ್ಲಾ ಸ್ಟೆಪ್ಗಳು ಮಾಡಿದ್ವಲ್ಲ ರೀ, ಅದ್ರಿಂದ ಯಾವ ಸಿದ್ಧಾಂತ, ಈಗ ಕೋಬಾಕೋ ಸಿದ್ಧಾಂತ, ಕೊಕೋಬಾ ಸಿದ್ಧಾಂತ ಯಾವ್ದ್ ಬಂತಂತ ನೋಡ್ಕೊಬೇಕ್ರಿ. ಅಲ್ಲ, ಈಗ ನಾವು ಪ್ರೂವ್ ಮಾಡಿದ್ವಿ ಏನಂತ, ಈ ಕೋದಿಂದ ನಮ್ಗೆ ಏನ್ ಗೊತ್ತಾಯ್ತು, ಕೋದಿಂದ ಇವೆರಡು ಸಮರೂಪಿ ತ್ರಿಭುಜಗಳು ಅದಾವ ಅಂತ ಗೊತ್ತಾಯ್ತು ನಮಗೆ, ಈ ತ್ರಿಭುಜ ಮತ್ತೆ ಈ ತ್ರಿಭುಜ. ಬಟ್ ನನಗೇನ್ ಪ್ರೂವ್ ಮಾಡ್ಬೇಕಾಗೈತಿ, ಡಿಇ ಸಮಾಂತರ ಬಿಸಿ ಅಂತ ಪ್ರೂವ್ ಮಾಡ್ಬೇಕಾಗೈತಿ. ಅದಕ್ಕೇನ್ ಮಾಡ್ತೀರಿ ನೀವು? ಈಗ ಯಾರು ಸರ್ ಕೊಕೋ ಸಿದ್ಧಾಂತದ ಸರ್ವಸಮ್ಮತಿ ನಿಯಮ ಇಲ್ಲ ಅಕ್ರಿ? ಸರ್ವಸಮ ಅಲ್ಲ, ಅದು ಸಮರೂಪಿ. ಅದು ಸಮರೂಪ ಅಷ್ಟೇ ಹೇಳ್ತೈತೆ. ಅದು ಕೋನ ಸೇಮ್ ಇದ್ದಾಗ ಏನ್ ಹೇಳಿದ್ದೆ ನಾ, ಇದೇ ಸರ್ವಸಮ ಇಲ್ಲ. ಅದು ಕೋಕೋ ಕೇವಲ ಸಮರೂಪಿಗಷ್ಟ, ಸರ್ವಸಮಕ್ಕಿಲ್ಲ. ನೀನ್ ಹೇಳುದು ಕರೆಕ್ಟ್ ಐತಿ. ಅದಕ್ ನಾವ್ರಿ ಸರ್ವಸಮ ಮಾಡ್ಬೇಕಂದ್ರ ರೀ E=CE ಅಂತ ತಗೊಂಡ್ರ ಬರ್ತೈತ್ಲಾಕ್ರಿ. ನಾವ್ ಸರ್ವಸಮ ಅಂತ ಯಾಕೆ ಮಾಡಕತ್ತೇವ? ಮತ್ ಯಾವ್ದು ಏನ್ ಹೇಳತ್ತೀನಿ, CE ರೀ. ಅದ್ ಯಾರು ಕೊಟ್ಟಿದಾರ? ಅವ್ರು ಕೊಟ್ಟಿದಾರ ಅದನ್ನ? ಸರ್ ಅದ್ ಎಫ್ ಅಂದ್ರ ಅದ್ ಈ ರೀ ಅದ್ AC ಮಧ್ಯ ಬಿಂದು ಆಗೈತ್ಲಾಕ್ರಿ. ಹೌದು, ಈ ಇದ್ದದ್ದು AC ಮಧ್ಯ ಬಿಂದು ಐತಿ, ಒಪ್ತೇನಿ. ಮುಂದ ಅದಕ್ಕೆ ನೀನೇನ್ ಹೇಳ್ತೀಗ? AE=EC. ಓಕೆ, AE=EC ಇದನ್ನ ಒಪ್ತೇನೆ ನಾನು. ಓಕೆ, ನೆಕ್ಸ್ಟ್ ಮುಂದೆ ಕೋಬಾಕೋ ಸರ್ವಸಮ್ಮತೆ ನಿಯಮ ಆಗ್ತೈತ್ರಿ. ಕೋಬಾಕೋ, ಓಕೆ ಗುಡ್. ಕೋಬಾಕೋ ಸರ್ವಸಮದಿಂದ ನಾ ಏನ್ ಹೇಳ್ಬೋದು, ಈಗ ಇವೆರಡು ಸರ್ವಸಮನೋ ಅಂತ ಹೇಳ್ಬೋದು. ಬರೀ ಸಮರೂಪ ಅಷ್ಟ ಅಲ್ಲ, ಇವೆರಡು ಏನದ ಅಂತ ಹೇಳ್ಬೋದು, ನಾನು ಕಂಪ್ಲೀಟ್ಲಿ ಈಕ್ವಲ್ ಅದಾವ ಅಂತ ಹೇಳ್ಬೋದು, ಸರ್ವಸಮ ಅದಾವ. ಓಕೆ, ನೆಕ್ಸ್ಟ್ ಏನ್ ಮಾಡ್ತೀವಿ ಆಮೇಲೆ? ವೆರಿ ಗುಡ್. ನೆಕ್ಸ್ಟ್ ಮುಂದೇನು ಮಾಡ್ತಾರೆ ಇದರಿಂದ? ನಮ್ಗೆ ಎಲ್ಲಿ ಹೋಗ್ಬೇಕಾಗೈತಿ? ನೀನ್ ಇಲ್ಲಿವರೆಗೆ ಒಬ್ಬರೇ ಹೇಳ್ರಿ, ಇದೇ ಯಾರು ಹೇಳಿಲ್ಲ ಒಬ್ಬರೇ ಯಾರು ಹೇಳ್ರಿ ಸರ್ವಸಮ ಅಂತ ಯಾರೊಬ್ರು ಪ್ರೂವ್ ಮಾಡ್ರಿ ಎರಡು. ವೆರಿ ಗುಡ್. ಇದನ್ನ ನೀವು ಪ್ರೂವ್ ಮಾಡಿದ್ರೆ ನನಗೆ ಏನಂತ, ತ್ರಿಭುಜ ADE ಇದು ಕಂಪ್ಲೀಟ್ಲಿ ಸರ್ವಸಮ ಐತಿ, ಅದಕ್ಕ ತ್ರಿಭುಜ CEF ಇದನ್ನ ಪ್ರೂವ್ ಮಾಡ್ರಿ. ವೆರಿ ಗುಡ್. ಈಗ ಮುಂದೇನು ನೆಕ್ಸ್ಟ್ ಅಂದ್ರೆ ಏನು? AD=CF ಅಂತ ಹೇಳ್ಬೋದ್ರಿ, ಯಾಕಂದ್ರೆ ನಾವು ಎರಡು ಪ್ರೂವ್ ಮಾಡೇವ್ಲಾಕ್ರಿ. ಅದಕ್ಕ ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು ಹಾಕವ್ರಿ. ವೆರಿ ಗುಡ್. ಸೊ ಆಫ್ ಕೋರ್ಸ್ AD= ನಾವೀಗ CF ಅಂತ ಹೇಳ್ಬೋದು. ನಾವು ಐ ಕ್ಯಾನ್ ಸೇ ದಟ್ AD=CF ಅಂತ ಹೇಳ್ಬೋದು. ವೆರಿ ಗುಡ್, ಒಪ್ತೇನೆ. ನೆಕ್ಸ್ಟ್ ಇದು ಇದಕ್ಕೆ ಸಮ ಆಯ್ತು. ನೆಕ್ಸ್ಟ್ ಅದಕ್ ನಾವ್ರಿ AE=BE ಅಂತ ಹೇಳ್ಬೋದ್ರಿ, ಯಾಕಂದ್ರ ರೀ ಅದ್ ಸರಿ AE=BE AD=BD ರೀ. AD=BD ಯಾಕೆ ಹೇಳ್ಬೋದು? AD=BD ಯಾಕೆ ಹೇಳ್ಬೋದು? ಅದ್ ಡಿ ಏನಾಗೈತ್ರಿ, AB ಮಧ್ಯ ಬಿಂದು ಆಗೈತ್ಲಾಕ್ರಿ. ಅದಕ್ಕೆ ಇದ್ರ ಅವಶ್ಯಕತೆ ಇರ್ಲಿಲ್ಲಲ್ಲ ಅದನ್ನ ಹೇಳಕ. ಓಕೆ, ಅದನ್ನ ಬರೀಬಹುದು ನಾನು. ಅಫ್ ಕೋರ್ಸ್ AD=BD ಅದ್ ನಮಗ್ ಕೊಟ್ಟಂತ ಈ ಡಿ ಇದ್ದು ಮಧ್ಯ ಬಿಂದು ಇರೋದ್ರಿಂದ ನಮಗ್ ಗೊತ್ತಾಯ್ತಿದ್ದು, ದತ್ತ ಒಳಗನೆ ಆಯ್ತಿದ್ದು. ಇದೆಲ್ಲ ಬೇಕಾಗಿಲ್ಲ ಅದಕ್ಕೆ. ಓಕೆ, ಅದನ್ನು ಬರ್ಕೊಂಡು. ಓಕೆ, ನೆಕ್ಸ್ಟ್ ಏನು? ಸಮಾಂತರ ಚತುರ್ಭುಜ ಸಿಕ್ತ್ರಿ. ಯಾವ್ದು ಸಮಾಂತರ ಚತುರ್ಭುಜ? DFCD. ಇದು ಸಮಾಂತರ ಅಂತ ಹೆಂಗ್ ಗೊತ್ತಾಯ್ತು? ಈಗ ಹೆಂಗ್ ಪ್ರೂವ್ ಮಾಡಿದೀನಿ? ನೀನು ಸಮಾಂತರ ಅಂತ ಎಲ್ಲಿ ಪ್ರೂವ್ ಆಯ್ತಿದು? ಈಗ್ರಿ ಒಂದ್ ಬಾಹು ಸಮ ಐತ್ರಿ, AD ರೀ FC ಸಮ ಐತ್ರಿ. AD ಇದ್ದದ್ದು FC ಸಮ ಐತಿ. ಓಕೆ, ಮತ್ರಿ CD ಗಿರು ಸಮ ಐತ್. ಆ ಎರಡು ಸಮ ಆಕಾವ್ರಿ, ಯಾಕಂದ್ರಿ AD ಅನ್ನೋದೊಂದು ರೇಖೆ ರೀ, ಅದ್ರ ಮಧ್ಯ ಬಿಂದು ರೀ. ಎರಡ್ ಸಮಬಾಹುಗಳಾಗ. ಓಕೆ, ನೀನ್ ಹೇಳತ್ತೀಗ AD ಇದ್ದದ್ದು CF ಗೆ ಸಮ ಐತಿ, ಅದೇ AD ಇದ್ದದ್ದು ಇಲ್ಲಿ BD ಗನು ಸಮ ಐತಿ. ಆಮೇಲೆ BD ಮತ್ತು CF ಗಳು ಏನದಾವು? ಸಮ ಇದ್ದಂಗ ಅದು. BD ಮತ್ತು CF ಗಳು ಸಮ ಇದ್ದಂಗ ಅದು. ಓಕೆ, ಒಪ್ತೇನೆ. ಆದ್ರೆ ಆಮೇಲೆ ಮುಂದೇನು? BC ರೀ DF CF ಗೆ ಸಮ ಐತಿ. BC ಇದ್ದದ್ದು DF ಗೆ ಸಮ ಐತಿ. ಇಲ್ರಿ, ಅದೈತಂತ ಹೆಂಗ್ ಪ್ರೂವ್ ಮಾಡಿದೆ ನಾವು? ಇನ್ನ ಪ್ರೂವ್ ಮಾಡಿದೆ ನಾವು? BC ಇದ್ದದ್ದು DF ಗೆ ಸಮ ಆಯ್ತು ಅಂತ ಪ್ರೂವ್ ಮಾಡಿದೇವಿ. ಎಲ್ಲಿ ಪ್ರೂವ್ ಮಾಡಿದೆ ನಾವು BC DF ಗೆ ಸಮ ಆಯ್ತಂತ? ಚತುರ್ಭುಜದ ಬಾಹುಗಳು ಸರ್ ಅವು. ಎಲ್ಲಾ ಚತುರ್ಭುಜದ ಬಾಹುಗಳು ಸೇಮ್ ಇರ್ತಾವ?
ಸಮಾಂತರ ರೇಖೆಗಳು. ನಾವು ಸಮಾಂತರ ಅದಾವ ಅಂತ ಪ್ರೂವ್ ಮಾಡಕ್ ಹೊಂಟಿದ್ದೇವೆ. ಎಲ್ಲಿ ಯಾರು ಕೊಟ್ಟಿದ್ದಾರೆ ನಮ್ಗೆ ಸಮಾಂತರ ಐತೆ ಅಂತ? ಅದನ್ನ ಪ್ರೂವ್ ಮಾಡಕ್ಕೆ ಹೊಂಟಿದ್ದೇವೆ ನಾವು. ಕೋನ FEC ಸಮ. ಒಂದ್ ನಿಮಿಷ ಇಲ್ಲಿವರೆಗೆ ಯಾರು ತಗೊಂಬಂದ್ರಿ? ಇದನ್ನ ಯಾರು ಹೇಳಾಕ್ತಿದಿರಲ್ಲ? ಸರ್ ವೈಷ್ಣವಿ ರೀ. ವೈಷ್ಣವಿ ನಿಂದ ಏನೈತಿ ಪ್ಲಾನ್ ಮುಂದೆ ಹೇಳು. ವೆರಿ ಗುಡ್, ಇಲ್ಲಿವರೆಗೆ ಬಾಳ ಚಲೋ ತಗೊಂಬಂದಿದ್ದೀನಿ. ಮುಂದೆ ಏನ್ ಪ್ಲಾನ್ ಐತಿ? ಎಕ್ಸಲೆಂಟ್, ಇಲ್ಲಿವರೆಗೆ ಬಾಳ ಚಲೋ ಎಲ್ಲ ಏನೇನೋ ಅಬ್ಸರ್ವೇಷನ್ ಮಾಡಿದ್ದೀನಿ. ನೋಡ್ರಿ ವೈಷ್ಣವಿ ಹೆಂಗ್ ಹೋಗತ್ತಾಳ ನೋಡ್ರಿ. ಈ ಕರೆ ಮುಂದೆ ಏನ್ ಹೋಗೋದು ನೋಡೋಣ. ಈಗ ವೈಷ್ಣವಿ ಇಲ್ಲಿ ಸಿಕ್ಕೊಂಡ್ಬಿಟ್ಟಿದ್ದೀನೋ ಏನು? ಮುಂದೆ ಏನಾದ್ರು ಪ್ಲಾನ್ ಆಯ್ತು ನಿಂದು? ಸರ್ ತಿಳಿವಾದ್ರಿ, ಮುಂದೆ ಏನ್ ಮಾಡುತ್ತೀವಿ? ಕರೆ ಎಲ್ಲಿ ಹೋಗ್ಬೇಕಾಗಿತ್ತು ಗೊತ್ತಾಗಿತ್ತು ನಮಗ? ಎಲ್ಲಿ ಹೋಗ್ಬೇಕಾಗಿತ್ತು ಹೇಳ್ರು ನಮಗೆ? ಕೊನೆಗೆ ಎಲ್ಲಿ ಹೋಗ್ಬೇಕಾಗಿತ್ತು ನಮಗ? ಕೊನೆಗೆ ಏನ್ ಸಾಧಿಸಬೇಕಾಗಿತ್ತು? DF ಸಮಾಂತರ ಐದರ್ DF ಸಮಾಂತರ BCR ಆಗ್ಲಿ ಅಥವಾ DE ಸಮಾಂತರ ಆಗ್ಲಿ BCR ಎಲ್ಲ ಒಂದ. ಯಾಕಂದ್ರೆ ನಾವು DE ಅನ್ನು ವೃದ್ಧಿಸಿಕೊಂಡೆ F ಮಟ್ಟ ಹೋಗಿದ್ದೀವಿ. ಸೊ ನಾವು DF ಸಮಾಂತರ BC ಅಂತ ಹೇಳಿದ್ರು ಒಂದು, ಅಥವಾ DE ಸಮಾಂತರ BC ಅಂತ ಪ್ರೂವ್ ಮಾಡ್ಬೇಕಾಗಿತ್ತು. ಸೊ ಈಗ ನಿಮಗೆ ಒಂದು ಒಳ್ಳೆ ಐಡಿಯಾ ಬಂತು. ಪ್ರೂವಿಂಗ್ ಅಂದ್ರೆ ಏನಪ್ಪಾ, ಹೆಂಗ್ ನಾವು ಹೋಗ್ಬೇಕು, ಹೆಂಗ್ ನಾವು ಲಾಜಿಕಲಿ ಆರ್ಗ್ಯುಮೆಂಟ್ ಮಾಡ್ಬೇಕು, ಯಾವ್ದನ್ನ ನಾವು ಎಸ್ ಅನ್ಬಹುದು, ಯಾವ್ದನ್ನ ನಾವು ಎಸ್ ಅನ್ಬಾರದು, ಎಲ್ಲಿವರೆಗೆ ಅದಕ್ಕೆ ಪೂರ್ತಿಯಾಗಿ ನಮಗೆ ಆಧಾರ ಸಿಗದ ಹೊರತು ನಾವು ಎಸ್ ಅನ್ಬಾರ್ದು ಪ್ರೂವ್ ಮಾಡ್ಬೇಕಾದ್ರೆ. ಸೊ ಅದ್ರ ಬಗ್ಗೆ ಸ್ವಲ್ಪ ನಿಮಗೆ ಶಾರ್ಟ್ ಆಗಿ ಇಂಟ್ರೊಡಕ್ಷನ್ ಬಂತು. ಇದಕ್ಕೆ ನಾನು ನಾರ್ಮಲಿ ಬಹಳ ಲಾಂಗ್ ಇಂಟ್ರೊಡಕ್ಷನ್ ಕೊಡ್ತೀನಿ. ಏನಪ್ಪಾ ಸ್ವಯಂ ಸಿದ್ಧಗಳಂದ್ರ ಯಾವ್ದಕ್ಕೆ ಅದ ಪ್ರೂಫ್ ಅಂತೇವೆ ಅಂತ. ಅದ್ರ ಗುಡ್, ನೀವು ಥಿಂಕ್ ಮಾಡಾಕತ್ತೀರಿ ಚಲೋ. ನೆಕ್ಸ್ಟ್ ಹೇಳ್ರಿ, ಯಾರ ಏನ್ ಹೇಳಾಕ್ತೀರಿ? ಸರಿ, ಅದ AD = BD ಅಂತ ಹೇಳಿನ್ಲಾಕ್ರಿ, ಅದ DAB ಮಧ್ಯ ಬಿಂದು ಆಗೈತೆ ಅಂತ ಹೇಳಿನ್ಲಾಕ್ರಿ. ಹೌದು. ಅದ ನೆಕ್ಸ್ಟ್ ಒನ್ ರೀ, CF = BD ಆಕೈತ್ರಿ. ಯಾಕಂದ್ರ ರೀ ಒಂದೇ ಅಂಶಕ್ಕೆ ಸಮನಾಗಿರೋ ಅಂಶಗಳು ಒಂದಕ್ಕೊಂದು ಸಮ ಅಂತ ಹೇಳಿ ಸ್ವಯಂ ಸಿದ್ಧ ಬಂದೈತ್ಲಾಕ್ರಿ. ಕರೆಕ್ಟ್ ಅಫ್ಕೋರ್ಸ್ ನಾನು ಹೇಳಿದ್. ನನಗೆ ಇದನ್ನ ಒಪ್ತೇನೆ. ಯಾವ್ದನ್ನ? BD = CF. ಇದನ್ನ ಒಪ್ಪಿದ್ ನಾನು. ಯಾಕೆ ಒಪ್ಪಿದ್ನಿ ನೋಡ್ರಿ. BD ಎದಕ್ ಸಮ ಐತಿ? ಈ BD ಎದಕ್ ಸಮ ಐತಿ? AD ಗೆ ಸಮ ಐತಿ. ಆಮೇಲೆ ಈ AD ಎದಕ್ ಸಮ ಐತಿ? CF ಗೆ ಸಮ ಐತಿ. ಅಂದ್ಮೇಲೆ ಇದು ಮತ್ತು ಇದು ಸೇಮ್ ಆದವು ನೋಡ್ರಿ. ಇದನ್ನ ಒಪ್ಪಿದ್ ನಾನು. ಕರೆಕ್ಟ್, ನೀನ್ ಹೇಳಿದಿಲ್ಲ ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಸಮನಾಗಿರ್ತಾವೆ. ಯುಕ್ಲಿಡಿನ ಸ್ವಯಂ ಸಿದ್ಧ ಇದು, ಹೌದಲ್ಲ? ಈಗ ನಿನ್ನ ಹೈಟು ಮತ್ತು ಚೈತನ್ಯನ ಹೈಟು ಸೇಮ್ ಐತಿ. ಆಮೇಲೆ ಚೈತನ್ಯನ ಹೈಟು ಭೂಮಿಕಾನ ಹೈಟು ಸೇಮ್ ಐತಿ. ಅವಾಗ ನಿನ್ನ ಹೈಟು ಮತ್ತು ಭೂಮಿಕಾನ ಹೈಟು ಸೇಮ್ ಇದ್ದಂಗನಲ್ಲ? ಡೆಫಿನೆಟ್ಲಿ ಸೇಮ್ ಇದ್ದಂಗ. ಸೊ ಇದು ಅದ BD ಸಮಾಂತರ CF ಆಕೈತ್ರಿ. ಯಾಕ? ಇವೆರಡು ಸಮ ಇದ್ರು ಸಮ ಐತೆ. ಈಗ ನಾನೊಂದು ರೇಖೆ ತೆಗಿತೇನೆ. ಈಗ ನಾ ಏನ್ ಮಾಡ್ತೀನಿ, ಇದು 3 ಸೆಂಟಿಮೀಟರ್ ತೆಗಿತೀನಿ, ಇದು 3 ಸೆಂಟಿಮೀಟರ್ ಹಿಂಗ್ ತೆಗಿತೇನೆ ಹಂಗಾರೆ. ಆಮೇಲೆ ಇವೆರಡನ್ನು ಕೂಡಿಸ್ತೇನೆ ಹಿಂಗೆ. ಈಗ ಸಮಾಂತರ ಆಕೈತಿ. ಇದು ಮತ್ ಈ ರೇಖೆ, ಇದು ಯಾವ್ದಿದು? ನಂದು ಇದು ನಂದು D, ಇದು ನಂದು F ಐತಿ. ಈಗ ಇದು ನಂದು F ಐತಿ, ಇದು ನಂದು B ಐತಿ, ಇದು ನಂದು C ಐತಿ. ಇದನ್ನು 3 ಸೆಂಟಿಮೀಟರ್ ತೆಗದ್ನಿ, ಇದನ್ನು 3 ಸೆಂಟಿಮೀಟರ್ ತೆಗದ್ನಿ. ಇವೆರಡನ್ನು ಕೂಡಿಸಿನಿ ಹಿಂಗ್ DF. ಈಗ ಈ ರೇಖೆ ಮತ್ತು ಈ ರೇಖೆ ಸಮಾಂತರ ಆಗ್ತಾವು? ಆಗುದಿಲ್ಲ. ಬರೀ ಎರಡು ಸಮ ಆದ ಅಂದ್ಕೊಳ್ಳೋ ಸಮ ಆಗುದಿಲ್ಲ. ನಾನ್ ಬೇಕಾದ್ರೆ ಅಂತ ಚತುರ್ಭುಜ ಮಾಡ್ಕೋಬಹುದಲ್ಲ. ಈಗ ನಾನು ಏನ್ ಮಾಡ್ಕೋಬಹುದು? ಇದು 3 ಸೆಂಟಿಮೀಟರ್ದು, ಆಮೇಲೆ ಇದು 3 ಸೆಂಟಿಮೀಟರ್ದು, ಹಿಂಗ್ ಮಾಡ್ಕೋಬಹುದು ಇಲ್ಲ? ಹಿಂಗ ಸಮಾಂತರ ಇದು ಇರುದಿಲ್ಲ. ಖರೆ ಇದಕ್ಕೆ ಇದು ಸಮಾಂತರ ಇರುದಿಲ್ಲ ನೋಡ್ರಿ. ಇದು B, ಇದು C, ಇದು D, ಇದು F. ಈಗ ಇದು 3 ಸೆಂಟಿಮೀಟರ್, ಇದು 3 ಸೆಂಟಿಮೀಟರ್. ಆದ್ರ ಇದು ಮತ್ತು ಇದು ಸಮಾಂತರ ಇಲ್ಲ. ಸಮಾಂತರ ಅಂತ ಹೇಳಿದ್ರ ರಚನೆ ಮಾಡಿವಲ್ಲಾಕ್ರಿ. ಯಾವ್ದನ್ ಸಮಾಂತರ ಅಂತ ರಚನೆ ಮಾಡಿದ್ದೀನಿ ನೀನು? ಯಾವ್ದನ್ ಸಮಾಂತರ ಅಂತ ರಚನೆ ಮಾಡಿದಿ? CF ಸಮಾಂತರ, BD ಸಮಾಂತರ CF ಅಂತ ಹೇಳ ಅಂದ್ರ ಅದ AB ಗೆ ನಾವು ಹೇಳ್ಕೊಂಡೇವಾಗ್ರಿ ಸಮಾಂತರ ಅಂತ ಹೇಳ್ರಿ. ಕರೆಕ್ಟ್. ಸೊ ಇದನ್ನ ನಾವು ಸಮಾಂತರ ಅಂತ ರಚನೆ ಮಾಡ್ಕೊಂಡಿದ್ದೇವೆ. ಈಗ ಇದನ್ನ ನಾವು ಇದಕ್ಕೆ ಸಮಾಂತರ ಅಂತ ರಚನೆ ಮಾಡಿದೀವಿ. ಮತ್ತೆ ಇವೆರಡು ಈಕ್ವಲ್ ಆದವು. ಖರೆ ಆವಾಗ ಇದು ಸಮಾಂತರ ಇರ್ತೈತಿ ಅಂತ ನಮಗೆ ಏನ್ ಗ್ಯಾರಂಟಿ? ಹಂಗೆ ಯಾವ್ದಾರು ಐತಿ? ಹಂಗಾದ್ರೆ ಒಪ್ಕೊಂಡದ್ದು ಐತಿ ಈಗಾಗಲೇ ನಮ್ ಕಡೆ ಯಾವ್ದಾರ ಸಿದ್ಧಾಂತ ಐತಿ? ಓಕೆ. ಈಗ ನೀ ಹೇಳತ್ತಿದ್ದು BD ಮತ್ತು CF ಗಳು ಸಮಾಂತರ ಅದಾವ್ರಿ. ಯಾಕಂದ್ರೆ ನಾವು ರಚನೆನ ಹಂಗ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಇವೆರಡು ಸೇಮು ಅದಾವ್. ಅಂದ್ಮೇಲೆ ಇದು ಸಮಾಂತರ ಇರ್ಬೇಕು ಅಂತ ಹೇಳಕತ್ತಿದ್ವಿ. ಬಟ್ ಹಿಂಗ್ ಯಾವ್ದಾರು ನಮ್ದು ಈಗಾಗಲೇ ಪ್ರೂವ್ ಮಾಡಿದ್ದೈತಿ?
ಹಂಗ ಅನಿಸ್ತೈತಿ. ಕರೆಕ್ಟ್, ನೀ ಅನ್ಸಾಕ್ತೈತಿ ನಮ್ಗ ನ್ಯಾಚುರಲಿ ಕಾಮನ್ ಸೆನ್ಸ್ಲಿ ಅನ್ಸಾಕ್ತೈತಿ. ಯಾಕಂದ್ರೆ ಈಗ ಬಿ ಡಿ ಮತ್ತು ಸಿ ಎಫ್ ಗಳು ಸಮಾಂತರ ಅದಾವು, ಮತ್ತೆ ಬಿ ಡಿ ಉದ್ದ ಮತ್ತೆ ಸಿ ಎಫ್ ಉದ್ದನೂ ಅಷ್ಟ ಅದಾವ. ಅಂದ್ಮೇಲೆ ಇದು ಜಾಯಿನ್ ಮಾಡೋ ರೇಖೆ ಏನಿರ್ಬೇಕು, ಇದು ಬಿ ಸಿ ಸಮಾಂತರ ಇರ್ಬೇಕು ಅಂತ ಅನ್ಸಾಕತೈತಿ. ಖರೆ ಅನಿಸಿದ್ರೆ ನಡೆಯಂಗಿಲ್ಲ. ಹಂಗ ಯಾವ್ದಾರ ಒಂದು ಸಿದ್ಧ ಮಾಡಿದ್ದ ಐತಿ ನಮ್ ಕಡೆಗೆ? ಬರೀ ಅನಿಸಿದ್ರೆ ನಡೆಯಂಗಿಲ್ಲ. ಓಕೆ, ಈಗ ಡಿಸ್ಕಷನ್ ಏನ್ ನಡೆದತ್ಲ, ಇದು ಎಷ್ಟು ಮಂದಿಗೆ ತಿಳಿಯಾಕ್ತೈತಿ? ಇದು ನಮ್ಗೆ ಉತ್ತರ ಬೇಕಾಗಿಲ್ಲ. ಇಲ್ಲಿ ನಾ ಪ್ರೂಫ್ ಕೇಳಾಕತ್ತಿಲ್ಲ. ಈಗ ಏನ್ ಡಿಸ್ಕಷನ್ ನಡೆದತ್ಲ ಈಗ ವೈಷ್ಣವಿ ಜೊತೆಗೆ, ಇದು ಎಷ್ಟು ಮಂದಿಗೆ ತಿಳಿಯಾಕ್ತೈತಿ? ಹಂಗ ಚರ್ಚೆ ಏನ್ ನಡೆದತ್ಲ ಈಗ ತಿಳಿಯಾಕ್ತೈತಿ? ಏನ್ ಪ್ರಾಬ್ಲಮ್ ಆಗತ್ತವ, ಏನ್ ಮುಂದ್ ಹೋಗತ್ತೀವಿ, ಎಲ್ಲಿ ಹಿಂದ್ ಬರಾಕ್ತಿವಿ, ಅರ್ಥ ಆಗತೈತಿ? ವೆರಿ ಗುಡ್, ವೆರಿ ಗುಡ್. ಇಷ್ಟು ನಿಮ್ಗೆ ಅದು ಎಲ್ಲರಿಗೂ. ಹಾ, ಇದ್ರಿ ಡಿಬಿ ರೀ ಸಿ ಎಫ್ ಒಂದ್ ಚತುರ್ಭುಜ ಉಂಟಾಗೈತ್ಲಕ್ರಿ. ಹೌದು, ಡಿಬಿ ಸಿ ಎಫ್ ಒಂದು ಚತುರ್ಭುಜ. ಆ ಚತುರ್ಭುಜಗಳ ನಡುವ್ರಿ ಕರ್ಣಗಳನ್ನ ಎಳೆದಾಗ್ರಿ ಸಮಾಂತರ ಚತುರ್ಭುಜ ಆಗ್ತೈತೆ ಸಾಧಿಸ್ಬೋದ್ರಿ. ಕರ್ಣಗಳ ಇದನ್ನ ಎಳದ್ನಿದ್ರಪ್ಪ, ಈ ಕರ್ಣ ಎಳದ್ನಿದೆ ನಾನು, ಏನಾತದ್ರಿಂದ? ಇನ್ನೊಂದ್ ಕರ್ಣ ಅದ್ರಿಂದ ರೀ ಸಮಾಂತರ ಚತುರ್ಭುಜ ಆಗೈತೆ ಸಾಧಿಸ್ಬೋದಾಗೈತ್ರಿ. ಹೆಂಗ? ಯಾವ ರೀತಿ ಅಂದ್ರಿ, ಇದ್ರಿ ಕಾರ್ನಕಲ್ಲಿ ಬಿಂದು ಉಂಟಾಗೈತ್ಲಿ, ಅದಕ್ಕೆ ಓತ ಹೆಸರು ಕೊಡೋದ್ರಿ. ಓಕೆ, ಇಲ್ರಿ ಬಿಒ ರೀ ಮತ್ರಿ ಓ ಎಫ್ ಸಮ ಆಗ್ತೈತ್ರಿ. ಬಿಒ ಮತ್ತು ಓ ಎಫ್ ಸಮ ಯಾಕ? ಯಾಕಂದ್ರೆ ಕಾರಣಗಳು ಪರಸ್ಪರ ಅರ್ಧಿಸಿದಲ್ಲಕ್ರಿ ಶೇಖರ್. ಅರೆ, ಎಲ್ಲಾ ಚತುರ್ಭುಜದೊಳಗೂ ಕರ್ಣಗಳು ಪರಸ್ಪರ ಅರ್ಧಿಸ್ತಾವ? ಇಲ್ರಿ ಸರಿ. ಮತ್ತೆ ಇದನ್ ತಗೋಬೋದ್ರಿ, ನಮಗಿದು ಇದು ಎಂತ ಚತುರ್ಭುಜ ಐತಿ, ಸಮಾಂತರ ಚತುರ್ಭುಜ ಐತಿ ಅನ್ನೋದನ್ನ ಸಾಧಿಸಾಕ್ ಹೊಂಟಿದ ನಾವು. ಮತ್ತ ಅದನ್ನ ಹಿಡ್ಕೊಂಡು ಹೋಗ್ಬೇಡ. ಮತ್ತು ಸಮಾಂತರ ಚತುರ್ಭುಜ, ಇದನ್ನ ಸಮಾಂತರ ಚತುರ್ಭುಜ ಎಂದು ಸಾಧಿಸಿ, ಬಿ ಡಿ ಎಫ್ ಸಿ ಇದೊಂದು ಸಮಾಂತರ ಚತುರ್ಭುಜವನ್ನು ಸಾಧಿಸಿ. ಅದನ್ನ ಹೆಂಗ್ ಸಾಧಿಸೋದು ನೋಡ್ರಿ. ಮೊದ್ಲೇನ್ ಮಾಡೋದು, ಕರ್ಣಗಳನ್ನ ಎಳೀರಿ, ಆಮೇಲೆ ಕರ್ಣಗಳು ಅವು ಅರ್ಧಿಸ್ತಾವ ಅಂತ ಹೇಳೋಣ. ಯಾಕೆ ಅರ್ಧಿಸ್ತಾವು? ಯಾಕಂದ್ರೆ ಇದೊಂದು ಸಮಾಂತರ ಚತುರ್ಭುಜ ಐತಿ. ಇದೆಂದ್ರೆ ನಡೀತೈತಿ? ಇಂಥ ಲಾಜಿಕ್ ನಡೆಯಂಗಿಲ್ಲ. ಯಾಕ? ನಾವು ಸಮಾಂತರ ಚತುರ್ಭುಜ ಅಂತ ಸಾಧಿಸಾಕನ ಹೊಂಟಿದ್ದೇವೆ, ಅದನ್ನು ಪ್ರೂವ್ ಮಾಡಕ ಹೊಂಟಿದ್ದೇವೆ ನಾವು ಸಮಾಂತರ ಚತುರ್ಭುಜ ಐತಿ ಅಂತ. ಮತ್ತೆ ನಾವು ಅದನ್ನ ಆಧಾರವಾಗಿ ತಗೋಬಾರ್ದು. ಹೌದಲ್ಲ? ಸರಿ, ಕಾರಣಗಳು ಸಮ ಅದಾವ, ಹಂಗ ನಾವ್ ರಸ್ಕೋದ್ಲಾಕ್ರಿ. ಹಂಗೇನ್ ಬರ್ತಾವ? ಯಾವ್ದೋ ಒಂದ್ ಚತುರ್ಭುಜ ಐತಂದ್ರೆ ಕರ್ಣಗಳು ಎಲ್ಲಿ ಕೊಡ್ತಾವ ಅಲ್ಲಿ ಕೊಡ್ತಾವ. ನೀ ಹೇಳ್ದಲ್ಲಿ ಕೊಡ್ತಾವ? ಇಲ್ರಿ. ಒಮ್ಮೆ ಚತುರ್ಭುಜ ತಗೊಂಡಿ ಆ ಕರ್ಣಗಳನ್ನ ಎಳ್ದಿ ಅವು ಎಲ್ಲಿ ಕೊಡ್ತಾವ ಅಲ್ಲಿ ಕೊಡ್ತಾವ, ಅವತ್ರ ಮರ್ಜಿ ಅದು. ಇದ್ರೆ ನೀ ಕರ್ಣಗಳನ್ನ ಡೊಂಕಾಡಾಸಿ ತೆಗಿಬೇಕಾಕತಿ. ನೀನ್ ಎಲ್ಲಿ ಬೇಕಲ್ಲ ಅಲ್ಲೇ ಕೊಡ್ಬೇಕಂದ್ರ. ಹೌದಲ್ಲ? ಸೀದಾ ತೆಗೆದ್ರ ಅವ್ ಎಲ್ಲಿ ಕೊಡುವ ಅಲ್ಲೇ ಕೊಡುವು. ನಾ ಹೇಳ್ದಲ್ಲಿ ಕೊಡಂಗಿಲ್ಲ ಅವು. ಸೊ ಅವು ಅರ್ಧಿಸ್ತಾವೋ ಇಲ್ಲೋ ನಮಗ್ ಬಿಟ್ಟದ್ದಲ್ಲ ಅದು. ಸಮಾಂತರ ಚತುರ್ಭುಜ ಇತ್ತಪ್ಪ ಅಂದ್ರೆ ಅರ್ಧಿಸ್ತಾವ, ನಮಗ್ ಗೊತ್ತೈತಿ. ಅವು ಅರ್ಧಿಸಿದ್ವು ಅಂದ್ರೆ ಸಮಾಂತರ ಚತುರ್ಭುಜ ಇರ್ತೈತೆ ಅನ್ನೋದು ಗೊತ್ತೈತಿ ನಮಗೆ. ಖರೆ ಇಲ್ಲ ಅರ್ಧ ಆಗಿದಾವ ಅಂತ ನಮಗ್ ಗೊತ್ತಿಲ್ಲ. ಅದು ಅರ್ಧ ಆಗ್ತಾವಿಲ್ಲೋ ನಮಗ್ ರಚನೆ ಮಾಡಕ್ ಬರೋದಿಲ್ಲ. ಈಗ ವೈಷ್ಣವಿ ಏನ್ ಹೇಳಿದ್ಲ ಆ ರಚನೆ ಓಕೆ, ಸಿ ಎಫ್ ಅನ್ನ ಸಮಾಂತರವಾಗಿ ಎಳೀರಿ ಅಂತ, ಅದಕ್ಕೆ ನನಗೆ ಫ್ರೀಡಮ್ ಐತಿ ಹಂಗೆ ಎಳ್ಯಾಕ. ಇಲ್ಲಿ ನೀವು ಅವು ಅರ್ಧಿಸುವಂತೆ ಕರ್ಣಗಳನ್ನು ಎಳೆಯಿರಿ ಅನ್ನಬಾರ್ದು. ಮತ್ತ ಒಂದು ಚತುರ್ಭುಜ ತಗೊಳ್ರಿ, ಆ ಕರ್ಣಗಳು ಪರಸ್ಪರ ಅರ್ಧಿಸುವಂತೆ ಕರ್ಣಗಳನ್ನು ಎಳೆಯಿರಿ ಅನ್ನಕ್ ಬರುದಿಲ್ಲ. ಕರ್ಣಗಳನ್ನ ಪರಸ್ಪರ ಅರ್ಧಿಸುತ್ತವ ಅಂತ ಹೇಳಿ ಸಾಧಿಸ್ಬೋದ್ಲಾಕ್ರಿ ಸರ್? ಯಾವ್ದೇ ಚತುರ್ಭುಜದೊಳಗ ಯಾವ್ದೇ ಚತುರ್ಭುಜದ ಕರ್ಣಗಳು ಅರ್ಧಿಸೋದನ್ನ ಇಲ್ಲ. ಹೆಂಗ್ ಸಾಧಿಸ್ತೀನಿ ಅದನ್ನ? ಇಲ್ಲದನ್ನ ಸುಳ್ಳಿದ್ ಅದು ಸಾಧ್ಯವೇ ಇಲ್ಲ, ಸತ್ಯನ ಇಲ್ಲ ಅದು. ಅದನ್ನ ಹೆಂಗ್ ಸಾಧಿಸ್ತೀನಿ ನೀನು? ಚತುರ್ಭುಜ ತೆಗೀರಿ ಒಂದೇಳು, ಕರ್ಣಗಳು ಪರಸ್ಪರ ಅರ್ಧಿಸದೇ ಇರುವಂತ ಚತುರ್ಭುಜ ತೆಗಿಬೋದೋ ಇಲ್ಲೋ? ನೀವು ಟ್ರೈ ಮಾಡ್ರಿ. ಇಂಥ ಚತುರ್ಭುಜ ಇರ್ಬೇಕಲ್ಲ, ಅಲ್ಲಿ ಕರ್ಣಗಳು ಪರಸ್ಪರ ಅರ್ಧಿಸಬಾರ್ದವು. ತೆಗಿಬೋದೋ ಇಲ್ಲೋ? ತೆಗಿಬಹುದು. ಓಕೆ, ಟೈಮ್ ಬಾಳ ಆಗೈತಿ. ಈಗ ಇದನ್ನ ಸ್ವಲ್ಪ ಯೋಚನೆ ಮಾಡ್ಕೊಡ್ರಿ. ಇದೆಲ್ಲ ನಾ ಏನ್ ಹೇಳಿದೆನಲ್ಲ ಅದ್ರ ಎಲ್ಲದರ ಬಗ್ಗೆ. ಸೊ ನಿಮ್ಗೆ ಇನ್ನು ಪ್ರೂಫ್ ಅಂದ್ರೆ ಏನಪ್ಪಾ ಅನ್ನೋದು ಸ್ಪಷ್ಟ ಆಗ್ಬೇಕು. ಪ್ರೂಫ್ ಅಂದ್ರೆ ಏನು ಅನ್ನೋದು ಸ್ಪಷ್ಟ ಆಗ್ಬೇಕು. ಅದ್ರ ಸಲುವಾಗಿ ನಾನು ಇವತ್ತಿನ ಕ್ಲಾಸ್ ಒಳಗೆ ಸ್ವಲ್ಪ ಹಂಗ ಡಿಸ್ಕಷನ್ ಆ ಕಡೆ ಈ ಕಡೆ ಹೋಯ್ತೀನಿ ಮುದ್ದಾಮನ. ಯಾಕಂದ್ರೆ ಪ್ರೂಫ್ ಅಂದ್ರೆ ಏನಪ್ಪಾ ಅನ್ನೋದು ನಿಮ್ಗೆ ಸ್ಪಷ್ಟ ಆಗ್ಬೇಕು. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಒಳಗೆ ಇದನ್ನ ಮುಂದುವರ್ಸೋಣ ಅಂತ. ಓಕೆ, ನೆಕ್ಸ್ಟ್ ಕ್ಲಾಸ್ ಯಾವ್ದು? ಹಾ, ಓಕೆ. ನೆಕ್ಸ್ಟ್ ಕ್ಲಾಸ್ ಏನ್ ಮಾಡೋಣ? ಅಕರ್ಣೀಕರಿಸೋದು ತಿಳಿಯಾಗ್ತಿಲ್ಲ ಹೆಂಗ್ ಮಾಡೋದಂತ. ಅದನ್ನ ತಿಳಿತೈತ್ರಿ, ಖರೆ ಅದ ಒಂದ್ ಸಂಖ್ಯೆ ಇದ್ರಿ, ಅದ ಅಕರ್ಣೀಕಾರಕ ಯಾವ್ದಂತ ತಿಳಿವಾದ್ರಿ. ಯಾವ್ದು ಅಂತ ತಿಳಿವಲ್ತು. ಓಕೆ, ಅದೊಂದು
ಓಕೆ ಇದೊಂದು ಆ ನೆಕ್ಸ್ಟ್ ಕ್ಲಾಸ್ ಛೇದವನ್ನ ಯಾವಾಗ ಕರಿ ಅದ್ ಬರ್ತೈತ್ರಿ. ಬರ್ತೈತಿ. ಓಕೆ ಹಾ ಈಗ ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಯಾವಾಗ ನಾಳೆ ತಗೊಂಡು ಯಾವಾಗ ತಗೊಂಡು ನಿಮ್ಗೆ 26 ನಾಳೆ ಎಕ್ಸಾಮ್ ಐತಲ್ಲ ಕೆಲವೊಬ್ಬರಿಗೆ? ಇಲ್ರಿ ಯಾವಾಗ ಎಕ್ಸಾಮ್? 27th ಗೆ ಸರ್ ಅಂದ್ರೆ ಕಂಪ್ಯೂಟರ್ ಈ ತರ 29th. ಸೊ ಹಂಗಿದ್ರೆ ನಾವೇನ್ ಮಾಡೋಣ ಬೇಕಾದ್ರೆ ನಾಳೆ ಓಕೆ. ಸೊ ಬುಧವಾರ ಕ್ಲಾಸ್ ಬೇಡ, ಬುಧವಾರದಿಂದ ಮುಂದೆ ಕ್ಲಾಸ್ ಬೇಡ, ನಿಮ್ ಪರೀಕ್ಷೆ ಮುಗಿಯೋ ಮಟ್ಟ ಬುಧವಾರದಿಂದ ಕ್ಲಾಸ್ಗಳು ಬೇಡ. ನಾಳೆ ಬೇಕಾದ್ರೆ ನಾನು ಈ ಡೌಟ್ ಗಳನ್ನ ಕ್ಲಿಯರಿಫೈ ಮಾಡಕ ನಾಳೆ ಒಂದು ಕ್ಲಾಸ್ ತಗೊಂಡು. ಓಕೆ ಬೆಳಗ್ಗೆ ತಗೋರಿ ಸರ್. ಎಸ್ ಸರ್. ಎಷ್ಟು ಗಂಟೆಗೆ?